ಶಾಸನತಂತ್ರ ಅಧಿವೇಶನದ ಪ್ರಬೋಧೆ ಶ್ರೀ ಸಂಸ್ಥಾನದವರು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾ, ಮೊದಲನೇ ಪ್ರಶ್ನೆ, ಮಠ ಎಂದರೇನು? ಶ್ರೀರಾಮಚಂದ್ರಾಪುರ ಮಠ ಹೇಗೆ ಭಿನ್ನವಾಗಿ ಕಾಣುತ್ತೆ, ನಿಲ್ಲುತ್ತೆ? ಹರೇ ರಾಮ. ಎಲ್ಲ ಸರಿ ಇದೆ, ಗಂಟಲು ಚೂರು ವ್ಯತ್ಯಾಸ ಇದೆ. ಹಾಗಾಗಿ ಇವತ್ತೊಂದು ಒಳ್ಳೆ ಅವಕಾಶ ಇದೆ. ಪ್ರಶ್ನೆ ತುಂಬ ಕಠಿಣ ಆದರೆ ಆಗ ಗಂಟಲು ಸರಿ ಇಲ್ಲ ಅಂತ ಮೆಲ್ಲ ದಾಟ್ಲಿಕ್ಕೆ ಅವಕಾಶ ಇದೆ ಇವತ್ತು ಅಂತ. ಗಂಟಲು ಕೆಟ್ಟರೂ ಪರವಾಗಿಲ್ಲ, ಹೊಟ್ಟೆ ಕೆಟ್ಟರೂ ಪರವಾಗಿಲ್ಲ, ಎರಡರ ಮಧ್ಯೆ ಇರೋದು ಕೆಡಬಾರದು. ಹೃದಯ ಅದು ಶುದ್ಧವಾಗಿರಬೇಕು. ಗಂಟಲು ಕೆಟ್ಟರೆ ಸುಲಭ ಚಿಕಿತ್ಸೆ ಇದೆ, ಹೊಟ್ಟೆ ಕೆಟ್ಟರೆ ಒಂದು ಸ್ವಲ್ಪ ಜಾಸ್ತಿ ಚಿಕಿತ್ಸೆ ಬೇಕಾಗ್ಬೋದು. ಆದರೆ ಹೃದಯ ಕೆಟ್ಟರೆ ಅದಕ್ಕೆ ಸಣ್ಣ ಪುಟ್ಟ ಚಿಕಿತ್ಸೆ ಸಾಕಾಗೋದಿಲ್ಲ. ಆ ಚಿಕಿತ್ಸೆ ಮಾಡೋದಕ್ಕೆ ಗುರುವೇ ಬರಬೇಕಾಗತ್ತೆ, ಬೇರೆ ಯಾರು ಚಿಕಿತ್ಸೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ತುಂಬ ಒಳ್ಳೆ ಕಾರ್ಯಕ್ರಮ. ಶಾಸನತಂತ್ರದ ಒಂದು ಅಧಿವೇಶನ, ಮಹಾಧಿವೇಶನ ಅಂತ ಕರಿಬೋದು. ಎಲ್ಲ ಸೇರಿ ಒಮ್ಮೆ ಮಾತಾಡ್ಕೊಳ್ಳೋವಂಥದ್ದು, ಅರ್ಥ ಮಾಡ್ಕೊಳ್ಳೋವಂಥದ್ದು. ನಾವ್ಯಾರು, ನಾವೇನು, ಮಠ ಏನು, ಮಠಕ್ಕೆ ನಾವೇನು, ನಮ್ಮ ಕರ್ತವ್ಯ ಏನು, ಇದನ್ನು ಅರ್ಥವೇ ಮಾಡ್ಕೊಡದೇ ಇದ್ದರೆ ಮುಂದೆ ಏನು ಮಾಡ್ತೀರಿ? ಜ್ಞಾನ, ಇಚ್ಛೆ, ಕ್ರಿಯೆ. ಒಂದು ಕ್ರಿಯೆ ನಡಿಬೇಕು ಅಂದರೆ ಇಚ್ಛೆ ಇರಬೇಕು ಮೊದಲು. ಆ ಇಚ್ಛೆ ಬರಬೇಕಾದ್ರೆ ಜ್ಞಾನ ಬೇಕು. ಜ್ಞಾನವೇ ಬರದೇ ಇದ್ದರೆ ಮುಂದಿನ ಇಚ್ಛೆ ಆಗಲಿ ಕ್ರಿಯೆ ಆಗಲಿ ಹೇಗೆ ಇರೋಕ್ಕೆ ಸಾಧ್ಯ? ಹಾಗಾಗಿ ಆ ಜ್ಞಾನದ ಒಂದು ಪ್ರಧಾನ ಆದಾನದ ಕಾರ್ಯಕ್ರಮ ಇಂದಿಲ್ಲಿ ನಡೀತಾ ಇದೆ. ಅದು ತುಂಬ ಸಂತೋಷ ಆಗಿದೆ. ಏನು ನಾವು ಹೇಳಿ ಮಾಡ್ತಾ ಇರುವಂಥದ್ದೆಲ್ಲ, ಶಾಸನ ತಂತ್ರಕ್ಕೆ ಅನ್ನಿಸಿ ಮಾಡ್ತಾ ಇರುವಂಥದ್ದು. ಕೆಲವು ಸಾರಿ ತಾಯಿ ತಿನ್ನಿಸಿ ಊಟ ಮಾಡೋದಿರ್ತದೆ ಮಕ್ಕಳು, ತಪ್ಪಲ್ಲ. ಆದರೆ ಅವಕ್ಕೆ ಹಸಿವಾಗಿ ಊಟ ಮಾಡಿದರೆ, ತಾಯಿಯಿಂದ ಕೇಳಿ ಪಡ್ಕೊಂಡು ಊಟ ಮಾಡಿದರೆ ತಾಯಿ ಸಂತೋಷ ಪಡ್ತಾಳೆ. ಆ ಥರದ ಕಾರ್ಯಕ್ರಮ ಇದು. ಶಾಸನತಂತ್ರದ ಪದಾಧಿಕಾರಿಗಳು, ಅವರ ಪ್ರೇರಕರು, ಪೂರಕರು, ಅವರೆಲ್ಲರ ಪರಿಕಲ್ಪನೆ, ಚಿಂತನೆಯ ಫಲವಾಗಿ ಈ ಕಾರ್ಯಕ್ರಮ ಆಗ್ತಾ ಇರುವಂಥದ್ದು. ಹಾಗಾಗಿ ಅದು ತುಂಬ ಸಂತೋಷ ಕೊಡುವಂಥದ್ದು. ಮೊದಲನೇ ಪ್ರಶ್ನೆ, ಮಠ ಎಂದರೆ ಏನು ಅಲ್ವಾ? ಭಾರಿ ಪ್ರಶ್ನೆ. ನೀವು ಎಷ್ಟು ಜನ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟುಕೊಂಡಿದ್ದೀರೋ, ಕಂಡುಕೊಂಡಿದ್ದೀರೋ ಗೊತ್ತಿಲ್ಲ. ಮಠಕ್ಕೆ ಬರ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ, ಬರ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ. ಯಾವತ್ತಾದ್ರೂ ಮಠ ಎಂದರೆ ಏನು ಅಂತ ಯೋಚನೆ ಮಾಡಿದ್ದೀರಾ ಅಂತ? ಗೊತ್ತಿದೆ ಅಂತಲೇ ಅನ್ಸುತ್ತೆ, ಮಠ ಗೊತ್ತಿಲ್ವಾ ಅಂತ. ಅದು ಏನು ಅಂತ ಹೇಳು ಅಂತ ಕೇಳಿದ್ರೆ ಹೌದಲ್ಲ ಅಂತ. ಏನಾಗಂದ್ರೆ ಅನ್ನೋ ಪ್ರಶ್ನೆ ಪ್ರಾರಂಭ ಆಗತ್ತೆ ಅಂತ. ಅಮರಕೋಶಕಾರನ ಪ್ರಕಾರ ಮಠ ಅಂದರೆ ಶಿಷ್ಯರ ನೆಲೆ. ನಿಮ್ದಲ್ಲ ಏನು ಕಲ್ಪನೆ, ಗುರುಗಳ ನೆಲೆ ಅಂತಲ್ಲ. ಕೋಶ ಹಾಗೆ ಹೇಳ್ತಾ ಇಲ್ಲ. ಛಾತ್ರಾದಿ ನಿಲಯ ಮಠ, ಛಾತ್ರಾದಿ ನಿಲಯ. ಛಾತ್ರರು ಅಂದರೆ ಶಿಷ್ಯರು, ಅವರಿಗೆ ಯಾವುದು ನೆಲೆಯೋ ಅದು ಮಠ. ಈಗ ಪ್ರಶ್ನೆ ಕೇಳಿ, ಮತ್ತು ಗುರುಗಳು ಬಂತು ಅಲ್ಲಿ, ನಿಮ್ಮೊಳಗೆ ನಾವು ಬಂದ್ವು. ಯಾಕೆಂದರೆ ಒಬ್ಬ ಶಿಷ್ಯ ಅಂತ ಆಗಬೇಕಾದ್ರೆ ಗುರು ಇಲ್ಲದೆ ಆಗೋದೇ ಆಗೋದು. ಈಗ ಗುರುಗಳು ಇಲ್ಲದೆ ಇದ್ದರೆ, ಮಠ ಇಲ್ಲದೆ ಇದ್ದರೆ ನೀವೇನೋ ಇರೋದಿಲ್ವ ಅಂದ್ರೆ ಇರ್ತೀರಿ. ಮನುಷ್ಯರಾಗಿರ್ಬೋದು, ಅಥವಾ ನಿಮ್ಮ ಕುಲ ಪರಂಪರೆ ಅದಕ್ಕೆ ಸಂದಿರ್ಬೋದು. ನೀವು ಗಂಡಸರೋ ಹೆಂಗಸರೋ ಆಗಿರ್ಬೋದು, ಮುದುಕರೋ ಹುಡುಗರೋ ಯುವಕರು ಆಗಿರ್ಬೋದು. ನಿಮ್ಮ ಕಚೇರಿಗಳಲ್ಲಿ ಮೇಲಧಿಕಾರಿಯೋ ಅಥವಾ ಸಹಾಯಕರು ಆಗಿರ್ಬೋದು. ಆದರೆ ಶಿಷ್ಯ ಅಂತ ಆಗೋದಿಲ್ಲ.
ನೀವು ಏನು ಬೇಕಾದ್ರೂ ಆಗಿರ್ಬೋದು. ನೀವು ಶಿಷ್ಯ ಅಂತ ಆಗಬೇಕಾದ್ರೆ ಗುರುವಿಲ್ಲದೆ ಆಗೋದಿಲ್ಲ. ಅದು ಗುರುವಿನ ಮೂಲಕವೇ ಆಗುವಂಥದ್ದು ಅಂತ. ಯಾಕಂದರೆ ಶಿಷ್ಯ ಶಬ್ದದ ಅರ್ಥವೇ ಆಗಿದೆ, ಅದ್ಭುತವಾಗಿದೆ ಅದು. ಹಾಗಾಗಿ ಛಾತ್ರಾದಿ ನಿಲಯ ಅಂತ ಹೇಳಬೇಕಾದ್ರೆ, ಛಾತ್ರರಿಗೆ ಶಿಷ್ಯರಿಗೆ ನೆಲೆ ಒಂದು ಮಠ ಅಂತ ಹೇಳಬೇಕಾದ್ರೆ ಅಲ್ಲಿ ಗುರು ಇಲ್ಲದೆ ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ಗುರು ಬಂದಿದ್ದು. ಗಮನಿಸಿ, ಇದು ನಿಮ್ಮದು, ನಿಮ್ಮ ನೆಲೆ ಇದು. ನಿಮಗಾಗಿ ಗುರುಗಳು ಇಲ್ಲಿ ಬಂದಿದ್ದು ಹೊರತು ಇದು ಗುರುಗಳ ನೆಲೆ. ಅವ್ರು ಇರ್ತಾರೆ, ಅವ್ರು ನಡೆಸ್ತಾರೆ, ನೋಡ್ಕೊಳ್ತಾರೆ. ನಾವು ನೆಂಟರು ಬಂದೋದಾಗ ಬಂದೋಗ್ತೀವಿ, ಆ ತರಹ ಅಲ್ಲ. ಶಿಷ್ಯರ ನೆಲೆ ಇದು. ಶಿಷ್ಯರಿಗೋಸ್ಕರ ಗುರುಗಳು ಇಲ್ಲಿ ಬಂದು ಇರುವಂಥದ್ದು. ಇಲ್ಲದಿದ್ದರೆ ಸನ್ಯಾಸಕ್ಕೆ ಇಲ್ಲೇ ಇರಬೇಕು ಅಂತ ನಿಯಮ ಏನೂ ಇಲ್ಲ. ಒಂದು ಕಡೆ ಇರಬಾರ್ದು ಅಂತಲೇ ನೀವು ಹಾಗೆ ತಗೊಂಡ್ರಿ ಅಂತ. ಇದು ಶಿಷ್ಯ ಹಿತಕ್ಕಾಗಿ. ಕೋ ಗುರು ಅಧಿಗತ ತತ್ವ ಶಿಷ್ಯಹಿತ ಯೋದ್ಯತ ಸತತಂ. ಶಿಷ್ಯಹಿತಕ್ಕಾಗಿ ಯಾರು ಸತತವೂ ಉದ್ಯತನಾಗಿರ್ತಾನೋ ಅವನು ತಾನೇ ಗುರು. ಹಾಗಾಗಿ ಗುರು ಬಂದು ಇಲ್ಲಿ ನೆಲೆಸುವಂಥದ್ದು ಅಂತ. ಆದರೂ ಕೋಶಕಾರ ಹಾಗೆ ಮಾಡಬಾರ್ದಾಗಿತ್ತು. ಮಠ ಅಂಥೇಳಿ ಬರೇ ಛಾತ್ರ ಅಂತ ಹೇಳಬಾರ್ದಾಗಿತ್ತು ಅಂತ ಬೇಜಾರು ಮಾಡ್ಕೋತೀರಾ? ಅವರೊಂಚೂರು ಜಾಗ ಇಟ್ಟಿದ್ದಾರೆ. ಛಾತ್ರ ಆದಿ ನಿಲಯ ಅಂತ ಒಂದು ಆದಿ ಶಬ್ದವನ್ನು ಇಲ್ಲಿ ಹಾಕಿಟ್ಟಿದ್ದಾರೆ. ಆದಿ ಅಂದರೆ ಏನಂದರೆ ಮೇಲ್ನೋಟಕ್ಕೆ ಮುಂತಾದ ಅಂತ ಅರ್ಥ. ಶಿಷ್ಯರು ಮುಂತಾದ ಅಂದರೆ ಗುರುಗಳೊಂದು ಬರುತ್ತಾ ಅಂತ ಕೇಳಬೇಡಿ. ಛಾತ್ರರಿಗೆ ಆದಿ ಯಾರು ಅಂತ ಯೋಚನೆ ಮಾಡಿ. ಛಾತ್ರ ಆದಿ ನಿಲಯ ಅಂತ ಹೇಳಬೇಕಾದ್ರೆ ಶಿಷ್ಯರಿಗೆ ಆದಿ ಯಾರು? ಗುರು. ಗುರು ಶಿಷ್ಯರ ನೆಲೆ, ಅದು ಮಠ ಅಂತ ತಗೋಬೋದು. ಇಷ್ಟಕ್ಕೆ ಮಠದ ಪರಿಕಲ್ಪನೆ ಪೂರ್ಣ ಆಗಿಲ್ಲ. ಗುರು ಶಿಷ್ಯರ ನೆಲೆ ಅಂದರೆ ಏನು? ಗುರುಗಳು ಶಿಷ್ಯರು ಒಟ್ಟಿಗೆ ಇದ್ಬಿಟ್ರೆ ಸಾಕ ಅಂದರೆ ಇಲ್ಲ, ಸಾಲದು. ಕೊಡುಕೊಳ್ಳುವಿಕೆ ನಡಿಬೇಕಿಲ್ಲಿ. ಶಿಷ್ಯರಿಗೆ ಗುರು ಜ್ಞಾನವನ್ನು ಕೊಡಬೇಕು. ಗುರುವಿಗೆ ಶಿಷ್ಯರು ಸೇವೆಯನ್ನು ಮಾಡಬೇಕು. ಗುರುವಿನ ದೇಹಯಾತ್ರೆ ಶಿಷ್ಯರು ನಡೆಸಬೇಕು. ಶಿಷ್ಯರ ಆತ್ಮಯಾತ್ರೆ ಗುರು ನಡೆಸಬೇಕು. ಆಗ ಮಠ. ಮುಖ್ಯವಾಗಿ ಪ್ರತಿಯೊಂದು ಜೀವವು ಮುಕ್ತಿಯನ್ನು ಪಡಿಬೇಕು. ಈಗ ಇರುವುದು ಬಂಧನ, ಸ್ವಾತಂತ್ರ್ಯ ಇಲ್ಲ ಅಲ್ವಾ? ಏನು ಸ್ವಾತಂತ್ರ್ಯ ಇದೆ? ಏನೇನು ಸ್ವಾತಂತ್ರ್ಯ ಇಲ್ಲ. ಈಗ ಮೂಗಲ್ಲಿ ಉಸಿರಾಡಬೇಕು, ಕಿವಿಲಿ ಉಸಿರಾಡಿ ನೋಡೋಣ, ಸ್ವಾತಂತ್ರ್ಯ ಇಲ್ಲ. ಕಾಲಲ್ಲಿ ನಡಿಬೇಕು, ಕೈಯಲ್ಲಿ ನಡೀರಿ ಅಂದರೆ ಕಷ್ಟ ಆಗತ್ತೆ. ಹೊಟ್ಟೆ ಜೀರ್ಣ ಮಾಡಬೇಕು, ತಲೆ ಜೀರ್ಣ ಮಾಡಿ ಅಂದರೆ ಆಗೋದೇ ಇಲ್ಲ. ಅಂದರೆ ತುಂಬ ಬಂಧನ ಇದೆ ಇಲ್ಲಿ. ಒಟ್ಟು ತುಂಬ ಬಂಧನಗಳ ಮಧ್ಯೆ ನಾವಿರ್ತಕ್ಕಂಥದ್ದು. ಎಲ್ಲ ಬಂಧನಗಳಿಂದ ಬಿಡುಗಡೆ ಪ್ರತಿಯೊಂದು ಜೀವಕ್ಕೂ ಬೇಕು. ದಾರಿ ತೋರಿಸುವನು ಗುರು. ಮುಖ್ಯ ಕಾರ್ಯ ಅದು ಗುರುವಿನದ್ದು. ಅಧ್ಯಾತ್ಮಕ್ಕೆ ಮಾರ್ಗದರ್ಶನವೇ ಮುಖ್ಯ ಕಾರ್ಯ ಗುರುವಿನದ್ದು ಹೊರತು ಬೇರೆ ಏನೂ ಅಲ್ಲ ಅಂತ. ಹಾಗಾದ್ರೆ ಬೇರೆ ಏನು ಬೇಡವ ಅಂದರೆ ಬೇರೆನೂ ಬೇಕು, ಪೂರಕವಾಗಿ ಬೇಕು ಅಷ್ಟೇ. ಈ ಶರೀರವನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಪಲ್ಲವರು ಯೋಗ ಭೋಗಾಯತ ನಮ್ಮ ಶರೀರಂ ಅಂತ ಹೇಳಿದ್ದಾರೆ. ಯೋಗಕ್ಕೆ ಮತ್ತು ಭೋಗಕ್ಕೆ ಎರಡಕ್ಕೂ ಯಾವುದು ಆಯತನವೋ ಅದು ಶರೀರ ಅಂತ. ಹಾಗಾಗಿ ಈಗ ಅಷ್ಟು ಮಾತ್ರವೇ ಅಲ್ಲ ಅಂತ, ಯೋಗಕ್ಕೆ ಮಾತ್ರವೇ ಅಲ್ಲ, ಭೋಗಕ್ಕೂ ಕೂಡ ಮಾರ್ಗದರ್ಶನವನ್ನು ಗುರು ಕೊಡ್ತಾನೆ. ಕೊಡದೇ ಇದ್ದರೆ ಯೋಗ ಸಿದ್ಧಿ ಆಗೋದೇ ಇಲ್ಲ. ಈಗ ಯೋಗ ಸಿದ್ಧಿ ಆಗಬೇಕು ಅಂದರೆ ನಿಮ್ಮ ಊಟ ಸರಿ ಇರಬೇಕು, ನಿದ್ದೆ ಸರಿ ಇರಬೇಕು, ನಿಮ್ಮ ಚಟುವಟಿಕೆಗಳು ಸರಿ ಇರಬೇಕು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಗೀತೆ ಅದು. ಯುಕ್ತ ಆಹಾರ ವಿಹಾರ ಮತ್ತು ಯುಕ್ತ ಚೇಷ್ಟಸ್ಯ ಕರ್ಮಸು ಅಂತ ನೀವು ಮಾಡ್ತಾ ಇರೋ ಕೆಲಸ ಅದು ಯುಕ್ತವಾಗಿರಬೇಕು, ಅಯುಕ್ತವಾಗಿರಬಾರ್ದು. ಇಲ್ಲೆಲ್ಲ ಮಾರ್ಗದರ್ಶನ ಬೇಕು. ಹಾಗಾಗಿ ಯೋಗ ಸಿದ್ಧಿಗೆ ಭೋಗ ಜೀವನ ಅದೊಂದು ವ್ಯವಸ್ಥೆ ಇರುವಂಥದ್ದು ತುಂಬ ಅಗತ್ಯ. ಹಾಗೆ ಅಲ್ಲಿಯೂ ಕೂಡ ಮಾರ್ಗದರ್ಶನ ಬೇಕು. ಭೋಗ ಬೇಡ ಎನ್ನುವುದು ನಮ್ಮ ಸಿದ್ಧಾಂತ ಅಲ್ಲ, ಭಾರತೀಯರ ಸಿದ್ಧಾಂತ ಅಲ್ಲ. ಭೋಗ ಅದು ಯೋಗಕ್ಕೆ ಪೂರಕವಾಗಿರಲಿ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತಾರಲ್ವ, ಅರ್ಥ ಕಾಮ ಇರಲಿ, ಆದರೆ ಧರ್ಮ ಮೋಕ್ಷದ ಚೌಕಟ್ಟಿನ ಒಳಗೆ ಇರಲಿ. ಹಿಂದೆ ಧರ್ಮ ಮುಂದೆ ಮೋಕ್ಷ, ಆ ರೀತಿ ಅರ್ಥ ಕಾಮಗಳಿರಬೇಕು. ಅಲ್ಲಿ ಕೂಡ ಮಾರ್ಗದರ್ಶನ ಬೇಕಾಗ್ತದೆ ಅಂತ. ಹಾಗಾಗಿ ಈ ಸಂಪ್ರದಾಯಕ್ಕೆ, ನಮ್ಮ ಮಠದ ಸಂಪ್ರದಾಯಕ್ಕೆ ಭೋಗವರ್ಧನವಾಲ ಎಂಬುದಾಗಿ ಹೆಸರು.
ಬೇರೆ ಬೇರೆ ಬಗೆಯ ಸಂಪ್ರದಾಯಗಳಿದ್ದಾವೆ. ಈಗ ಕೀಟವಾರ ಅಂತಿದೆ ಉದಾಹರಣೆಗೆ. ಕೀಟಂ ಪಾಪಮಿತಿ ಪ್ರೋಕ್ತಂ. ಕೀಟ ಅಂದರೆ ಪಾಪ. ಇಲ್ಲಿ ಮಾತ್ರ ಈ ಎಲ್ಲ ಕಡೆ ಅದೇ ಅರ್ಥ ಮಾಡ್ತಾ ಹೋಗ್ಬಿಡಿ. ಕೀಟಂ ಪಾಪಮಿತಿ ಪ್ರೋಕ್ತಂ. ಆ ಪಾಪವನ್ನು ಯಾವುದು ವಾರ ತಡೀತದೆಯೋ ಅದು ಕೀಟವಾರ, ಅದೊಂದು ಸಂಪ್ರದಾಯ. ಹಾಗೆ ಭೋಗವಾರ ಅಥವಾ ಭೋಗವಾರ. ಭೋಗವಾರ ಅಂದರೆ ಏನಂದರೆ ಭೋಗವನ್ನು ತಡೀತಕ್ಕಂಥ ಸಂಪ್ರದಾಯ ಅದು. ಈ ಭೋಗವರ್ಧನ ವಾರ ಅಂತ ನಮ್ಮ ಮಠಕ್ಕೆ ಮಾತ್ರ ಇರ್ತಕ್ಕಂಥದ್ದು. ಬೇರೆ ಕಡೆ ನಾವು ಅದನ್ನು ಕಾಣಲಿಲ್ಲ ಅಂತ. ಭೋಗವಾರ ಇದೆ, ಭೋಗವರ್ಧನ ವಾರ ಕಾಣಲಿಲ್ಲ. ಹಾಗಂದ್ರೆ ಏನು ಅಂದರೆ ಭೋಗ ಇರಲಿ, ಅದ್ರ ಮಿತಿ ಮೀರೋದು ಬೇಡ, ರೋಮಂದರಾಗ ಆಗೋದು ಬೇಡ ಅಂತ. ಅತಿಯಾದ ಭೋಗ ಏನು ಮಾಡ್ತದೆ ಅಂದರೆ ರೋಮ್ ಸಾಮ್ರಾಜ್ಯ ಪತನ ಆಯಿತು ನೋಡಿ, ಹಾಗಾಗ್ತದೆ ಕೊನೆಯಲ್ಲಿ ಅಂತ. ಹಾಗಾಗಿ ಭೋಗ ಅನ್ನೋದು ಇತಿ ಮಿತಿಯಲ್ಲಿರಲಿ. ಎಷ್ಟು ಜೀರ್ಣವಾಗ್ತದೋ ಅಷ್ಟೇ ಊಟ ಮಾಡಬೇಕು ತಾನೆ. ಎಷ್ಟು ಭಾರ ಬರಬೇಕು ಅಂದರೆ ಬೆನ್ನು ಮುರಿಯುವಷ್ಟು ಅಲ್ಲ ತಾನೆ. ಹಾಗೆ ಎಷ್ಟು ಭೋಗವನ್ನು ಅನುಭವಿಸ್ಬೇಕು ಅಂದರೆ ಎಷ್ಟು ನಮಗೆ ಹಿತವೋ, ಯಾವುದು ಹಿತವೋ, ಎಷ್ಟು ಅನುಕೂಲವೋ, ಯಾವಾಗ ಅನುಕೂಲವೋ, ಹೇಗೆ ಅನುಕೂಲವೋ ಹಾಗೆ ತಾನೇ ಭೋಗವನ್ನು ಅನುಭವಿಸ್ಬೇಕು ಅಂತ. ಅದಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಪೀಠ ಆಗಿದ್ದರಿಂದ ಇದನ್ನು ಭೋಗವಾರ ಆ ಸಂಪ್ರದಾಯಕ್ಕೆ ಸೇರಿತು ಎಂಬುದಾಗಿ ಕೂಡ ಕರೆದಿದ್ದಾರೆ. ಹಾಗಾಗಿ ನಮ್ಮ ರಾಮನಿಗೆ ಒಂದು ಕೈ ಊರ್ಧ್ವಮುಖ, ಒಂದು ಕೈ ಅಧೋಮುಖ. ಆ ಜ್ಞಾನ ಮುದ್ರೆಯ ಬಲಗೈ ಊರ್ಧ್ವಗತಿಯನ್ನು, ಮುಕ್ತಿಯನ್ನು ಹೇಳ್ತದೆ, ಯೋಗವನ್ನು. ಹಾಗೆ ಅಧೋಮುಖವಾಗಿರ್ತಕ್ಕಂಥ ಅನುಗ್ರಹ ಹಸ್ತ ಅದು ಇಹ ಜೀವನವನ್ನು, ಸಾಂಸಾರಿಕ ಜೀವನವನ್ನು, ಇಲ್ಲಿಯ ಸುಖವನ್ನು ಹೇಳ್ತದೆ. ಯೋಗ ಭೋಗಾಯತನ ರಾಮನ ಮೂರ್ತಿ ಇರುವಂಥದ್ದೇ ಹಾಗೆ ಅಂತ. ಎರಡು ಇದ್ದವನು, ವನವಾಸ ಭವನವಾಸ ಎರಡನ್ನೂ ಮಾಡಿದಂತಾನೆ ರಾಮ ಅಂದರೆ ಅಂತ. ಅವನು ನಮ್ಮ ಆದರ್ಶ ಆಗಿದ್ದರಿಂದ ಎರಡರ ಸಮನ್ವಯವನ್ನು ಹೇಳ್ತಕ್ಕಂಥ ಮಠ ಅಂತ ಪೀಠ ಇದಾಗಿದ್ದರಿಂದ ಇದನ್ನು ಭೋಗವರ್ಧನ ವಾರ ಅಥವಾ ಭೋಗವರ್ಧನ ಬಾಲ. ರಲಯೋ ರಭೇದ, ರಾಕು ಲಾಕು ಭೇದ ಇಲ್ಲ ಅಲ್ವಾ. ಚಿಕ್ಕ ಮಕ್ಕಳು ರಾಮ ಅಂತ ಹೇಳ್ಕೊಟ್ರೆ ಲಾಮ ಅಂತ ಹೇಳ್ತಾರೆ. ಅದನ್ನೇ ಬೌದ್ಧರು ಇಟ್ಕೊಂಡ್ಬಿಟ್ಟಿದ್ದಾರೆ, ಲಾಮ ಲಾಮ ಅಂತ ಹೇಳ್ತಾರೆ ಅವರು ಕೂಡ ಅಂತ. ನಾವು ರಾಮ ಅಂದರೆ ಬೌದ್ಧರು ಲಾಮ ಲಾಮ ಅಂತ ಹೇಳ್ತಾರೆ. ಇದರಿಂದ ಹೋಗಿರುವಂಥದ್ದು ಅದು. ಹಾಗಾಗಿ ಅದು ಮಠ ಎನ್ನುವ ಒಂದು ಪರಿಕಲ್ಪನೆ. ಮತ್ತು ರಾಮಚಂದ್ರಾಪುರ ಮಠ ಹೇಗೆ ಭಿನ್ನ ಅಂತ ನನ್ನ ಪ್ರಶ್ನೆ ಬಂತು ಇಲ್ಲಿ. ತುಂಬ ಭಿನ್ನ. ರಾಮಚಂದ್ರಾಪುರ ಮಠ ಯಾಕೆ ಭಿನ್ನ ಅಂದರೆ, ಒಂದು ಜಗದ್ಗುರು ಶಂಕರಾಚಾರ್ಯರ ಏಕಮೇವ ಅವಿಚ್ಛಿನ್ನ ಪರಂಪರೆ, ನಿಮಗೆಲ್ಲ ಗೊತ್ತೇ ಇರುವಂಥದ್ದು. ಈ ಭೂಮಂಡಲದ ಮೇಲೆ ಉಳ್ಕೊಂಡಿರ್ತಕ್ಕಂಥ ಏಕೈಕ ಅವಿಚ್ಛಿನ್ನ ಪರಂಪರೆ ಜಗದ್ಗುರು ಶಂಕರಾಚಾರ್ಯರದ್ದು. ಹಾಗಾಗಿ ಭಿನ್ನ. ವಿಖ್ಯಾತ ವ್ಯಾಖ್ಯಾನ ಸಿಂಹಾಸನ ಇಲ್ಲಿ ಮಾತ್ರ ಇದೆ. ಹಾಗಾಗಿ ಈ ಪರಂಪರೆ ಭಿನ್ನ. ಇಲ್ಲಿಯ ರಾಮದೇವರು ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ನಿಮ್ಗೆ ಎಲ್ಲಿಂದ ಎಲ್ಲಿಗೆ ಹೋದರೂ ಕೋದಂಡ ರಾಮನೇ ಸಿಗುವಂಥದ್ದು. ನಮ್ಮ ರಾಮ ಹಾಗಲ್ಲ ಅಂತ, ಪರಮ ಶಾಂತ ಅವನು ಅಂತ. ವೀರಾಸನದಲ್ಲಿ ಕುಳಿತು ಧ್ಯಾನಮಗ್ನಾಗಿ ಜ್ಞಾನಬೋಧೆಯನ್ನು ಸಮಾಜಕ್ಕೆ ಕೊಡ್ತಕ್ಕಂಥ, ಲೋಕಕ್ಕೆ ಕೊಡ್ತಕ್ಕಂಥ ಗುರು ರಾಮ. ಈ ಮುದ್ರೆ ಗುರುಮುದ್ರೆ ಅದು. ಆ ಗುರುಮುದ್ರೆ ರಾಮ ಇರ್ತಕ್ಕಂಥದ್ದು ನಮ್ಮಲ್ಲಿ. ನೀವು ಬೇರೆ ಎಲ್ಲಿ ಹೋದರೂ ಕೂಡ ನಿಂತ್ಕೊಂಡು ಧನುಸ್ ಹಿಡ್ಕೊಂಡಿರ್ತಕ್ಕಂಥ ರಾಮನೇ ನಿಮಗೆ ಸಿಗುವಂಥದ್ದು ಅಂತ. ಆದರೆ ಇಲ್ಲಿಯೇ ರಾಮ ಹಾಗಲ್ಲ ಅಂತ, ತುಂಬ ಅಪರೂಪದ ರಾಮ ಇಲ್ಲಿರುವಂಥದ್ದು. ಇಂಥ ಅದೆಷ್ಟೋ ವೈಶಿಷ್ಟ್ಯಗಳು ಈ ಮಠದಲ್ಲಿದೆ. ಉದ್ದ ಪಟ್ಟಿ ಇದೆ ಅದರದ್ದು. ಆದರೆ ಒಂದನ್ನು ನಿಮಗೆ ಪ್ರತ್ಯೇಕ ತೆಗೆದು ಹೇಳ್ತೇವೆ. ಈ ಮಠ ಯಾಕೆ ಭಿನ್ನ ಅಂದರೆ, ಇಲ್ಲಿ ಗುರು ಶಿಷ್ಯರ ಮಧ್ಯೆ ಒಂದು ತಂದೆ ಮಕ್ಕಳ ಬಾಂಧವ್ಯ ಇದೆ ಅಂತ ಇಲ್ಲಿ ಅಂತ. ಬೇರೆ ಮಠಗಳಲ್ಲಿ ಸಾಮಾನ್ಯವಾಗಿ ಟೀಕೆಗೆಲ್ಲ ಹೇಳ್ತಾ ಇರುವಂಥದ್ದು, ಕೇಳಿದ್ರಿಂದ ಹೇಳ್ತಾ ಇರುವಂಥದ್ದು ವ್ಯತ್ಯಾಸ ಏನು ಅಂತ. ಸಾಮಾನ್ಯವಾಗಿ ಮಠದ ಪಾಡಿಗೆ ಮಠ, ಶಿಷ್ಯರ ಪಾಡಿಗೆ ಶಿಷ್ಯರು. ಯಾವಾಗಲೂ ಮಠಕ್ಕೆ ಶಿಷ್ಯರು ಬರ್ತಾರೆ, ವರ್ಷಕ್ಕೆ 1 ಸತಿ 2 ಸತಿ ಬರ್ತಾರೆ. ಕೆಲವು ಕಡೆ ಪಾದಪೂಜೆ ಮಾಡೋದುಂಟು, ಮಂತ್ರಾಕ್ಷತೆ ಲಭ್ಯ ಆಗೋದುಂಟು. ಆದರೆ ಒಂದು ಕುಟುಂಬ ಎನ್ನುವ ಭಾವ ಇದೆಯಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕಷ್ಟ. ಕಷ್ಟ ಸುಖಕ್ಕಾಗುವಂಥ ಸಂದರ್ಭಗಳಿದೆಯಾ ಅಂದರೆ ಅದಕ್ಕೆ ಉತ್ತರ ಕಷ್ಟ. ಇಲ್ಲಿ ಮಾತ್ರ ಹೇಗೆ ಸ್ವಂತ ತಾಯಿ ತಂದೆ ಇಲ್ಲಿ ಎಲ್ಲವನ್ನೂ ಹೇಳ್ಕೊಡ್ತಾರೋ ಹಾಗೆ ಶಿಷ್ಯರು ಎಲ್ಲವನ್ನೂ ಹೇಳ್ಕೊಡ್ತಾರೆ. ಇಲ್ಲಿ ಏನು ಸಂಕೋಚ ಮಾಡೋದಿಲ್ಲ ಅಥವಾ ಏನು ಹಿಂದೆ ಮುಂದೆ ನೋಡೋದಿಲ್ಲ.
ಹಾಗೆ ಇಲ್ಲಿ ಸಾಂತ್ವನ ಸಿಗ್ತದೆ, ಅವರಿಗೆ ಮಾರ್ಗದರ್ಶನ ಸಿಗ್ತದೆ, ಪರಿಹಾರ ಸಿಗ್ತದೆ. ಹಾಗಾಗಿ ಮಠ ಮತ್ತು ಶಿಷ್ಯರ ಮಧ್ಯೆ ಅದ್ವೈತ ಇರುವ ಒಂದು ಮಠ ಯಾವುದಾದ್ರೂ ಇದ್ದರೆ ಅದು ರಾಮಚಂದ್ರಾಪುರ ಮಠ ಅಂತೇಳಿ ನೀವು ಕರಿಬೋದು. ಹರೇ ರಾಮ ಸಂಸ್ಥಾನ. ನಾವು ತುಂಬ ದಿನದಿಂದ ಶಾಸನತಂತ್ರ ಅನ್ನೋ ಪದವನ್ನು ಕೇಳ್ತಾನೆ ಬಂದಿದ್ದೀವಿ. ಅದನ್ನು ಸರಳವಾಗಿ ಯಾರಿಗಾದರೂ ಹೇಳೋದಾದರೆ, ಈಗ ನಾವೇ ತಿಳಿಯೋದಾದರೆ ಯಾವ ರೀತಿ ತಿಳಿಬೋದು? ಹೊಸ ಶಬ್ದ ಅಲ್ವಾ, ಶಾಸನತಂತ್ರ. ಅದು ಕೂಡ ನಮ್ಮಲ್ಲಿ ಮಾತ್ರ ಇದೆ ಆ ಶಬ್ದ, ಬೇರೆ ಕಡೆ ಆ ಶಬ್ದ ಇಲ್ಲ. ಶಾಸನತಂತ್ರ ನಿಮಗೆ ತಂತ್ರಗಳು ಗೊತ್ತು, ಮಂತ್ರಗಳು ಗೊತ್ತು ಅಲ್ವಾ? ಸುತಂತ್ರಗಳು ಗೊತ್ತಿದೆಯೋ ಇಲ್ವೋ, ಕುತಂತ್ರಗಳ ಅನುಭವ ತುಂಬ ಇರ್ತದೆ ಜೀವನದಲ್ಲಿ. ಇದೆಲ್ಲ ಈ ಶಾಸನತಂತ್ರ ಏನಪ್ಪ ಅಂತಂದರೆ, ಈಗ ನೀವು ಪ್ರಜಾತಂತ್ರ ಕೇಳಿಲ್ವಾ, ರಾಜತಂತ್ರ ಕೇಳಿಲ್ವಾ, ಪ್ರಜಾತಂತ್ರ ಕೇಳಿಲ್ವಾ? ನೆನಪು ಮಾಡ್ಕೊಳ್ಳಿ ಇದನ್ನು. ಅಂಥದ್ದೇ ಇದೊಂದು ತಂತ್ರ. ಸತ್ತೆ ಅನ್ನೋ ಥರ ತಗೊಂಡ್ರೆ ಪ್ರಜಾಸತ್ತೆ, ಪ್ರಜಾತಂತ್ರ ಅಂತ ಹೇಳಿದಾಗೆ ಈ ಶಾಸನತಂತ್ರ ಅನ್ನುವಾಗ ಇಡೀ ಮಠದ ಶಾಸನವನ್ನು ನಿರ್ವಹಿಸ್ತಕ್ಕಂಥ ಒಂದು ಸತ್ತೆ ಇದು, ಅದೇ ಶಾಸನತಂತ್ರ. ಈಗ ನಾವಾಗಲೇ ಹೇಳಿದ್ವು, ಮಠ ಅಂದರೆ ಶಿಷ್ಯರ ನೆಲೆ, ಅದೇ ತಾನೇ ಮಠ ಎಂಬುದಾಗಿ ಮೊದಲೇ ವಿವರಣೆ ಕೊಟ್ಟವು. ಶಿಷ್ಯರಿಂದ, ಶಿಷ್ಯರಿಗಾಗಿ, ಶಿಷ್ಯರೇ ನಡೆಸುವ ವ್ಯವಸ್ಥೆ, ಗುರುಗಳ ದಿವ್ಯ ಸಾನ್ನಿಧ್ಯ, ಅದು ಮಠ ಅಲ್ವಾ? ಹಾಗಾಗಿ ಶಾಸನತಂತ್ರ ಅಂದರೆ ಏನು ಅಂದರೆ, ಶಿಷ್ಯರಿಗಾಗಿ ಶಿಷ್ಯರೇ ಮಠದ ವ್ಯವಸ್ಥೆಯನ್ನು ನಡೆಸ್ತಾರೆ, ಅದು ಶಾಸನತಂತ್ರ. ಒಂದು ಮಠ ಅಂದರೆ ಮಠದ ನಿರ್ವಹಣೆ ನಡಿಬೇಕು, ನಿರ್ಧಾರಗಳನ್ನು ಸ್ವೀಕಾರ ಮಾಡಬೇಕು, ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ಇದೆಲ್ಲ ನಡಿಬೇಕು ಅದಕ್ಕೆಲ್ಲ ಏನು ಹೆಸರು ಅಂದರೆ ಅದೇ ಶಾಸನ. ಅಂದರೆ ಸುಶಾಸನ, ಪ್ರಶಾಸನ ಅಂದರೆ ಅದೇ ತಾನೇ ಅಂತ. ಅದನ್ನು ನಡೆಸ್ತಕ್ಕಂಥ ಒಂದು ಗುಂಪು, ಒಂದು ತಂಡ, ಅದು ಅದೇ ಶಾಸನತಂತ್ರ. ಮಠವನ್ನು ನೋಡ್ಕೊಳ್ಳುವಂಥವ್ರು, ಮಠವನ್ನು ನಡೆಸೋವಂಥವ್ರು, ಮಠದ ನಿರ್ವಹಣೆ ಮಾಡ್ತಕ್ಕಂಥವ್ರು ಅಂತ ಕೆಲವು ಶಿಷ್ಯರು, ಒಂದಷ್ಟು ಶಿಷ್ಯರು, ಆ ಶಿಷ್ಯರ ಗುಂಪು, ಅದೇ ಶಾಸನತಂತ್ರ. ಇದರಲ್ಲಿ ಅನೇಕ ಖಂಡಗಳು ಬರ್ತವೆ. ಉದಾಹರಣೆಗೆ ಮಠ ಅಂದರೆ ಗುರು ಸೇವೆ ನಡೀಬೇಕು, ಅದಕ್ಕೆ ಶ್ರೀಚರಣ ಖಂಡ ಇದೆ. ಮಠ ಅಂದರೆ ಗುರುಗಳ ಸಂದೇಶ ಶಿಷ್ಯರಿಗೆ ತಲುಪಬೇಕು, ಅದಕ್ಕೆ ಶ್ರೀ ಸಂದೇಶ ಖಂಡ ಇದೆ. ಮಠ ಅಂದರೆ ಧರ್ಮಕರ್ಮಗಳು ನಡಿಬೇಕು, ಅದಕ್ಕೆ ಧರ್ಮಕರ್ಮ ಖಂಡ ಇದೆ. ಮಠದ ವಿಚಾರಗಳು ಸಮಾಜವನ್ನು ತಲುಪಬೇಕು, ಗುರು ಸಂದೇಶ ಮಾತ್ರ ಅಲ್ಲ. ಮಠದ ನೀತಿ ನಿಲುವುಗಳು, ನಿರ್ಧಾರಗಳು, ಆಗು ಹೋಗುಗಳು ಸಮಾಜಕ್ಕೆ ತಲುಪಬೇಕು, ಸುಪ್ರಸಾರ ಖಂಡ. ಮಠದಲ್ಲಿ ಉತ್ಸವಗಳು ನಡೀತವೆ. ಈಗ ಪ್ರತಿ ರಾಮನವಮಿಗೆ ರಾಮೋತ್ಸವ ನಡೀತದೆ, ಶಂಕರ ಜಯಂತಿಗೆ ಶಂಕರ ಪಂಚಮಿ ನಡೀತದೆ. ಈಗ ಅನೇಕ ಉತ್ಸವಗಳು ನಡೀತವೆ, ಅದಕ್ಕೆ ಉತ್ಸವ ಖಂಡ, ಅದನ್ನು ನಡೆಸ್ತಕ್ಕಂಥದ್ದು. ಹಾಗೆ ಅನೇಕ ಮಹಾ ಕಾರ್ಯಗಳು ಮಠದಲ್ಲಿ ನಡೀತಾ ಇರ್ತವೆ. ಈಗ ವಿಶ್ವವಿದ್ಯಾಪೀಠ ಇರ್ಬೋದು, ಗೋಸ್ವರ್ಗ ಇರ್ಬೋದು, ಚಂದ್ರಮೌಳೀಶ್ವರ ದೇವಸ್ಥಾನ ಇರ್ಬೋದು, ಇಂಥ ಒಂದು ಮಹಾ ಯೋಜನೆಗಳು ನಡೀತಾ ಇರ್ತವೆ. ಅವುಗಳನ್ನು ಸಾಕಾರ ಮಾಡಲಿಕ್ಕೆ ಪ್ರಕಲ್ಪ ಖಂಡ. ಹಾಗೆ ಸೇವಕರು ಬೇಕಾಗ್ತಾರೆ. ಇದೆಲ್ಲ ನಡೆಸಬೇಕು ಅಂದರೆ ಮಾನವ ಸಂಪನ್ಮೂಲ ಬೇಕು, ತೊಡಗಿಸ್ಕೊಂಡು ಸೇವೆ ಮಾಡ್ತಕ್ಕಂಥವ್ರು ಬೇಕು, ಅವರಿಗೆ ತರಬೇತಿ ಬೇಕು, ಅವರನ್ನು ಕಾರ್ಯನಿಯೋಜನೆ ಮಾಡಬೇಕು, ಸೇವಾ ಖಂಡ. ಇದೆಲ್ಲಕ್ಕೂ ಮಿದುಳಾಗಿ ಯಾರಾದರೂ ಕೆಲಸ ಮಾಡಬೇಕು. ಇದೆಲ್ಲ ಹೇಗೆ ನಡಿಬೇಕು, ಇದೆಲ್ಲ ಯಾವಾಗ ನಡಿಬೇಕು, ಯಾರು ಏನೇನು ಮಾಡಬೇಕು, ಏನು ಕಾರ್ಯಪ್ರಣಾಳಿ, ಯೋಜನಾ ಖಂಡ. ಈಗ ಸುಶಾಸನ ಖಂಡ ನೇರವಾಗಿ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮಠದ ನಿತ್ಯಾಡಳಿತ, ಅದನ್ನು ನೋಡ್ಕೊಳ್ತಕ್ಕಂಥದ್ದು ಸುಶಾಸನ ಖಂಡ. ದೊಡ್ಡ ಸಂಘಟನೆ ಮಠದ ಅಡಿಯಲ್ಲಿದೆ. ಈಗ ದೊಡ್ಡ ಶಿಷ್ಯವೃಂದ ಇದೆ, ಅವ್ರನ್ನೆಲ್ಲ ಸಂಘಟನೆ ಮಾಡಬೇಕು. ಬೇರೆ ಬೇರೆ ಹೆಸರಲ್ಲಿ ಮಹಾಮಂಡಲ ಇರ್ಬೋದು, ಮಾತೃತ್ವಂ ಇರ್ಬೋದು, ಗೋಪರಿವಾರ ಇರ್ಬೋದು. ಈಗ ಸಲುವಾಗಿ ಸಂಘಟನಾ ಖಂಡ.
ಹಾಗೆ ಕೊನೆಗೆ ಬಂದಿದೆ, ನೀವು ಯಾರೂ ಅದನ್ನು ಕೊನೆಗೆ ಇಡೋದಿಲ್ಲ. ಹಾಗಿದ್ರು ಸಂಪನ್ಮೂಲ ಖಂಡ ವಿವರಣೆ ಏನು ಬೇಡ ಅಲ್ವಾ? ನಾರಾಯಣನ ವ್ಯವಸ್ಥೆ ನಡೀಬೇಕು ಅಂದರೆ ಪಕ್ಕದಲ್ಲಿ ಲಕ್ಷ್ಮಿ ಇರಬೇಕಲ್ಲ. ಲಕ್ಷ್ಮಿ ಇಲ್ಲದೆ ನಾರಾಯಣನ ವ್ಯವಸ್ಥೆ ನಡೆಯೋದಿಲ್ಲ ಅಂತ. ಹಾಗಾಗಿ ಸಂಪನ್ಮೂಲಗಳ ಸಂಗ್ರಹಕ್ಕೋಸ್ಕರವಾಗಿ, ವ್ಯವಸ್ಥೆಗೋಸ್ಕರವಾಗಿ ಸಂಪನ್ಮೂಲ ಖಂಡ. ಇನ್ನೊಂದು ಸಂಶೋಧನಾ ಖಂಡ. ಸಂಶೋಧನಾ ಖಂಡ ಅಪರೂಪದ ಶೋಧನೆಗಳನ್ನು ಮಾಡೋ ಸಲುವಾಗಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಸಂಪ್ರದಾಯಗಳು ಅದು ಯಾಕೆ ಬಂತು, ಅದರ ಸೂಕ್ಷ್ಮಗಳು, ಮರ್ಮಗಳು ಏನು, ಅದನ್ನು ಸಮಾಜದ ಮುಂದೆ ಇವತ್ತಿನ ಭಾಷೆಯಲ್ಲಿ ತೆರೆದಿಡಲಿಕ್ಕೆ ಸಂಶೋಧನಾ ಖಂಡ. ಮತ್ತು ಗಣ್ಯಮಾನ್ಯರನ್ನು ಸಂಪರ್ಕ ಮಾಡೋದಕ್ಕೆ ಒಂದೊಂದು ವ್ಯಕ್ತಿ ಒಂದೊಂದು ಸಮಾಜ ಇದ್ದಂತೆ ಇರಬೇಕು ಅಂಥವ್ರು ಅಂತ. ಭೀಮಸೇನ ಅಂತ ಕರೀತಾರಲ್ಲ, ಯಾವಾಗಲೂ ವಿವರಣೆ ಕೊಡ್ತಾ ಇರ್ತೇವೆ. ಒಳ್ಳೆಯ ಹೆಸರು ಅದು ಅಂತ. ಒಳ್ಳೆಯ ಹೆಸರು ಅಂದರೆ ಅರ್ಥಪೂರ್ಣ ಅಂತ. ಒಂದು ಮನುಷ್ಯ ಭಯಂಕರವಾದ ಒಂದು ಸೇನೆ ಅಂತ ಇದ್ದರೆ ಒಂದೇ ಮನುಷ್ಯ, ಅದು ಭೀಮಸೇನ ಅಂತ. ಭೀಮ ಅಂದರೆ ಭಯಂಕರ, ಭಯಂಕರವಾದ ಸೇನೆಯಂತೆ ಒಂದೇ ಮನುಷ್ಯ. ಆಂಗ್ಲರು ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ತಾರಲ್ಲ, ಆ ಥರ ಅಂತ ಭೀಮಸೇನ ಅಂತ. ಹಾಗೆ ಸಮಾಜದ ಭೀಮಸೇನರು ಇರ್ತಾರೆ ಕೆಲವರು, ಘಟಾನುಘಟಿಗಳು ಅಂತ. ಅವ್ರ ಒಬ್ಬರಿಗೆ ಅಷ್ಟೆಲ್ಲ ಶಕ್ತಿ ಇರ್ತದೆ ಅಂತ. ಅಂಥವ್ರನ್ನ ತಂದು ತೊಡಗಿಸಲಿಕ್ಕೋಸ್ಕರವಾಗಿ ಲೋಕ ಸಂಪರ್ಕ ಖಂಡ. ಮತ್ತು ಕೊನೆಯದಾಗಿ ಅದು ಇತ್ತೀಚೆಗೆ ಮೊಟ್ಟ ಮೊದಲು ಬೇಕಾಗ್ತಾ ಇದೆ, ಅದು ಸುರಕ್ಷಾ ಖಂಡ ಅಂತ. ಇಂಥದ್ದೊಂದನ್ನು ಉಳಿಸ್ಬೇಕಲ್ಲ, ಇಂಥ ಒಂದು ವ್ಯವಸ್ಥೆಗೆ ಆಪತ್ತುಗಳು ತುಂಬ ಇರ್ತವೆ. ನಾವು ಸುರಕ್ಷಾ ಖಂಡಕ್ಕೆ ಹಲಸಿನ ಹಣ್ಣಿನ ಉದಾಹರಣೆ ಕೊಡ್ತಾ ಇರ್ತೇವೆ ಯಾವಾಗಲೂ. ಏನಪ್ಪ ಕಿರಿಕಿರಿ ಅಂತ ಅನಿಸ್ಬಿಡ್ತದೆ ಅಲ್ವಾ? ಒಳ್ಳೆ ಪರಿಮಳ ಹಲಸಿನ ಹಣ್ಣು ಅಂದರೆ, ಒಳ್ಳೆ ರುಚಿ, ಒಳ್ಳೆ ಬಣ್ಣ, ಏನಿಲ್ಲ ಹೇಳಿ, ಹಿರಣ್ಯ ವರ್ಣ ಭರಣಿ ಹಾಗೆ ಇದೆ ಅದು ಹಲಸಿನ ಹಣ್ಣು ಅಂತಂದರೆ ಅಂತ. ಅತ್ಯಂತ ಆಸ್ವಾದನೀಯ, ಅದು ಬೇಡ ಅನ್ನೋರು ಯಾರೂ ಇಲ್ಲ ಅಂತ. ಎಂಥ ಸಕ್ಕರೆ ಕಾಯಿಲೆ ಇದ್ದರೂ ಕೂಡ ಅದು ಕಂಡ್ರೆ ಸಕ್ಕರೆ ಕಾಯಿಲೆ ಮರ್ತೋಗ್ತದೆ ಕೂಡಲೇ ಅಂತ. ಅಷ್ಟು ಶಕ್ತಿ ಇದೆ ಅದು, ಅಷ್ಟು ಮೃದು ಕೂಡ ಅದು. ಅದು ತಿನ್ನಬೇಕಾದ ವಸ್ತು ಇದೆಯಲ್ಲ, ತೊಳೆ ಅಂತ ಏನು ಹೇಳ್ತೇವೆ, ಅಷ್ಟು ಅದು ಮೃದುವಾಗಿ ಕೂಡ ಇರ್ತದೆ ಅಂತ. ಆದರೆ ಅದನ್ನು ತಿನ್ನಬೇಕು ಅಂದರೆ ಏನು ಕಷ್ಟಪ್ಪ ಅಂತ. ಮೊದಲು ಸಿಗೋದೇ ಮುಳ್ಳು, ಒಂದಲ್ಲ ಎರಡಲ್ಲ, ಮೈ ತುಂಬ ಮುಳ್ಳು. ಆಮೇಲೆ ಆ ಮೇಣ, ಈ ಪೇಟೆಯವರು ತಿನ್ನೋದೇ ಬಿಟ್ಬಿಟ್ರು ಅದನ್ನು ಅಂತ, ಈ ಸಾವಾಸ ಬೇಡ ಅಂತ. ಅಷ್ಟರ ಮಟ್ಟಿಗೆ ಅದು ಸರಿ ಮುಟ್ಟಬೇಕಾದ್ರೆ ಎಣ್ಣೆ ಹಚ್ಕೊಂಡೇ ಮುಟ್ಟಬೇಕಾಗತ್ತೆ ಅಂತ, ಅಷ್ಟು ಮೇಣ ಇದೆ ಅದರಲ್ಲಿ. ಮತ್ತು ಅದು ಮಧುರ ಒಲ್ಲದ ಭಾಗಗಳು ಮಧ್ಯೆ ಮಧ್ಯೆ ಇರ್ತವೆ, ಒಳಗೆ ಬೀಜ ಬೇರೆ ಇದೆ, ಅದು ಗಟ್ಟಿ ಬಲವಾಗಿ ಹಿಡ್ಕೊಂಡಿರ್ತದೆ ಅದು ಬೀಜ ಕೂಡ ಅಂತ. ಇದರ ದಾಟಿ ಆ ತೊಳೆಯನ್ನು ತಿನ್ನಬೇಕು ಅಂದರೆ ಅದು ಮತ್ತೊಂದು ಸರಿ ಹುಟ್ಟು ಬಂದಾಗ ಆಗ್ತದೆ ಅದಕ್ಕೆ ಅಂತ. ಯಾಕಿಷ್ಟೆಲ್ಲ ಕಟಕಟೆ? ಹಲಸಿನ ಮರ ಸುಮ್ಮನೆ ಸೀದಾ ತೊಳೆಯನ್ನು ಹಾಗೆ ಬಿಟ್ಟರೆ ಏನಾಗ್ತಿತ್ತು ಅಂತ, ಏನಾಗ್ತಿತ್ತು ಹೇಳಿ? ಸೀದಾ ಹಾಗೆ ಆ ತಿರುಳನ್ನೇ, ತಿನ್ನೋ ಭಾಗವನ್ನೇ ಹಾಗೆ ಬಿಟ್ಬಿಡ್ತಾ ಇದ್ರೆ ಅದನ್ನು ಬಿಡಿದವರು, ನಿಮ್ಮರಿಗೆ ಬಂದು ತಲುಪೋದೇ ಇಲ್ಲ ಅದು ಯಾವ ಕಾರಣಕ್ಕೂ ಅಂತ. ಹಾಗಾಗಿ ಅಷ್ಟು ಒಳ್ಳೆ ವಸ್ತು ಆಗಿದ್ರಿಂದ ಅಂಥ ಒಂದು ಅಭೇದ್ಯ ರಕ್ಷಣೆಯನ್ನು ಹಲಸಿನ ಮರ ಇಟ್ಕೊಂಡಿದೆ ಅಂತ. ತಿನ್ಬೇಕಾ, ತಪಸ್ ಮಾಡು ನೀನು ಅಂತ, ಹಾಗಿದ್ರೆ ಮಾತ್ರ ತಿನ್ನೋಕೆ ಸಾಧ್ಯ ಅಂತ. ಹಾಗೆ ಒಂದು ಸುರಕ್ಷೆ ಬೇಕಾಗ್ತದೆ, ಯಾವುದೇ ಒಳ್ಳೆಯ ವ್ಯವಸ್ಥೆಗೆ ಸುರಕ್ಷೆ ಬೇಕಾಗ್ತದೆ. ಅಯೋಧ್ಯೆ ವರ್ಣನೆ ಮಾಡುವಾಗ ರಾಮಾಯಣದಲ್ಲಿ ಮೊದಲು ಹೇಳೋದೇ ಅದನ್ನು ಅಂತ. ಅದೆಷ್ಟು ಅಭೇದ್ಯವಾಗಿತ್ತು ಅಂತ. ಹೆಸರಿಗೆ ಅರ್ಥ ಏನು? ಯುದ್ಧ ಮಾಡಿ ಗೆಲ್ಲೋಕೆ ಸಾಧ್ಯ ಇಲ್ಲ ಅಂತ. ಅದು ಅಯೋಧ್ಯೆ ಅಂತ. ಪ್ರೀತಿಯಿಂದ ಗೆಲ್ಬಹುದು, ಭಕ್ತಿಯಿಂದ ಗೆಲ್ಬಹುದು ನೀವು, ಆದರೆ ಯುದ್ಧ ಮಾಡಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲವಂತೆ ಅದನ್ನು ಅಂತ. ಅದಕ್ಕೆ ಅಯೋಧ್ಯೆ ಅಂತ ಹೆಸರು ಅಂತ. ಅವನನ್ನು ಪೂಜೆ ಮಾಡೋರು ನಾವು, ಅಯೋಧ್ಯಾಧಿಪತಿಯನ್ನು ಪೂಜೆ ಮಾಡೋರು. ಸುರಕ್ಷಾ ಖಂಡ ಬೇಡವಾ ಅಂತ. ಇವತ್ತಂತೂ ನಮ್ಮ ಶಿಷ್ಯರಲ್ಲಿ ಒಂದೇ ಒಂದು ಜನ ನಿಮ್ಗೆ ಸಿಗಲಿಕ್ಕಿಲ್ಲ, ಸುರಕ್ಷಾ ಖಂಡ ಬೇಕಾಗಿಲ್ಲ ಅಂತ ಹೇಳೋರು ಯಾರು ಸಿಗಲಿಕ್ಕಿಲ್ಲ ಅಂತ ಒಂದು ಸಂದರ್ಭ ಇದೆ ಅಂತ. ಬೇಕಾಗ್ತದೆ ಯಾವುದೇ ಒಂದು ಒಳ್ಳೆಯ ವಸ್ತು, ಒಳ್ಳೆಯ ವ್ಯಕ್ತಿ. ಸೀತೆ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ರಾಮ ಲಕ್ಷ್ಮಣರು ಎಷ್ಟು ಪ್ರಯತ್ನ ಪಟ್ಟರು. 13 ವರ್ಷಗಳ ಕಾಲ ಆಕೆಯನ್ನು ಅವರು ಬಿಟ್ಟಿರಲಿಲ್ಲ ಅಂತ. ಏಕಾಂಗಿನಿಯನ್ನಾಗಿ ಅಂತ ಕಾಡಿನಲ್ಲಿ, ಬೇರೆ ಪರಿವಾರ ಇಲ್ಲ ಅಲ್ಲಿ, ಒಂದು ಕ್ಷಣ ಕೂಡ ಬಿಟ್ಟಿರಲಿಲ್ಲ ಅಂತ. ರಾಮ ಇರಬೇಕು ಅಥವಾ ಲಕ್ಷ್ಮಣ ಇರಬೇಕು. ಖರದೂಷಣರ ಯುದ್ಧ ನಡೀಬೇಕಾದ್ರೆ ರಾಮ ಲಕ್ಷ್ಮಣನಿಗೆ ಆದೇಶ ಮಾಡ್ತಾನೆ, ಸೀತೆ ಪಕ್ಕದಲ್ಲಿರೋ ನೀನು.
ಸೀತೆ ರಕ್ಷಣೆ ಮಾಡ್ತಾ ಇರೋ, ನಾನು ಯುದ್ಧ ಮಾಡ್ತೇನೆ ಅಂತ. ಒಂದು ಚಿಕ್ಕ ಸಂದರ್ಭ ಅಂತ, ಇಬ್ರು ಇರಲಿಲ್ಲ ಅಂತ, ಏನಾಯ್ತು ಆಗ? ರಕ್ಷಣೆ ಬೇಕು ಅಂತ. ಹೇಗೆ ಸುರಕ್ಷಾ ಖಂಡ, ಇಷ್ಟು ಖಂಡಗಳು ಇರ್ತಕ್ಕಂಥ ಒಂದು ಇಡೀ ಮಠದ ಸಮಗ್ರ ನಿರ್ವಹಣೆ ಏನಾಗಬೇಕು, ಮಠದಿಂದ ಏನಾಗಬೇಕು ಅಲ್ಲಿ ಒಂದು ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ, ಅದಕ್ಕಾಗಿರ್ತಕ್ಕಂಥ ಕಾರ್ಯಕರ್ತರ, ಪದಾಧಿಕಾರಿಗಳ, ಶಿಷ್ಯರ ಸಮುದಾಯ, ಅದೇ ಶಾಸನತಂತ್ರ. ಇದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ, ಈ ಪರಿಕಲ್ಪನೆ ಬಂದಿದ್ದು ಹೇಗೆ? ಹೀಗೆ ಇದರ ಜೊತೆಗೆ ಅದು ಹೀಗೆ ಬಂತದು, ಹೇಗೆ ಬಂತು ಅಂತ ಹೇಳೋದು ಕಷ್ಟ ಅಂತ. ಅದಕ್ಕೆ ನಿಮ್ಮಿಂದಲೇ ಬಂತು ಅಂತ. ನಿಮ್ಮನ್ನೆಲ್ಲ ಹೀಗೆ ನೋಡಿದ್ವು, ಮಠನೂ ನೋಡಿದ್ವಿ ಹೀಗೆ, ಅಂದರೆ ಒಂದು ಬೇಕಲ್ಲ ವ್ಯವಸ್ಥೆ ಮಧ್ಯದಲ್ಲಿ ಅಂತಾಯಿತು ಅಂತ, ಒಳಗಿಂದ ಬಂತು ಅಂತ ಅನ್ಬೋದು ಅಂತ. ಎಲ್ಲಿಂದಲೂ ಬೇರೆ ಕಡೆಯಿಂದ ತೊಗೊಂಡಿರ್ತಕ್ಕಂಥದ್ದೆಲ್ಲ ಇದು, ಯಾವುದ್ರದ್ದು ನಕಲಲ್ಲ, ಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಇದಕ್ಕೊಂದು ರೂಪ ಕೊಡಬೇಕು, ಇಲ್ಲ ಅಂದರೂ ನೀವೇ ಮಾಡಿರುತ್ತಾನೆ. ಈಗ ನಾವೇನು ಮಾಡ್ತೇವೆ, ಅದನ್ನು ನೀವೇ ಮಾಡ್ತೀರಿ. ಕಾಣಿಕೆ ತಂದು ಹಾಕೋರು ನೀವೇ, ತೊಗೊಂಡೋಗೋರು ನೀವೇ. ಹೇಳೋದು ಮಾತ್ರ ಗುರುಗಳಿಗೆ ಕಾಣಿಕೆ ಹಾಕಿದೆ, ಗುರುಗಳಿಗೆ ಕಾಣಿಕೆ ಹಾಕಿದೆ ಅಂತ ಹೇಳ್ತಾ ಇರ್ತೀರಿ ಅಂತ. ಈ ಶಿಷ್ಯ ಬಂದು ಕಾಣಿಕೆ ಹಾಕ್ತಾನೆ, ಆ ಶಿಷ್ಯ ಬಂದು ತೊಗೊಂಡೋಗಿ ಬ್ಯಾಂಕಿಗೆ ಹಾಕ್ತಾನೆ ಅದನ್ನು ಅಂತ. ನಮ್ಮದೇನು ಮಧ್ಯದಲ್ಲಿ ಅಂತ, ನಮ್ಮ ಮುಟ್ಟು ಕೂಡ ಇರೋದಿಲ್ಲ ಅದನ್ನು ಅಂತ. ಹಾಗೆ ಮತ್ತೆಲ್ಲ ಆ ಕಡೆ ಹೋಗ್ತದೆ ಅದು ಅಲ್ಲಿ. ಹಾಗಾಗಿ ನೀವು ದೊಡ್ಡದಾಗಿ ಹೇಳ್ತಾ ಇರ್ತೀರಿ, ನೀವು ಒಂದು ಇಷ್ಟು ಕಾಣಿಕೆ ಕೊಟ್ಟ ಗುರುಗಳಿಗೆ, ಇಷ್ಟು ಯಾರಿಗೆ ಕೊಟ್ಟರು ನೀವು ಅಂತ. ಒಂದ್ಸಲ ಪ್ರಕ್ರಿಯೆ ನೋಡಿದ ಗೊತ್ತಾಗುತ್ತೆ ನಿಮಗೆ ಅಂತ, ನಿಮಗೇ ನೀವು ಕೊಟ್ಕೊಂಡಿದ್ದು ಅಂತ. ಹಾಗಾಗಿ ಇರುವ ವ್ಯವಸ್ಥೆ ಅದು, ನಾವಲ್ಲ, ನಮ್ಮ ಹಿಂದಿನವರು ತೆಗೆದುಕೊಂಡ್ರು ಕೂಡ, ಹಿಂದಿನ ತಲೆಮಾರುಗಳು ನೀವುಗಳೇ ನಡೆಸಿರುವಂಥದ್ದು. ನಿಮ್ಮ ಅಪ್ಪ ಅಜ್ಜಂದಿರು, ನಿಮ್ಮ ತಾತ ಮುತ್ತಾತಂದಿರು ನಡೆಸಿದ್ದಾರೆ ಇದನ್ನು ಅಂತ. ಅದಕ್ಕೆ ಒಂದು ರೂಪ, ಚೌಕಟ್ಟು, ಆಕೃತಿ ಕೊಟ್ಟಿರ್ತಕ್ಕಂಥದ್ದು. ಆ ಹಿಂದಿನ ವ್ಯವಸ್ಥೆಗೂ ಈಗಿನ ವ್ಯವಸ್ಥೆಗೂ ಆ ಪರಿಕಲ್ಪನೆಯಲ್ಲಿ ಮತ್ತು ವ್ಯವಸ್ಥೆಯಲ್ಲಿನ ಭಿನ್ನತೆ ಬಗ್ಗೆ ಹೇಳ್ಬೋದಾ ಅಂತ? ರೂಪ ಅಷ್ಟೇ, ಅಧಿಕೃತತೆ ಅಂತ. ಹಿಂದೆ ಕೂಡ ವ್ಯವಸ್ಥೆಗಳು ಇರ್ತಾ ಇದ್ವು. ಉದಾಹರಣೆಗೆ ಸಮ್ಮುಖ ಸರ್ವಾಧಿಕಾರಿಗಳು ಮುಡಿಯಾಲು ನಮ್ಮ ಮುಂದೆ ಇದ್ದಾರೆ ಈಗ, ಅವರು ಇರ್ತಾಯಿದ್ರು, ಪಾರ್ಪತ್ಯಗಾರರು ಇರ್ತಾಯಿದ್ರು, ಬೇರೆ ಮಠಗಳಲ್ಲಿ ದಿವಾಣರು ಅಂತ ಹೇಳ್ತಾರೆ, ನಮ್ಮಲ್ಲಿ ಆ ಶಬ್ದ ಇಲ್ಲ. ಆಚಾರ ಭಟ್ರು ಅಂತ ಅಲ್ಲಲ್ಲಿ ಇರ್ತಾಯಿದ್ರು, ಸೀಮೆಗಳಲ್ಲಿ ಶಾನ್ಭೋಗರು ಅಂತ ಇರ್ತಾಯಿದ್ರು, ಹೀಗೆಲ್ಲ ಇರ್ತಾಯಿದ್ರು. ಬ್ರಿಟಿಷರು ಬಂದ ನಂತರ ಏಜೆಂಟ್ರು ಅಂತ ಆ ಹೆಸರಲ್ಲಿ ಇರ್ತಾಯಿದ್ರು. ಒಂದು ತಮಾಷೆ ಇದೆ ಮಠದಲ್ಲಿ, ಅದೇನೆಂದರೆ ತುಂಬ ನಾಯಿಗಳಿರ್ತವೆ ಮಠದಲ್ಲಿ. ಯಾಕೆಂದರೆ ಸುತ್ತಮುತ್ತ ಇಲ್ಲೆಲ್ಲ ಹಳ್ಳಿ ಮಠಗಳಲ್ಲಿ ಸುತ್ತಮುತ್ತ ತುಂಬ ನಾಯಿಗಳಿಗೆ, ತುಂಬ ಜನ ಊಟ ಮಾಡ್ತಾರೆ, ಎಸಿತಾರೆ, ತಿನ್ನೋಕೆ ನಾಯಿಗಳು ಬರ್ತವೆ ತುಂಬ ಅಂತ. ಅವ್ರ ಬಗ್ಗೆ ಯಾರೊಬ್ಬರು ಏಜೆಂಟ್ರೇ ಹೀಗೆ ಹೇಳ್ತಾ ಇದ್ರಂತೆ. ಅದ್ರಲ್ಲಿ ಯಾರು ಅಂದರೆ ಅದೆಲ್ಲ ಹಳೆ ಏಜೆಂಟ್ರು ಅಂತ ಕರೆಯೋರಂಥವ್ರು. ಹಳೆ ಏಜೆಂಟ್ರು ಅಂದರೆ ಹಿಂದೊಂದು ಕಾಲದಲ್ಲಿ ಏಜೆಂಟ್ರಾಗಿದ್ದು ತಪ್ಪು ಮಾಡಿ ಮಠದ ಸತ್ತನ್ನು ಏನಾದ್ರು ಚೂರ್ಪರ ಆ ಕಡೆ ಈ ಕಡೆ ಮಾಡಿ ಅದರ ಪರಿಣಾಮವಾಗಿ ಅವ್ರು ಹೀಗೆ ಬಂದಿದ್ದಾರೆ ಈಗ ಋಣ ತೀರಿಸೋದಕ್ಕೆ ಅಂತ ಅಂದರೆ ತಮಾಷೆಗೆ ಮಾತಾಡ್ತಾ ಇದ್ದಿದ್ದು. ಅದು ಅದಕ್ಕಿಂತ ಭಯಂಕರ. ಅದು ಆ ಮಠದ ಸ್ವತ್ತನ್ನು ಆ ಕಡೆ ಈ ಕಡೆ ಮಾಡೋದಿಲ್ಲ ನಮ್ಮಲ್ಲಿ ಆ ಥರದ ಭಾವನೆಗಳಿಲ್ಲ ಶಿಷ್ಯರಲ್ಲಿ. ತುಂಬ ಪಾರದರ್ಶಕ, ತುಂಬ ಸ್ವಚ್ಛ, ಕೊಡ್ತಾರೆ ಹೊರತು ತಗೊಳ್ಳೋದಿಲ್ಲ, ಆ ಥರದ್ದು ಇರುವಂಥದ್ದು. ಆದರೆ ಅದು ಭಯಂಕರ, ಅದು ಮಾಡಿದ್ದೀವಿ. ಹಾಗಾಗಿ ಈ ಥರ ಬೇರೆ ಬೇರೆ ಹೆಸರುಗಳಿತ್ತು ಒಂದು ಕಾಲದಲ್ಲಿ ಅಂತ. ಇವತ್ತು ಅದಕ್ಕೆ ಒಂದು ಹೊಸ ರೂಪ ಕೊಟ್ಟಿರ್ತಕ್ಕಂಥದ್ದು, ಇವತ್ತಿನ ಕಾಲ ದೇಶ ಸನ್ನಿವೇಶಗಳಿಗೆ ತಕ್ಕಂತೆ ಹೊಸ ರೂಪ ಕೊಟ್ಟಿರ್ತಕ್ಕಂಥದ್ದು ಹೊರತು ಒಂದು ಸಂಘಟಿತ ರೂಪ. ಒಂದು ದೊಡ್ಡ ವ್ಯತ್ಯಾಸ ಏನು ಹೇಳ್ಬೋದು ಅಂದರೆ, ಅವತ್ತೆಲ್ಲ ವ್ಯಕ್ತಿ ಕೇಂದ್ರಿತ ಅದು. ಈಗ ಪಾರ್ಪತ್ಯಗಾರ ಒಂದು ವ್ಯಕ್ತಿಗೆ ಹೊಣೆಗಾರಿಕೆ ಅದು. ಈ ಸಂಘಟನೆ ಥರ ಆಗಿನ ಕಾಲದಲ್ಲಿ ಇರಲಿಲ್ಲ, ವಿಶೇಷವಾಗಿ ಸಮಿತಿ ಅನ್ನೋ ಥರ ಇಲ್ಲ ಹಿಂದಿನ ಕಾಲದಲ್ಲಿ ಅಂತ. ವೈಯಕ್ತಿಕ ಹೊಣೆಗಾರಿಕೆಗಳು, ಒಬ್ಬೊಬ್ಬರಿಗೆ ಹೊಣೆಗಾರಿಕೆಗಳು ಅನ್ನೋ ಥರ ಇರ್ತಾ ಇದ್ದಿದ್ದು. ಈಗ ಸಂಘಟನೆ ಕಾಲ, ಸಮಷ್ಟಿಯ ಕಾಲ ಇದು. ಹಾಗಾಗಿ ಸಾಮೂಹಿಕ ರೂಪ ಒಂದು ಈಗಿರ್ತಕ್ಕಂಥ ವಿಶೇಷ. ಶಾಸನ ತಂತ್ರ ಅಂತ ಅದೇನೆ ಅಂತ, ಸೇರಿ ಒಂದು ಹೆಸರು ಅದಕ್ಕೆ ಅಂತ, ಇಷ್ಟು ಸೇರಿ ಒಂದು ಹೆಸರು ಅಂತ ಶಾಸನ ತಂತ್ರ. ಶಾಸನತಂತ್ರ ಅಂದರೆ ಈ ಕೇಳುವಾಗ ಇದು ಇಂಗ್ಲೀಷಲ್ಲಿ ಹೇಳೋದಾದರೆ ಗ್ರೂಪ್ ಆಫ್ ಎಲೀಟ್ ಪೀಪಲ್ ಅನ್ನೋಂಥ ಒಂದು ಭಾವನೆ ಬರ್ಬೋದು. ಅದು ಹಾಗೆಯಾ ಅಥವಾ ಅಂದರೆ ಈ ಶಾಸನತಂತ್ರ ಪದಾಧಿಕಾರ ಇದರಲ್ಲಿರುವಂತಹ ಜವಾಬ್ದಾರಿಯನ್ನು ತಗೊಂಡವರು ಅಂತಂದಾಗ ಕೆಲವೇ ಕೆಲವರು ಅಂತ, ಕೆಲವೇ ಕೆಲವರು, ಒಂದು ಅಂದ್ರೆ 10-15 ಜನ ಮಾತ್ರ ಇದ್ದಾರೆ, ಉಳಿದವರೆಲ್ಲ ಸ್ವಲ್ಪ ಮೇಲೆಯ ಅನ್ನೋ ಥರ, ಉಳಿದವರಿಗಿಂತ ಸ್ವಲ್ಪ ಮೇಲೆ ಅನ್ನೋ ಥರ ಮನಸ್ಸಿಗೆ ಬರ್ಬಹುದಾ?
ದೇವಾಂಶ ಸಂಬೋತ್ರ ಅವರು ಮೇಲಿಂದ ಬಂದವರು ಅಂತ ಆಗಲೇ ಹೇಳ್ತಾರಲ್ಲ ಆ ಥರ. ಒಂದನೇದಾಗಿ ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ. ಶಾಸನ ತಂತ್ರ ಅಂದರೆ ಕೇವಲ ಒಂದು 10-15 ಜನರ ಗುಂಪು ಅಂತಾದರೆ ನೀವೆಲ್ಲ ಬಂದು ಯಾಕೆ ಕೂತಿದ್ದೀರಿ? ಇಷ್ಟು ಮಂದಿ ತುಂಬಿ ಹೋಗಿದ್ದಾರೆ. ಇಲ್ಲಿ ಎಲ್ಲ ಕಡೆ ಭೂಮಿಲಿದ್ದೀರಿ, ಅಂತರಿಕ್ಷದಲ್ಲಿದ್ದೀರಿ, ಎಲ್ಲ ಕಡೆ ಇದ್ದೀರಿ. ಇಷ್ಟು ಮಂದಿ ಯಾಕೆ ಬಂದು ಕೂತ್ಕೊಂಡಿದ್ದೀರಿ? ನೀವು ಇಷ್ಟು ಶಾಸನ ತಂತ್ರ ತಾನೆ ಪ್ರತಿಯೊಬ್ಬರು ಕೂಡ. ಇದು ಬೇರೆ ಹಾಕ್ಕೊಂಡಿದ್ದೀರಿ ಕೊರಳಿಗೆ ಸೇವಾ ಮಾಲಿಕೆ ಒಂದು ಯಾವ ರತ್ನಹಾರಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದು ನೀವು ಹಾಕೊಂಡಿರ್ತಕ್ಕಂಥ ಸೇವಾ ಮಾಲಿಕೆ ಹಾಕೊಂಡ್ಮೇಲೆ ಶಾಸನ ತಂತ್ರ ಅಂತ ಆಯಿತು. ಇಷ್ಟು ಮಂದಿ ಇದ್ದೀರಲ್ಲ, ಯಾರೋ ಕೆಲವರದ್ದಲ್ಲ ಇದು. ಯಾಕೆಂದರೆ ಈಗ ಒಂದು ಶಾಸನ ತಂತ್ರ, ಅದರೊಳಗೆ ಇಷ್ಟು ಖಂಡಗಳು, ಆ ಖಂಡಗಳಿಗೆ ಉಪಖಂಡಗಳು, ಉಪಖಂಡಗಳು ಅನುಖಂಡಗಳು, ಅದರ ಕೆಳಗೆ ಒಂದೊಂದು ಕಾರ್ಯಕ್ಕೊಬ್ಬೊಬ್ಬ ವ್ಯಕ್ತಿ, ಕೊನೆಯಲ್ಲಿ ಒಂದೊಂದು ಕಾರ್ಯಕ್ಕೊಬ್ಬ ವ್ಯಕ್ತಿ. ನಮ್ಮ ಸಿದ್ಧಾಂತ ಅದು. ಪ್ರತಿಯೊಂದು ಕಾರ್ಯಕ್ಕೂ ಒಬ್ಬ ಕಾರ್ಯಕರ್ತ, ಹೊಣೆಗಾರ ಇರಬೇಕು ಅಂತ. ಮಠದ ಪ್ರತಿಯೊಂದು ಕಾರ್ಯಕ್ಕೂ ಒಬ್ಬ ಕಾರ್ಯಕರ್ತ, ಮತ್ತು ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಒಂದು ಕಾರ್ಯ ಅಂತ, ಒಂದಾದರೂ ಕಾರ್ಯ. ಇದು ಪೂರ್ಣ ಆದದಿಂದ ಶಾಸನ ತಂತ್ರ ಸಾರ್ಥಕ ಸಫಲ ಅಂತ ಅನ್ಸ್ಕೊಳ್ಳುವಂಥದ್ದು. ಅಥವಾ ಮಹಾಮಂಡಲ, ಪ್ರತಿ ಕಾರ್ಯಕ್ಕೊಬ್ಬ ಕಾರ್ಯಕರ್ತ, ಯಾವ ಕಾರ್ಯವೂ ಅನಾಥ ಆಗಬಾರ್ದು. ಪ್ರತಿಯೊಂದು ಕಾರ್ಯಕರ್ತನಿಗೂ ಒಂದು ಕಾರ್ಯ, ಯಾವ ಕಾರ್ಯಕರ್ತನ ಕೈ ಖಾಲಿ ಇರಬಾರ್ದು, ಯಾವುದೇ ಕಾರ್ಯಕರ್ತನ ಕೈ ಖಾಲಿ ಇರಬಾರ್ದು, ನನಗೇನು ಕೆಲಸ ಅಂತಿರಬಾರ್ದು. ಹಾಗಾದರೆ ಪ್ರತಿಯೊಂದು ಕಾರ್ಯಕ್ಕೂ ಒಬ್ಬ ಕಾರ್ಯಕರ್ತ ಅಂತ ಅದು ಎಷ್ಟು ಆದೀತು? ಒಂದು ಕಾರ್ಯಗಳು ಎಷ್ಟು ಉಂಟು? ಎಷ್ಟು ಕಾರ್ಯಗಳೋ ಅಷ್ಟು ಕಾರ್ಯಕರ್ತರು. ಕೆಲವು ಬಾರಿ ಹೆಚ್ಚು, ಯಾಕೆಂದರೆ ಒಂದು ಕಾರ್ಯ ಹೇಗಿರ್ತಾರೆ, ಒಬ್ಬರಿಗಿಂತ ಹೆಚ್ಚು ಜನ ಬೇಕಾಗ್ತದೆ ಅದಕ್ಕೆ ಅಂತ, ಹಾಗಿರ್ಬೋದು ಅಂತ. ಹಾಗಾಗಿ ಎಷ್ಟು ಕಾರ್ಯಗಳೋ ಅದಕ್ಕಿಂತ ಹೆಚ್ಚು ಕಾರ್ಯಕರ್ತರು. ಎಷ್ಟು ಕಾರ್ಯಕರ್ತರಿದ್ದಾರೋ ಅಷ್ಟು ಸೇರಿ ಶಾಸನ ತಂತ್ರ. ಇದು ಪಾಲಿಟ್ ಬ್ಯೂರೋ ಥರ ಯಾವುದೋ ಕೆಲವೇ ಜನರದ್ದಲ್ಲ ಇದು. ನಮ್ಮ ಒಟ್ಟು ಆಶಯವೇ ಮಠ ಕೆಲವೇ ಜನರ ಸುತ್ತಾಗಬಾರ್ದು ಅನ್ನುವಂಥದ್ದು. ಯಾವುದೋ ಕೆಲವರು ನಮ್ಮ ಸಣ್ಣ ಸಾಮಾನ್ಯ ಜನಗಳು ಹೇಳ್ಕೊಡ್ತಾ ಇರೋದುಂಟು. ಯಾರೋ ರೇಷ್ಮೆ ಶಾಲದು ಕೆಲವರು ಓಡಾಡ್ತಾರೆ, ಅವ್ರದ್ದೇ ಮಠ ಅಂತ. ಹಾಗಲ್ಲ ಇದು ಅಂತ. ಮಠವೆನ್ನುವುದು ಎಲ್ಲರ ಸೊತ್ತಾಗಬೇಕು, ಎಲ್ಲರೂ ಕಾರ್ಯಕರ್ತರಾಗಬೇಕು, ಎಲ್ಲ ಕಾರ್ಯಕರ್ತರದ್ದು ಆಗಬೇಕು ಮಠ ಅಂತ. ಶಾಸನ ತಂತ್ರದ ವ್ಯಾಪ್ತಿ ತುಂಬ ವಿಸ್ತಾರ. ಈಗ ಆ ಕಾರ್ಯಕರ್ತರ ಸಂಖ್ಯೆ, ನಮ್ಮ ಇಲ್ಲಿಯ ಶಾಸನ ತಂತ್ರದ ಒಟ್ಟು ಪದಾಧಿಕಾರಿಗಳ ಸಂಖ್ಯೆ 5,000ಕ್ಕಿಂತ ಹೆಚ್ಚು. 5,879 ಜನ ಶಾಸನ ತಂತ್ರ ಅಂತ. ಚಿಕ್ಕ ಗುಂಪು ಅಂತ. 5,879 ಲೆಕ್ಕ ಮುಗುದಿಲ್ಲ, ಸೇರಿಸಿದ್ದೇನೆ. 5,879 ಲೆಕ್ಕ ಮುಂದುವರಿಲಿಕ್ಕಿದೆ ಅಂತ. ಹಾಗಾಗಿ ಕೆಲವು ಜನರ ಸ್ವತ್ತಾಗಿ ಮಠ ಯಾವತ್ತೂ ಆಗಲಿಕ್ಕೆ ಸಾಧ್ಯ ಆಗಬಾರ್ದು ಅಂಥದ್ದೊಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಈಗ ಶಾಸನ ತಂತ್ರದ ರೂಪದಲ್ಲಿ. ಮತ್ತು ಈ ಖಂಡ, ಉಪಖಂಡ, ಅನುಖಂಡ ಏನಿದು? ಮತ್ತು ಈ ಒಂದು ಡಿಸೆಂಟ್ರಲೈಸೇಷನ್ ಅನ್ನೋ ಒಂದು ವ್ಯವಸ್ಥೆ ಒಂದು ರೀತಿಯಲ್ಲಿ ಗೊಂದಲ ಮೂಡಿಸ್ಬೋದಾ? ಅಂದರೆ ಅಖಂಡವಾಗಿ ಮುಂದುವರಿಯೋದಕ್ಕೆ ಈ ಖಂಡಗಳು, ಉಪಖಂಡಗಳು ಯಾವ ರೀತಿ ಸಹಾಯ ಮಾಡುತ್ತೆ? ಇದು ಮಾಡದಿದ್ದರೆ ಗೊಂದಲ ಆಗುತ್ತೆ ಅಂತ. ಯಾಕೆಂದರೆ ಸಾವಿರಾರು ಕಾರ್ಯಗಳು ಯಾರು ಅಂತ ಇಲ್ಲ, ಅದೇ ಗೊಂದಲ ಅಂತ. ಸಾವಿರಾರು ಕಾರ್ಯಗಳು ಪೂರ್ತಿ ವಿಭಾಗ ಪ್ರತ್ಯೇಕಕ್ಕಾಗಿ ಇದು ಇಂಥವನು ಅಂತ ಬಂದರೆ ಗೊಂದಲ ಇಲ್ಲ. ಇಲ್ಲಿದ್ರೆ ತುಂಬ ಗೊಂದಲ ಆಗ್ಬೋದು. ಈ ಶಾಸನ ತಂತ್ರ ಖಂಡ, ಉಪಖಂಡ, ಅನುಖಂಡಗಳು ಏನು ಮಾಡ್ತೇವೆ ಅಂದರೆ ಪ್ರತಿಯೊಬ್ಬನಿಗೂ ತಮ್ಮ ಕಾರ್ಯ ಏನು, ಎಷ್ಟು ಅನ್ನೋದನ್ನು ನಿರ್ದಿಷ್ಟವಾಗಿ ಚೌಕಟ್ಟು ಹಾಕಿ ಕೊಡ್ತೇವೆ. ಗೊಂದಲದ ಪರಿಹಾರ ಅದು, ಗೊಂದಲ ಅಲ್ಲ. ಮತ್ತು ಅರ್ಥ ಆಗೋರಿಗೆ ಯಾವ ವಿಷಯ ಕೂಡ ಗೊಂದಲ ಅಂತ ಅನಿಸ್ಬೋದು, ಅದು ಬೇರೆ. ಈಗ ಬೆಂಗಳೂರಿನ ಒಂದು ವಾಹನ ಸುವ್ಯವಸ್ಥೆ ವಿಧಾನಗಳಿದ್ದಾವೆ, ತುಂಬ ಗೊಂದಲ ಅಂತ ಅನಿಸುತ್ತೆ ನೋಡೋದಕ್ಕೆ. ಯಾವುದು ಏಕಮುಖ ರಸ್ತೆ, ಯಾವುದು ಬಹುಮುಖ ರಸ್ತೆ, ಏನು ಹೊಸಬರು ಬಂದರೆ ಬೆಂಗಳೂರಿಗೆ ದಿಗ್ಭ್ರಾಂತಿ ಆಗ್ಬೋದು ಅಂತ. ಎಲ್ಲಿ ಹೋಗ್ಬೋದು, ಹೋಗ್ಬಾರ್ದು, ಯಾಕಪ್ಪ ಇಷ್ಟೆಲ್ಲ, ಸುಮ್ಮನೆ ರಸ್ತೆ ಇದರಲ್ಲಿ ಹೋಗ್ಬೋದು ಅಂತ ಮಾಡ್ಬೋದಲ್ಲ. ಅಂದರೆ
ಹಾಗೆ ಮಾಡಿದ ಕೂಡಲೇ ಗೊಂದಲ ಶುರುವಾಗುತ್ತೆ. ಇಲ್ಲಿ ಹೀಗೆ ಹೋಗಬೇಕು, ಇಲ್ಲಿ ಹೋಗಬಾರ್ದು ಅನ್ನೋ ಥರ ವ್ಯವಸ್ಥೆ ಮಾಡಬೇಕು ನೋಡಿ ಅಂತ. ವಿಭಾಗ ಬೇಕು ಅಂತ. ಈ ನಮ್ಮ ದೇಹದಲ್ಲಿ ನೋಡಿ ವಿಭಾಗಗಳಿದೆ. ಮೂಗು ಅದರ ಕರ್ತವ್ಯ ತುಂಬ ಸ್ಪಷ್ಟ ಅಂತ. ಉಸಿರಾಡಬೇಕು, ಅದು ಪರಿಮಳ ತಗೋಬೇಕು. ಕಿವಿ ತುಂಬ ಸ್ಪಷ್ಟ ಇದೆ, ಕೇಳಬೇಕು. ಅದು ಕಾಲು ತುಂಬ ಸ್ಪಷ್ಟ ಇದೆ, ನಡ್ಕೊಂಡು ಹೋಗಬೇಕು. ಏನಿದು ಅಂದರೆ ಈ ದೇಹವೆಂಬ ಮಠದ ಖಂಡಗಳು, ಉಪಖಂಡಗಳು, ಅನುಖಂಡಗಳು, ಅದರೊಳಗೆ ತುದಿಯೇ ಕೊಟ್ಟ ಕೊನೆಯಲ್ಲಿ ಒಂದೊಂದು ಜೀವಕಣಗಳು ಅಂತ ಅವಕ್ಕೆಲ್ಲ ಕರ್ತವ್ಯ ಇದೆ. ದೇಹದಲ್ಲಿ ಗೊಂದಲ ಇಲ್ಲ ಅಂದರೆ ಶಾಸ್ತ್ರತಂತ್ರದಲ್ಲೂ ಗೊಂದಲ ಇಲ್ಲ. ಈಗ ನಮ್ಗೆ ಅಭ್ಯಾಸ ಆಗಿದ್ದರಿಂದ ಗೊತ್ತಾಗೋದಿಲ್ಲ, ಅಂದರೆ ನಮ್ಗೆ ಅನುಭವಕ್ಕೆ ಬರೋದಿಲ್ಲ. ಅದು ಊಟ ಮಾಡುವಾಗ ತಪ್ಪಿ ಕೈ ಮೂಗಿಗೆ ಹೋಗೋದಿಲ್ಲ, ಕಿವಿಗೆ ಹೋಗೋದಿಲ್ಲ. ಪೂರ್ತಿ ಅಭ್ಯಾಸ ಆಗಿಬಿಟ್ಟಿದೆ. ಇದೇ ತಿನ್ನೋ ಅಂಗ ಇದೆ ಅಂತ, ಹಾಗೆ ಅಭ್ಯಾಸ ಆಗಬೇಕು ನಿಮಗೆ ಅಂತ. ಇದು ಅಂತ ಇದನ್ನೇ ಮಾಡ್ತದೆ ಇದು ಅಂತ. ಇಲ್ಲಿ ಏನು ಗೊಂದಲ ಅಂತ ಆಗಬೇಕಾದ್ರೆ ಚೆನ್ನಾಗಿ ಅಭ್ಯಾಸ ಆಗಬೇಕು ನಿಮಗೆ. ಈಗ ಈ ಖಂಡ ಉಪಖಂಡಗಳ ವಿಷಯ ಬರ್ತಿದ್ದದಕ್ಕೆ ಅದಕ್ಕೆ ಪೂರಕವಾದ ಪ್ರಶ್ನೆ. ಕೆಲವೊಮ್ಮೆ ಯಾವುದೋ ಒಂದು ಕೆಲಸ ಅಥವಾ ಜವಾಬ್ದಾರಿ ಒಂದು ಖಂಡ ಅಥವಾ ಉಪಖಂಡದ್ದಾಗಿರುತ್ತೆ, ಆದರೆ ಮಾಡುವವರು ಇನ್ಯಾರೋ ಆಗಿರ್ತಾರೆ, ಬೇರೆ ಖಂಡದ ಜವಾಬ್ದಾರಿಲಿರುವಂಥವ್ರು, ಅವರು ಮಾಡ್ತಾರೆ. ಹಾಗಾಗಬಾರ್ದು, ಆ ಖಂಡದವರು ಆ ಜವಾಬ್ದಾರಿ ನಿರ್ವಹಿಸಬೇಕು ಅಂತ ಆದರೆ ಏನು ಮಾಡಬೇಕು? ಅಥವಾ ಪರಸ್ಪರ ಖಂಡಗಳು ಹೇಗಿರಬೇಕು? ಈಗ ಮಾಡ್ತಾ ಇರೋದನ್ನೇ ಮಾಡಬೇಕು, ತಿಳ್ಕೊಳ್ಬೇಕು ನಮ್ಮ ಕರ್ತವ್ಯ ಏನು ಅಂತ. ಅದೇ ಕೆಲಸ ಇದು. ನಮ್ಮ ಕರ್ತವ್ಯವನ್ನು ತಿಳ್ಕೊಳ್ಬೇಕು. ಕೆಲವು ಬಾರಿ ಏನಾಗುತ್ತೆ ಅಂದರೆ ಅವಧಿ ಮುಗಿದೋಗಿರುತ್ತೆ, ಆದರೆ ತನ್ನ ಕರ್ತವ್ಯವನ್ನು ತಿಳ್ಕೊಂಡಿರೋದಿಲ್ಲ ಇನ್ನೂ ಕೂಡ. ಹಾಗಾಗಿದ್ದನ್ನು ನಾವು ಕಂಡಿದ್ದೇವೆ. ನಾವು ಹಾಗಾಗಬಾರ್ದು. ಈಗ ಒಂದು ಖಂಡದ ಹೊಣೆಗಾರಿಕೆಯನ್ನು ಇನ್ನೊಂದು ಖಂಡ ನಿರ್ವಹಿಸೋದು ಯಾವಾಗ? ಈಗ ಕಾಲಿನ ಕೆಲಸ ಕೈ ಮಾಡೋದು ಯಾವಾಗ? ಕಾಲಿನ ಕೆಲಸ ಕೈ ಮಾಡುತ್ತೆ ಯಾವಾಗ ಹೇಳಿ? ಕಾಲಿಲ್ಲದೆ ಇದ್ರೆ ಅಂತ, ಕಾಲು ಇಲ್ಲದೆ ಇದ್ರೆ ಅಂತ. ಅದು ಅಪರೂಪದ ಸಂದರ್ಭ ಅದು. ಕಾಲಿದ್ದಾಗ ಕಾಲು ತನ್ನ ಕೆಲಸ ಮಾಡಬೇಕು. ಕಾಲಿರೋನು ಯಾರು ಕೈಲಿ ನಡ್ಕೊಂಡು ಹೋಗ್ತಾನೆ? ಇಲ್ಲ ಅಲ್ವಾ ಅಂತ. ಎಷ್ಟು ಅಸಂಬದ್ಧ ಅದು. ಈಗ ಗಂಟ್ಲಿಂದ ಊಟ ಮಾಡೋದು ಯಾವಾಗ? ನೇರವಾಗಿ ಗಂಟ್ಲಿಂದ ಊಟ ಮಾಡೋದು ಯಾವಾಗ ಅಲ್ವಾ? ಕಬಂಧ ಇನ್ನೂ ಮುಂದುವರೆದ ವ್ಯವಸ್ಥೆ. ನಾವು ಈಗಿನ ಕಾಲದ ಭಾಳ ಮುಂದುವರೆದು ಅಂತ ಹೇಳ್ತೇವೆ. ಕಬಂಧ ಅಂತ ಬರ್ತಾನೆ ರಾಮಾಯಣದಲ್ಲಿ. ಹೊಟ್ಟೆಲ್ಲ ಬಾಯಿ ಇತ್ತಂತ ಅವನಿಗೆ. ಈಗ ಗಂಟ್ಲಿಗೆ ಪೈಪ್ ಹಾಕ್ತಾರಲ್ಲ, ಈಗ ಕೊಡವೆ ಹಾಕ್ತಾರಲ್ಲ ಗಂಟ್ಲಿಗೆ, ಹೊಟ್ಟೆಗೆ ಹಾಕಿದ್ರು ಅವನಿಗೆ ಅಂತ, ಕಬಂಧನಿಗೆ ಅಂತ. ಬಾಯಿ ಇತ್ತು ಹೊಟ್ಟೆಲೆ ಅಂತ, ಎದಲು ಕಣ್ಣಿತ್ತು ಅಂತ ರಾಮಾಯಣ ವರ್ಣನೆ ಮಾಡುತ್ತೆ. ಯಾವಾಗ ಅದು ಅಂತ? ಅದು ಆರೋಗ್ಯಕರ ಸ್ಥಿತಿ ಅಲ್ಲ ಅಂತ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ನಾವು ಇದನ್ನು ಅಂತ. ಒಂದು ಖಂಡದ ಕಾರ್ಯವನ್ನು ಅಥವಾ ಒಬ್ಬ ಪದಾಧಿಕಾರಿ ಕಾರ್ಯವನ್ನು ಮತ್ತೊಬ್ಬ ಮಾಡ್ತಾನೆ ಅಂದರೆ ಅದಕ್ಕೆ ಅರ್ಥ ಆರೋಗ್ಯ ಸರಿ ಇಲ್ಲ ಅಂತ, ಅಂಗವಿಕಲತೆ ಬಂದಿದೆ ಅಂತ ಅರ್ಥ. ಅದಕ್ಕೆ ಯಾವುದೋ ಒಂದು ಅಂಗ ಅದು ನಿಷ್ಕ್ರಿಯ ಆಗಿದೆ, ಯಾವುದೋ ಒಂದು ಅಂಗ ಇಲ್ಲ ಅದು, ಅಥವಾ ಇಲ್ಲಕ್ಕೆ ಸಮಾನ ಅಂತ, ಹೆಸರು ಮಾತ್ರ ಇದೆ ಅಂತ. ಇದು ಆರೋಗ್ಯದ ಲಕ್ಷಣ ಅಲ್ಲ, ಒಳ್ಳೆ ಲಕ್ಷಣ ಅಲ್ಲ. ಇದು ಕಣ್ಣಿಗೆ ಕಾಣಿಸ್ತು ಅಂದರೆ ಇಡೀ ಶಾಸನತಂತ್ರ ಎಚ್ಚೆತ್ಕೋಬೇಕು. ಶಾಸನತಂತ್ರದ ಸಂಚಾಲನೆ ಮಾಡ್ತಾರೋ ಎಚ್ಚೆತ್ಕೋಬೇಕು. ಒಟ್ಟು ದೇಹದ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಅದಕ್ಕೆ ಅವಕಾಶ ಕೊಡಬಾರ್ದು ಅದಕ್ಕೆ. ಈಗ ಒಂದು ಶಾಸನತಂತ್ರದ ಖಂಡಗಳಿಗೆ ಅಥವಾ ಉಪಖಂಡಗಳಿಗೆ ಇಲ್ಲೆಲ್ಲವೂ ಶ್ರೀ ಸಂಯೋಜಕರು, ಅನುಸಂಯೋಜಕರು ಈ ಥರದ ಪದಗಳನ್ನು ಕೇಳ್ತಾ ಇದ್ದೀವಿ. ಅವುಗಳ ಅರ್ಥ ಏನು ಅಂತ ತಿಳ್ಕೊಳ್ಬಹುದಾ? ಮತ್ತು ಅವರ ಜವಾಬ್ದಾರಿಗಳೇನು ಅಂತ ತಿಳಿಸ್ಬೋದಾ? ಹೊಣೆಗಾರಿಕೆ ಅದೇ, ಏನು ವ್ಯತ್ಯಾಸ ಇಲ್ಲ. ಶ್ರೀ ಸಂಯೋಜಕನ ಹೊಣೆಗಾರಿಕೆ ಏನೋ ಸಂಯೋಜಕನ ಹೊಣೆಗಾರಿಕೆ ಅದೇನೆ, ಅನುಸಂಯೋಜಕನ ಹೊಣೆಗಾರಿಕೆನೂ ಅದೇನೆ. ಸ್ವಲ್ಪ ವ್ಯತ್ಯಾಸ ಏನು ಅಂದರೆ ಶ್ರೀ ಸಂಯೋಜಕ ಇಲ್ಲದೇ ಇದ್ದಾಗ ಸಂಯೋಜಕ ಜಾಗಕ್ಕೆ ಬರ್ತಾನೆ. ಶ್ರೀ ಸಂಯೋಜಕನಿಗೆ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದಾಗ ಆ ಸ್ಥಾನಕ್ಕೆ ಆ ಕರ್ತವ್ಯವನ್ನು ಸಂಯೋಜಕ ಮಾಡ್ತಾನೆ. ಅನುಸಂಯೋಜಕ ಅಂದರೆ ಮುಂದೊಂದು ದಿವಸ ಮಾಡ್ತಾನೆ ಅವರದನ್ನು ಅಂತ. ಈಗ ಅವನು ಸಿದ್ಧತೆ ಮಾಡ್ತಾ ಇದ್ದಾನೆ, ಈಗ ಅವನು ವ್ಯವಸ್ಥೆಯಲ್ಲಿ ಇದ್ದು ಅರ್ಥ ಮಾಡ್ಕೋತಾ ಇದ್ದಾನೆ. ಈಗ ಚಿಕ್ಕ ಮಕ್ಕಳು ಮನೆ ಕಟ್ತಾರಲ್ವ, ಚಿಕ್ಕ ಮಕ್ಕಳು ಸಂಸಾರದ ಆಟ ಆಡ್ತಾರೆ.
ನೋಡಿ ಅಂತ. ಅದೇನಂದ್ರೆ ತಯಾರಿ ಅಂತ. ಈಗ ಯಾರೋ ಈ ಮಕ್ಕಳು ಆಟ ಆಡ್ತಾ ಇರೋ ಹಾಗಿಲ್ಲ. ಈಗ ಏನಿದ್ರು ಬೇರೆ ಬೇರೆ ಥರದ್ದು ಬಂದ್ಬಿಟ್ಟಿದೆ ಈಗ. ಅಂದರೆ ಇದೆಲ್ಲ ಒಳ್ಳೇದಲ್ಲ ಅಂಥದ್ದು ಬಂದಿದೆ. ಆದರೆ ಒಂದು ಕಾಲದ ಆಟಗಳು ಹೇಗಿದ್ವು ಅಂದರೆ ಮುಂದೆ ಜೀವನಕ್ಕೆ ಅದು ಪೂರಕ ಅದು ಅಂತ, ಅದಕ್ಕೆ ತಕ್ಕಂತೆ ಆಟಗಳನ್ನ ಆಡ್ತಾ ಇದ್ದಂಥ ಕಾಲ ಒಂದಿತ್ತು ಅಂತ. ಅನುಸಂಯೋಜಕ ಅಂದರೆ ಹಾಗೆ ಅಂತ, ಮುಂದಕ್ಕೆ ಆ ಹೊಣೆಗಾರಿಕೆಗೆ ಬರಬೇಕು ಅನ್ನೋ ಒಂದು ಕಾಲಕ್ಕೆ ಅಂತ ಇದ್ದು ಅರ್ಥ ಮಾಡ್ಕೊತಾನೆ ಅಂತ ಅವನು ಅನುಸಂಯೋಜಕ. ಹಾಗೆ ಸಂಯೋಜಕ ಆ ವ್ಯವಸ್ಥೆಯ ಮುಖ್ಯಸ್ಥ ಅವನು, ಶ್ರೀ ಸಂಯೋಜಕ. ಸಂಯೋಜಕ ಅವನಿಗೆ ಹೆಗಲು ಕೊಡ್ತಾನವನು, ಜೊತೆಲಿರ್ತಾನವನು. ಅವನು ಇವನು ಸೇರಿ ಆ ಕೆಲಸವನ್ನು ಮಾಡ್ತಾರೆ. ಅವನು ಇಲ್ಲೇ ಇದ್ರೆ ಇವನೇ ಆ ಕೆಲಸ ಮಾಡ್ತಾನೆ. ಅವನು ಸಂಯೋಜಕ. ಅನುಸಂಯೋಜಕ ಮುಂದಿನ ಸಿದ್ಧತೆ. ಈ ಶಾಸನ ತಂತ್ರಕ್ಕೂ ಹವ್ಯಕ ಮಹಾಮಂಡಲಕ್ಕೂ ಏನು ವ್ಯತ್ಯಾಸ? ಎರಡು ಹೇಗೆ ಕೆಲಸ ಮಾಡಬೇಕು? ಅದಕ್ಕಿಂತ ಮೊದಲೇ ನನಗೊಂದು ಡೌಟು. ಕೆಲವರಿಗೆ ಇಲ್ಲ ನನಗೆ ಯಾವ ಪಟ್ಟವೂ ಬೇಡ, ನಾನು ಬರೀ ಶಿಷ್ಯನಾಗಿರ್ತೀನಿ ಅನ್ನೋರು ಇರ್ತಾರೆ. ಸೊ ಅಂಥವರಿಗೆ ಏನು ದಾರಿ, ಹೇಗೆ? ಶಿಷ್ಯನಾಗಿ ಹೇಗೂ ಇದೆಯೇ ನೀನು ಅಂತ ಆ ಪ್ರಶ್ನೆ ಯಾರು ಕೇಳ್ತಾರೆ ಅವ್ರಿಗೆ ಹೇಳ್ತಾರಂಥದ್ದು. ನಿಂಗಲ್ಲ, ಹೇಗೂ ಶಿಷ್ಯನಾಗಿದೆಯೇ ನೀನು. ಪದಾಧಿಕಾರಿ ಆಗಿದ್ದರಿಂದ, ಕಾರ್ಯಕರ್ತ ಆಗಿದ್ದರಿಂದ ಶಿಷ್ಯತ್ವ ಹೋಗೋದಿಲ್ಲ. ಶಿಷ್ಯತ್ವವನ್ನು ಬಿಟ್ಟು ಅದಿರುವಂಥದ್ದಲ್ಲ ಅಂತ. ಹಾಗಿರುವಾಗ ಯಾಕೆ ಬೇಡ ಅಂತ ಹೇಳ್ತೀಯೇ? ಕೆಲವರು ಮಾತಾಡ್ತಾರೆ, ನನಗೆ ಹೆಸರು ಬೇಡ ನನಗೆ ಅಂತ ಹೇಳೋದು, ನಾನು ಕೆಲಸ ಮಾಡ್ಕೊಡ್ತೀನಿ ಬೇಕಾದ್ರೆ ಹೆಸರು ಬೇಡ ಅಂತ ಹೇಳೋದು, ಅಥವಾ ಜವಾಬ್ದಾರಿ ಬೇಡ ಅಂತ ಹೇಳೋದು. ಏನದು ಅಂದರೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದು, ಅದು ಬೇರೆ ಏನೂ ಅಲ್ಲ. ಸೀದಾ ಹೇಳೋದಾದರೆ, ಇದ್ದಕ್ಕಿದ್ದಾಗ ಹೇಳೋದಾದರೆ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳೋದು ಸರಿಯಲ್ಲ ಅದು. ಈಗ ಊಟ ಮಾಡಬೇಕು ಅಂತಾದರೆ ಅಡುಗೆಯಲ್ಲಿ ನಾವು ಭಾಗವಹಿಸ್ಬೇಕಲ್ವಾ? ಶಿಷ್ಯ ಅಂದರೆ ಏನು? ಊಟ ಮಾಡೋನು, ಫಲಾನುಭವಿ ಅವನು. ಮಠದ ಸಂಪೂರ್ಣ ಫಲ ಅವನಿಗೆ ಸಿಗುತ್ತೆ ಶಿಷ್ಯನಾದವನಿಗೆ ಅಂತ. ನಾವು ಊಟಕ್ಕೆ ಮಾತ್ರ ಬರ್ತೀನಿ ಅಂದರೆ ಒಳ್ಳೆ ಲಕ್ಷಣ ಹೇಳಿ ಅಂತ, ಬೇರೆ ಯಾವುದಕ್ಕೂ ಇಲ್ಲ. ನಾನು ಎಷ್ಟು ಗಂಟೆಗೆ ಊಟ ಅಂತೇಳಿ ಎಲೆ ಹಾಕಿದ ಮೇಲೆ ಹೇಳಿ, ಬಡಿಸಿಟ್ಟ ಮೇಲೆ ಹೇಳಿ ಅಂದರೆ ಅದನ್ನು ಪ್ರಶಂಸೆ ಮಾಡಬೇಕು. ಅದನ್ನು ಆದರ್ಶ ಏನು? ಅಡುಗೆಯಲ್ಲಿ ಭಾಗವಹಿಸು, ತರಕಾರಿ ಕೊಚ್ಚೋದ್ರಲ್ಲಿ ಭಾಗವಹಿಸು, ಒಲೆ ಹಚ್ಚೋದ್ರಲ್ಲಿ ಭಾಗವಹಿಸು. ಸ್ವಲ್ಪ ಹೊಗೆ ಕಣ್ಣಿಗೆ ಬರಲಿ, ಈಗ ಬರೋದೇ ಇಲ್ಲ ಹೊಗೆ, ನಿನಗೂ ಕಣ್ಣುರಿಲಿ ಸ್ವಲ್ಪ. ಯಾಕೆಂದ್ರೆ ಭಾಗ ತೊಗೋಬೇಕು ಅದರಲ್ಲಿ. ನೀವು ಊಟ ರುಚಿಯಾಗಬೇಕಾದ್ರೆ ಅದೆಲ್ಲ ಮಾಡಬೇಕು ಅಂತ ಅಂಗಡಿಗೆ ಹೋಗಿ ಸಾಮಾನು ತೊಗೊಂಡು ಬಾ, ಅದನ್ನಾದರೂ ಮಾಡು. ಬೇಡ ಕೊನೆ ಪಕ್ಷ ಊಟ ಆದಮೇಲೆ ಶುಚಿ ಮಾಡೋ ಕೆಲಸನಾದರೂ ಮಾಡು, ಯಾವುದಾದ್ರೂ ಮಾಡು. ಬಡಿಸು ಇಲ್ಲದೆ ಇದ್ದರೆ. ಇದು ಯಾವುದನ್ನೂ ಮಾಡೋದಿಲ್ಲ, ಊಟ ಮಾತ್ರ ಮಾಡೋದು ನಾನು. ಯಾಕೆಂದರೆ ಇದು ಸ್ವತಂತ್ರ ಭಾರತ, ಇದು ನಾವೆಲ್ಲ ಸ್ವತಂತ್ರ ಪ್ರಜೆಗಳು, ನಮ್ಮ ಇಷ್ಟ ಅದು, ನಾನು ಮಾಡ್ಬೋದು ಮಾಡದೇ ಇರ್ಬೋದು ಅಂದರೆ ತಪ್ಪು ಮಾಡ್ತಾ ಇದ್ದೀನಿ. ನೀನು ಹೊಣೆಗಾರಿಕೆಯಿಂದ ನುಣುಚಿಕೊಡ್ತಾ ಇದ್ದೀನಿ. ನೀನು ಕೇವಲ ಫಲ ಮಾತ್ರ ಅನುಭವಿಸ್ತಾ ಇದೆಯಾ, ಊಟಕ್ಕೆ ಮಾತ್ರ ಬರ್ತಾ ಇದೆಯಾ? ಸರಿಯಲ್ಲ ಅದು. ಯಾರೇ ಹೇಳಿದ್ರು ಕೂಡ ಇದನ್ನು ಪುನಃ ನೀವು ಕೇಳಿ, ಗಮನಿಸಿ, ಆಲೋಚನೆ ಮಾಡಿ. ನೀವು ಇದನ್ನು ಅವ್ರಿಗೆ ಕೇಳಿಸಿ ಅಂಥವ್ರಿಗೆ ಇದನ್ನು ಹೊಣೆಗಾರಿಕೆಯನ್ನು ನುಣುಚ್ಕೋಬೇಡಿ. ನೀವು ವ್ಯವಸ್ಥೆಯ ಒಂದು ಭಾಗ. ನಿಮ್ಗೆ ಇಲ್ಲಿಂದ ಒಳ್ಳೇದಾಗ್ತಾ ಇದೆ, ನಿಮ್ಗೆ ಆಶೀರ್ವಾದ ಸಿಗ್ತಾ ಇದೆ ನಿಮ್ಗೆ ಇಲ್ಲಿಂದ. ನಿಮ್ಮ ಕರ್ತವ್ಯ ನಿಮಗಿದು, ಪರಂಪರೆಯಿಂದ ಬಂದಿದ್ದೀರಿ, ನಿಮಗೆ ಕರ್ತವ್ಯ. ಹಾಗಾಗಿ ನಮ್ಮನೆ ದೇವರು ಪಕ್ಕದ ಮನೆಯವರು ಪೂಜೆ ಮಾಡಲಿ ಅಂತ ಹೇಳೋದಲ್ಲ ಅಂತ, ನಮ್ಮನೆ ತೋಟ ಯಾರು ನೀರು ಹಾಕಲಿ ಅಂತ ಹೇಳೋದಲ್ಲ ಅಂತ. ನಿನ್ನ ಕರ್ತವ್ಯ ಅಂತ. ಪ್ರತಿಯೊಬ್ಬನೂ ಸೇವೆ ಮಾಡಲೇಬೇಕು, ಕರ್ತವ್ಯ ಅದು. ನಂದು ಹವ್ಯಕ ಮಹಾಮಂಡಲ. ಏನು ವ್ಯತ್ಯಾಸ ಅಂತ? ಏನು ಶಾಸನ ತಂತ್ರ ಮತ್ತು ಹವ್ಯಕ ಮಹಾಮಂಡಲ ಏನು ವ್ಯತ್ಯಾಸ? ಈ ಶಾಸನ ತಂತ್ರ ಅಂದರೆ ದೇಹ ಇದ್ದಂತೆ, ಅದು ಬಂದ್ಬಿಟ್ಟಿದೆ ಈಗಾಗಲೇ. ಹವ್ಯಕ ಮಹಾಮಂಡಲ ಅದರ ಒಂದು ಅಂಗ, ಹೃದಯ ಇದ್ದಂತೆ ಅಂತ. ಅದೇ ಉದಾಹರಣೆ ಯಾಕೆ ಕೊಟ್ಟು ಅಂದರೆ, ಎಲ್ಲ ಕಡೆ ರಕ್ತ ಸರಬರಾಜು ಮಾಡುತ್ತೆ ನೋಡಿ ಅದು. ಹೃದಯ ಇಡೀ ದೇಹದಾದ್ಯಂತ ರಕ್ತ ಸರಬರಾಜು ಮಾಡುತ್ತೆ ನೋಡಿ. ಇಡೀ ಮಾನವ ಸಂಪನ್ಮೂಲವನ್ನು ಅವರು ನಿಭಾಯಿಸ್ತಾರೆ, ದೊಡ್ಡ ರೀತಿಯನ್ನು ನಿಭಾಯಿಸ್ತಾರೆ ಅವರು. ಶಿಷ್ಯ ವರ್ಗವನ್ನು, ಈ ಗುರು ಶಿಷ್ಯ ಕರ್ತವ್ಯವನ್ನು ನಿಭಾಯಿಸ್ತಾರೆ. ಒಂದು ನೇರದಲ್ಲಿ, ಸಂಘಟನಾ ನೇರದಲ್ಲಿ ನಿಭಾಯಿಸ್ತಾರೆ ಅವರು ಅಂತ. ಹಾಗಾಗಿ ಆ ಸ್ಥಾನಕ್ಕೆ ಅವರು ಬಂದರು. ಎರಡೂ ಬೇರೆ ಬೇರೆ ಖಂಡಿತ ಅಲ್ಲ, ಇದರ ಒಂದು ಭಾಗ ಅದು. ಶಾಸನ ತಂತ್ರದ ಒಂದು ಭಾಗ ಅದು. ಬೇರೆ ಮಾಡಿದರೆ ತುಂಬ ತೊಂದರೆ ಆಗುತ್ತೆ. ಈಗ ಹೃದಯವನ್ನು, ಅದರ ಮಹತ್ವ ಹೆಚ್ಚು ಮಾಡುವ ಸಲುವಾಗಿ ಶರೀರದಿಂದ ಬೇರೆ ಮಾಡಲಾಗಿದೆ ಅಂದರೆ ಏನಾಗುತ್ತೆ ಹೇಳಿ? ಏನಾಗುತ್ತೆ? ಆಚೆಗೆ ಅದು ಸತ್ತೋಗುತ್ತೆ, ಈಚೆಗೆ ಇದು ಸತ್ತೋಗುತ್ತೆ. ಅದಲ್ಲ ಅಂತ. ಹೃದಯಕ್ಕೆ ಬೆಲೆ ಎಲ್ಲಿವರೆಗೆ ಅಂದರೆ, ಎಲ್ಲಿವರೆಗೆ ಅದು ದೇಹದಲ್ಲಿ ಇದೆಯೋ ಅಂತ.
ಅದ್ರ ಜಾಗ ಬಿಟ್ಟು ಒಂದು ಅಂಗುಲ ಆ ಕಡೆ ಈ ಕಡೆ ಹೋಗುವಾಗಿಲ್ಲ ಅದು ಅಂತ, ಅಲ್ಲೇ ಇರಬೇಕು ಅದು ಅಂತ. ಒಂದು ಚೂರು ದೊಡ್ಡದಾಗ್ಲೂ ಬರ್ತದೆ, ಚಿಕ್ಕದಾಗ್ಲೂ ಬರ್ತದೆ ಅದು ಅಂತ. ಭಾರಿ ಸಮಸ್ಯೆ ಅದು ಅಂತ. ಅಷ್ಟು ವ್ಯವಸ್ಥಿತವಾಗಿರ್ಬೇಕಾಗತ್ತೆ ಹೃದಯ. ಈ ಮಹಾಮಂಡಲ ಕೂಡ ಹಾಗೆ ಅಂತ, ಅಷ್ಟು ಸರಿಯಾಗಿರ್ಬೇಕಾಗತ್ತೆ ಅದು ಅಂತ. ತನ್ನ ಕೆಲಸವನ್ನು ಅಷ್ಟು ಪಕ್ಕಾ ಮಾಡಬೇಕಾಗತ್ತೆ ಅದು. ಒಂದು ಚೂರು ಏನೋ ಒಳಗಡೆಗೆ ಕೊಬ್ಬು ಸೇರಿಕೊಂಡಿದೆ, ರಕ್ತ ಹೋಗೋಷ್ಟು ಹೋಗ್ತಾ ಇಲ್ಲ ಅಂದರೆ ಇಡೀ ಶರೀರಕ್ಕೆ ಸಮಸ್ಯೆ ಆಗುತ್ತೆ ಅಂತ ಅದು ಅಂತ. ಅವಕಾಶ ಕೊಡಬಾರ್ದು ಅದಕ್ಕೆ ಅಂತ. ಹೀಗೆ ಹೃದಯ ಹೇಗೆ ನಿಲ್ಲಬಾರ್ದು, ಮಹಾಮಂಡಲ ನಿಲ್ಲಬಾರ್ದು. ಅದು ಹೊಡ್ಕೊಡ್ತಾ ಇರುತ್ತೆ ಹೃದಯ ಅಂತ, ಮಿಡಿತಾ ಇರಬೇಕು ಮಹಾಮಂಡಲ. ಇಡೀ ದೇಹದಾದ್ಯಂತ ಸಂಪರ್ಕ ಇಟ್ಕೊಂಡಿರ್ಬೇಕು, ಎಲ್ಲ ಕಡೆ ಆ ಸ್ಪಂದ ಇರಬೇಕು ಅದಕ್ಕೆ. ಹಾಗಿದ್ದುಕೊಂಡು ದೇಹ ಜೀವಂತವಾಗಿರೋದಕ್ಕೆ, ದೇಹ ತನ್ನ ಕಾರ್ಯಗಳನ್ನು ಮಾಡೋದಕ್ಕೆ, ತನ್ನ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಪೂರಕವಾಗಿರಬೇಕು ಅದು ಮಹಾಮಂಡಲ. ಹಾಗಾಗಿ ಇದನ್ನು ಒಟ್ಟಿಗಿಟ್ಟು ಅರ್ಥ ಮಾಡ್ಕೊಳ್ಳಿ, ಬೇರೆ ಬೇರೆ ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬೇರೆ ಬೇರೆ ಅಸ್ತಿತ್ವ ಇಲ್ಲ, ಒಟ್ಟಿಗಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನು ಒಟ್ಟಿಗೆ ಇದಕ್ಕೆ ಜೀವ ಇರುವಂಥದ್ದು. ಆಗಲೇ ಅವ್ರು ಕೇಳಿದ ಪ್ರಶ್ನೆಯನ್ನೇ ಮುಂದುವರಿಸ್ತೀನಿ. ಶಿಷ್ಯನಾಗಿದ್ದರೆ ಸಾಕು, ಯಾವುದೋ ಜವಾಬ್ದಾರಿ ಬೇಡ ಅನ್ನೋ ಮಾತಿಗೆ, ಶಿಷ್ಯ ಅಂದರೆ ಯಾರು, ಹೇಳೋದೇ ಇಲ್ಲ. ಕಾರ್ಯಕರ್ತ ಅಂದರೆ ಯಾರು, ಪದಾಧಿಕಾರಿ ಅಂದರೆ ಯಾರು, ಎಲ್ಲರ ಕರ್ತವ್ಯ ಏನು? ಶಿಷ್ಯ, ಕಾರ್ಯಕರ್ತ ಮತ್ತು ಪದಾಧಿಕಾರಿ ತೋರಿಸ್ಬಿಡ್ಬೋದು ಬೇಕಾದ್ರೆ. ಶಿಷ್ಯ, ಕಾರ್ಯಕರ್ತ, ಪದಾಧಿಕಾರಿ ಅಂತ ಮುಂದಿನ ಹೆಜ್ಜೆಗಳು. ಶಿಷ್ಯ ಯಾರು ಅಂತ ಎಲ್ಲ ತಿಳ್ಕೊಳ್ಬೇಕು. ಇದನ್ನು ನಾವು ಹೊಸದಾಗಿ ಏನಾದ್ರು ವ್ಯಾಖ್ಯಾನ ಕೊಡೋದಕ್ಕೆ ಅರ್ಥ ಇಲ್ಲ, ಇರೋ ವ್ಯಾಖ್ಯಾನವನ್ನೇ ಗಮನಿಸೋಣ ಅಂತ. ಈ ಶಿಷ್ಯ ಶಬ್ದ ಶಾಸು ಅನುಶಿಷ್ಟವು ಎಂಬ ಧಾತುವಿಂದ ಬಂದಿದೆ. ಶಿಷ್ಯ ಶಬ್ದದ ಮೂಲ ಧಾತು ಇದೆಯಲ್ಲ, ಶಾಸ ಧಾತು. ಈ ಶಾಸನ ತಂತ್ರ ಇದೆಯಲ್ಲ, ಅದಕ್ಕೂ ತುಂಬ ಸಂಬಂಧ ಇದೆ. ಶಾಸನ ಶಬ್ದ ಯಾವ ಧಾತುವಿಂದ ಬಂದಿದೆಯೋ, ಶಿಷ್ಯ ಶಬ್ದ ಅದೇ ಧಾತುವಿನಿಂದ ಬಂದಿದೆ. ಶಿಷ್ಯ ಅಂದರೆ ಶಾಸನಕ್ಕೆ ಒಳಪಡುವವನು, ಅನುಶಾಸನಕ್ಕೆ ಒಳಪಡುವವನು. ಅನುಶಿಷ್ಟವು, ಅನುಶಾಸನಕ್ಕೆ ಒಳಪಡುವವನು, ಅವನೇ ಶಿಷ್ಯ. ಅಂದರೆ ಯಾರು ಗುರುವಿನ ಶಾಸನಕ್ಕೆ ಒಳಪಡೋದಿಲ್ಲವೋ ಅವನು ಶಿಷ್ಯ ಅಲ್ಲ. ಶಾಸ್ತ್ರೀಯ ಪರಿಭಾಷೆ. ನೀವು ಶಿಷ್ಯ ಆಗದೇ ಇರೋಕ್ಕೆ ಏನೂ ಕಷ್ಟಪಡೋದೇ ಬೇಡ. ಗುರುವಾಕ್ಯವನ್ನು ಉಲ್ಲಂಘನೆ ಮಾಡ್ತಾನೆ ಅಂತಂದರೆ, ಗುರುವಾಕ್ಯವನ್ನು ಪಾಲನೆ ಮಾಡೋದಿಲ್ಲ ಅಂದ್ರೆ ಅವನೇ ಅಶಿಷ್ಯ ಅಂತ. ಶಿಷ್ಯ ಅಲ್ಲ ಅವನು. ಎಲ್ಲಿಯವರೆಗೆ ಶಾಸನಕ್ಕೆ ಒಳಪಡ್ತಾ ಇರ್ತಾನೋ, ಎಲ್ಲಿವರೆಗೆ ಆಜ್ಞೆಯನ್ನು ಪಾಲನೆ ಮಾಡ್ತಾ ಇರ್ತಾನೋ, ಅಲ್ಲಿವರೆಗೆ ಒಂದು ಶಿಷ್ಯ ಅಂತ ಅನ್ಸ್ಕೊಡ್ತಾನೆ. ಶಾಸನ ಭಗವಂತನದು, ಅನುಶಾಸನ ಗುರುವಿನದ್ದು. ಈಗ ಗುರು ಏನೇನೋ ಶಾಸನ ಮಾಡ್ತಾನೆ ಅಂತೇನಿಲ್ಲ. ಈ ಮನಸ್ಸಿಗೆ ಬಂದಾಗ ಶಾಸನ, ಈಗ ಉದಾಹರಣೆಗೆ ಸರ್ವಾಧಿಕಾರಿಗಳಿರ್ತಾರೆ, ಪ್ರಪಂಚದಲ್ಲಿ ಕಾಣ್ತೇವೆ ನಾವು ಅಂಥವ್ರನ್ನ. ಮನಸ್ಸಿಗೆ ಬಂದಾಗ ಶಾಸನ ಮಾಡ್ತಾರೆ, ತಮ್ಮ ಸ್ವಾರ್ಥಕ್ಕಾಗಿ ಶಾಸನ ಮಾಡ್ತಾರೆ, ತಾವು ಅದಕ್ಕಾದ್ರೂ ಉಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಶಾಸನಗಳನ್ನು ಮಾಡ್ತಾರೆ. ಅದೆಲ್ಲ ಅನುಶಾಸನ ಅಲ್ಲ. ಭಗವಂತನ ಶಾಸನ ಹೊಂದಿದೆ ಸೃಷ್ಟಿಯಲ್ಲಿ, ಅದಕ್ಕೆ ನಮ್ಮವರು ಕೊಟ್ಟ ಹೆಸರು ಧರ್ಮಶಾಸ್ತ್ರ ಅಂತ. ಅದೇ ಅದು, ಬೇರೆ ಏನೂ ಅಲ್ಲ ಅಂತ. ಹೀಗೆ ಬದುಕಬೇಕು, ಹೀಗೆ ಬದುಕಬಾರ್ದು ಅನ್ನುವ ಒಂದು ಪರಿಭಾಷೆ ಇದೆಯಲ್ಲ, ಆದರ್ಶ ಜೀವನದ ಪರಿಭಾಷೆ, ಅದೇ ಶಾಸನ ಅಂತ. ಅದನ್ನೇ ಗುರು ಪ್ರತಿಧ್ವನಿಸುವಂಥದ್ದು ಅಂತ. ಹೀಗೆ ಬದುಕು, ಹೀಗೆ ಬದುಕಬೇಡ, ಹೀಗೆ ನಡ್ಕೋ, ಹೀಗೆ ನಡ್ಕೊಳ್ಬೇಡ ಅಂತ. ಅದನ್ನು ಪಾಲಿಸಬೇಕು. ಪಾಲಿಸಿದಾಗ ಒಳ್ಳೆಯದಾಗುತ್ತೆ ಅವನಿಗೆ. ಅವ್ನು ಯಾಕೆ ಅದನ್ನು ಪಾಲಿಸ್ಬೇಕು ಅಂದರೆ, ಈಗ ದೀಪದ ಕಡೆ ಮಗು ಓಡ್ತಾ ಇರುತ್ತೆ, ಬೆಂಕಿ ಕಡೆ ಮಗು ಓಡ್ತಾ ಇರುತ್ತೆ, ಹೋಗ್ಬೇಡ ಅಂತಾಳೆ ತಾಯಿ. ಪಾಲಿಸ್ಬೇಕು ಮಗು ಅದನ್ನು ಅಂತ. ಯಾಕೆ ಪಾಲಿಸ್ಬೇಕು ಅಂದರೆ, ಮಗುವಿನ ಹಿತ ಇದೆ ಅದರಲ್ಲಿ ಅಂತ. ಸುಟ್ಟೋಗುತ್ತೆ ಕೈ ಇಲ್ಲದೆ ಇದ್ದರೆ, ಆ ಮಗು ಮುಂದುವರೆದ್ರೆ ಅಂತ. ಹೀಗೆ ಇರುತ್ತೆ ಅವು ಅಂತ, ಅನುಶಾಸನಗಳು ಅಂತ. ಅವುಗಳನ್ನು ಪಾಲನೆ ಮಾಡದೇ ಇದ್ದಾಗ ಅವನು ಶಿಷ್ಯತ್ವವನ್ನು ಕಳ್ಕೊಳ್ತಾನೆ, ತನ್ನ ಅಸ್ತಿತ್ವವನ್ನು ಅವನು ಕಳ್ಕೊಳ್ತಾನೆ. ಹಾಗಾಗಿ ತುಂಬ ಮೂಲಭೂತವಾಗಿರ್ತಕ್ಕಂಥದ್ದು ಇದು ಯಾವುದು, ಆ ಶಾಸನಕ್ಕೆ ಒಳಪಡ್ತಕ್ಕಂಥದ್ದು, ಸಂವಿಧಾನಕ್ಕೆ ಒಳಪಡುವಂಥದ್ದು, ಆ ಒಂದು ವ್ಯವಸ್ಥೆಗೆ ಒಳಪಡ್ತಕ್ಕಂಥದ್ದು, ಒಪ್ಪಿಕೊಳ್ಳುವಂಥದ್ದು, ಮನಸಾರೆ ಪೀಠವನ್ನು ಒಪ್ಪಿಕೊಳ್ಳುವಂಥದ್ದು. ಅದಕ್ಕೆ ಪೀಠದಲ್ಲಿ ನಮ್ಮ ಪರಂಪರೆಯಲ್ಲಿ ಅಪ್ಪಣೆ ಅನ್ನೋ ಶಬ್ದ ತುಂಬ ಬಳಕೆ ಆಗುತ್ತೆ. ಅಪ್ಪಣೆ ಅನ್ನೋ ಶಬ್ದ ತುಂಬ ಬಳಕೆ ಆಗುತ್ತೆ. ಎಲ್ಲ ಆಶೀರ್ವಚನಗಳ ಕೊನೆಯಲ್ಲಿ ಪರಂಪರೆಯಿಂದ ಅಪ್ಪಣೆಯಾಗ್ತದೆ ಎಂದು ಆ ರೀತಿ ಹೇಳ್ತಕ್ಕಂಥ ಪದ್ಧತಿ ಇದೆ. ಯಾಕೆಂದರೆ ಬರೀ ಮಾತಲ್ಲ ಅದು ಅಂತ, ಅದೊಂದು ಅಪ್ಪಣೆ ಅದು ಅಂತ.
ಆಜ್ಞೆ ಅದು ಅಂತ. ಶಿಷ್ಯ ಅದನ್ನು ಪಾಲಿಸಬೇಕು ಅಂತ. ಅದು ಮತ್ತು ಪ್ರತಿ ಪ್ರಶ್ನೆ ಇಲ್ಲ ಅದಕ್ಕೆ, ಅಥವಾ ಅದನ್ನು ಸವಾಲು ಅಂದರೆ ಅದ್ಮೇಲೆ ಅದನ್ನು ಮಾಡೋದಿಲ್ಲ ಅನ್ನೋ ಥರ ಆ ಪ್ರಶ್ನೆ ಇಲ್ಲ ಅಂತ, ಆ ವಿಷಯವೇ ಇಲ್ಲ ಅಂತ. ಹಾಗೆ ಅಪ್ಪಣೆ ಆಗ್ತದೆ ಅನ್ನೋ ಥರ ಇರ್ತಕ್ಕಂಥದ್ದು ಅಂತ ಮಠದ ವ್ಯವಸ್ಥೆ ಹಾಗೆ ಅಂತ. ಈ ಅಪ್ಪಣೆ ಶಬ್ದ ಅರ್ಪಣೆ ಶಬ್ದದಿಂದ ಬಂದಿದೆ. ಅಪ್ಪಣೆ ಯಾರಿಗೆ ಮಾಡ್ಬೋದು ಅಂದರೆ ಯಾರು ಅರ್ಪಣೆ ಮಾಡ್ಕೊಂಡಿರ್ತಾನೋ ತನ್ನನ್ನು ತಾನು ಅವನಿಗೆ ಅಪ್ಪಣೆ ಮಾಡ್ಬೋದು. ಇದ್ರ ಅಪ್ಪಣೆ ಮಾಡೋದು ಹೇಗೆ ಕೇಳಬೇಕಲ್ಲ. ಯಾರು ಕೇಳಬೇಕು ಅಂದರೆ ಯಾರು ಅರ್ಪಣೆ ಮಾಡ್ಕೊಂಡಿರ್ತಾನೋ ಅವನು ಕೇಳ್ತಾನೆ, ಕೇಳ್ತಾನೋ ಅವನು ಅಂತ. ಅವನು ಶಿಷ್ಯ. ಮುಂದಿನ ಹೆಜ್ಜೆಗಳು ಕಾರ್ಯಕರ್ತ ಪದಾಧಿಕಾರಿ ಎನ್ನುವಂಥದ್ದು. ಅವನು ಶಿಷ್ಯನಾಗಿ ಫಲಾನುಭವಿಯಾಗಿ ಉಳಿಯಿದೆ. ಏನೇನು ಕಾರ್ಯಗಳಿದೆ, ಗುರು ಕಾರ್ಯಗಳು, ಸಮಾಜ ಕಾರ್ಯಗಳು, ಲೋಕಹಿತ ಕಾರ್ಯಗಳು ಹೋಗಿ ಭಾಗಿಯಾಗ್ತಾನೆ. ಅವನು ಗುರುವಿಂದ ಪ್ರೇರಿತನಾಗ್ತಾನೆ. ಅವನು ತನ್ನ ಆತ್ಮದಿಂದ ಪ್ರೇರಿತನಾಗ್ತಾನೆ. ಯಾವುದೋ ಒಂದು ಗಾಳಿ, ಒಂದು ದಿವ್ಯ ಭಾಷೆ ಸಂಚಾರ ಮಾಡ್ತದೆ ಅವನಲ್ಲಿ. ಅದು ಪ್ರೇರಣೆ ಕೊಡ್ತದೆ ಅವನಿಗೆ, ಹೋಗು ಮಾಡು ಅಂತ. ಹಾಗೆ ತಾನೇ ಬಂದವರು ನೀವೆಲ್ಲರೂ ಕೂಡ ಒತ್ತಾಯದಿಂದ ಬಂದಿದ್ದಾರೆ ಯಾರಾದರೂ ಅಂತ. ಪ್ರೇರಣೆ ಒಂದು ಅಂತ ಮಾಡಬೇಕು ಅಂತ ಅನಿಸುವಂಥದ್ದು ಅಂತ. ಅವನು ಕಾರ್ಯಕರ್ತನಾಗ್ತಾನೆ. ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾನೆ. ಅವನು ಪದಾಧಿಕಾರಿ ಅಂದರೆ ಹೊಣೆಯನ್ನು ಹೊರ್ತಾನೆ. ಒಂದಿಷ್ಟು ಭಾಗ ಕಾರ್ಯಗಳ ಸಮೂಹ, ಒಂದೇ ಕಾರ್ಯ ಅಲ್ಲ ಅದು. ಆ ಕಾರ್ಯಗಳ ಸಮೂಹವನ್ನು ಇದಿಷ್ಟು ನಾನು ನೋಡ್ಕೊಳ್ತೇನೆ, ಇದಿಷ್ಟು ಸರಿ ನಡೆಯುವಂಥದ್ದು ನನಗೆ ಸಂತಿದ್ದು ಅಂತ ಒಂದು ಪದಾಧಿಕಾರಿ ಆಗ್ತಾನೆ. ಆಗ ಅಂತ ಮುಂದಿನ ಹಂತಗಳು ಕಂಬಳಿ ಹುಳಿವನ್ನು ಚಿಟ್ಟೆಯವರೆಗೆ ಇದ್ದ ಹಾಗೆ ಮುಂದಿನ ಹಂತಗಳು ಅಂತ. ಅಲ್ಲ, ಇಂಥ ವ್ಯಕ್ತಿಗೆ ಇಂಥದ್ದೇ ಪದಾಧಿಕಾರ, ಇಂಥದ್ದೇ ಅಧಿಕಾರ ಅಂತ ಯಾವ ಮಾನದಂಡದ ಮೂಲಕ ನಿರ್ಧಾರ ಮಾಡಲಾಗುತ್ತೆ ಅಂತ? ಅದೆಲ್ಲ ಕಣ್ಣು ಕಿವಿ ಮೂಗು ಇದ್ದಾಗೆ ಅಂತ. ಕಣ್ಣಿಗೆ ನೋಡೋ ಕೆಲಸ ಯಾಕೆ ಕೊಟ್ಟಿದ್ದಾರೆ? ಅದ್ರ ವ್ಯವಸ್ಥೆ ಆಗಿದೆ ಅಂತ. ನೋಡೋಕೆ ಏನು ಬೇಕೋ ಅಂತ ಎಲ್ಲ ಸಂಗತಿಗಳು ಅದರಲ್ಲಿದ್ದಾವೆ ಅಂತ ಆ ಕೆಲಸ ಕೊಟ್ಟರು. ಮೂಗಿಗೆ ಆ ಕೆಲಸ ಯಾಕೆ ಕೊಟ್ಟರು ಅಂದರೆ ರಚನೆ ಆಗಿದೆ ಅಂತ. ಹಾಗೆ ಮನುಷ್ಯರಲ್ಲಿ ಕೂಡ ಅಥವಾ ಶಿಷ್ಯರಲ್ಲಿ, ಕಾರ್ಯಕರ್ತರಲ್ಲಿ ಕೂಡ ಒಂದಷ್ಟು ಯೋಗ್ಯತೆಗಳಿರ್ತವೆ. ಅವನು ಆ ಕೆಲಸಗಳನ್ನು ಮಾಡಬೇಕು ಅಂತ. ಯಾರು ಮಾತಾಡಬಲ್ಲ, ಯಾರು ಹಾಡಬಲ್ಲ, ಯಾರು ಇನ್ನೇನೋ ಮಾಡಬಲ್ಲ ಅಂತ. ಒಬ್ಬ ಅನುಷ್ಠಾನ ಮಾಡಬಲ್ಲ, ಒಬ್ಬನಿಗೆ ಈ ಆರ್ಥಿಕ ವ್ಯವಹಾರಗಳು ತುಂಬ ಅವನಿಗೆ ಕೂಡು ಬರುತ್ತೆ, ಒಲಿದು ಬರುತ್ತೆ, ಮಾತಾಡೋಕ್ಕೆ ಬರೋದಿಲ್ಲ ಅವನಿಗೆ. ಇನ್ನೊಬ್ಬ ಜನರನ್ನು ಜೋಡಿಸಬಲ್ಲ. ಅವರವರ ಯೋಗ್ಯತೆಗಳು ಅದ್ರ ಜೊತೆಗೆ ಹುಟ್ಟಿರ್ತಾರೆ ಅವರು ಅಂತ. ಹುಟ್ಟಬೇಕಾದ್ರೆ ಆ ರೀತಿ ಹುಟ್ಟಿರ್ತಾರೆ ಅವರು ಅಂತ. ಅವ್ರು ಬೆಳೆದು ನಿಂತಾಗ ಅವ್ರಲ್ಲಿ ಗೋಚರ ಆಗುತ್ತೆ ಅದು ಅಂತ. ಸೂಕ್ಷ್ಮವಾಗಿ ಅದನ್ನು ಗಮನಿಸಿ ತಕ್ಕ ಕಾರ್ಯವನ್ನು ಕೊಡಬೇಕಾಗುತ್ತೆ ಅವರಿಗೆ ಅಂತ. ಕಿವಿ ಮಗು ಕಣ್ಣಿಗೆ ಇದ್ದಾಗೇನೆ ಅಂತ. ಅಲ್ಲಿ ತುಂಬ ಕೆಲಸ ಇದೆ ಅಂತ. ಅಂದರೆ ನಾವು ಸೂಕ್ಷ್ಮವಾಗಿ ಗುರುತಿಸಿ ಗಮನಿಸಿ ಇವನಿಗೆ ಈ ಶಕ್ತಿ ಇದೆ, ಇವನಿಗೆ ಈ ಯೋಗ್ಯತೆ ಇದೆ, ಆ ಕೆಲಸ ಅವ್ರಿಗೆ ಕೊಡಬೇಕಾಗತ್ತೆ. ಮತ್ತು ಈ ಅವರ ಕರ್ತವ್ಯಗಳನ್ನು ಅವ್ರು ಯಾವ ರೀತಿ ನಿರ್ವಹಿಸಬೇಕು ಅಂತ ಒಂದು ವೇಳೆ ಇವಾಗಿನ ಕಾಲಕ್ಕನುಗುಣವಾಗಿ ನೋಡಿದ್ರೆ ನಮಗೆ ವರ್ಕ್ ಫ್ರಮ್ ಹೋಮಿನ ಅವಕಾಶಗಳಿದೆಯಾ? ಅದು ಹುಟ್ಟಿದ್ದ ಇಲ್ಲಿ ಅಂತ. ಅವರೆಲ್ಲ ಆಮೇಲೆ ತಗೊಂಡೋಗಿರೋದು, ಇಲ್ಲೇ ಹುಟ್ಟಿರೋದು. ಯಾಕೆಂದರೆ ಇಲ್ಲಿ ಮಠದಲ್ಲಿ ಎಷ್ಟು ಕೆಲಸವೋ ಅದಕ್ಕಿಂತ ತುಂಬ ಹೆಚ್ಚು ಕೆಲಸ ಮನೆಯಲ್ಲಿ, ಸಮಾಜದಲ್ಲಿ ಇರ್ತದೆ. ಮಠದಲ್ಲಿ ಎಷ್ಟು ಕೆಲಸ ಇರುತ್ತೆ, ಎಷ್ಟು ಜನ ಬೇಕು ಮಠದಲ್ಲಿ. ಈಗ ಉದಾಹರಣೆಗೆ ಸಂಸ್ಥಾನ ಪಕ್ಕದಲ್ಲಿ ಪರಿವಾರ ಅಂತ ಇರುತ್ತೆ, ಅಷ್ಟೇ ಅದು. ಇನ್ನು ಚೂರು ಜಾಸ್ತಿ ತಗೊಂಡ್ರೆ ಇಲ್ಲಿ ಮಠದಲ್ಲಿ ಊಟ, ಗೀಟ, ತಿಂಡಿ, ಅದಕ್ಕೆ ಯಾರು ಅಡುಗೆ ಮಾಡೋರು, ಅಷ್ಟೇ ಅದು. ಯಾರೋ ಕಸ ಗುಡಿಸೋರು, ಬರೆಸೋರು, ಮತ್ತೆಲ್ಲ ಎಲ್ಲಿ ನಡೆಯುವಂಥದ್ದು ಸಮಾಜದಲ್ಲಿ. ಹಾಗಾಗಿ ಅಲ್ಲೇ ಕೆಲಸ ಇರ್ತಕ್ಕಂಥದ್ದು ತುಂಬ ಅಂತ. ಮತ್ತು ತನ್ನ ಸ್ವಂತ ಮನೆಯಿಂದ ತುಂಬ ಕೆಲಸಗಳನ್ನ ಮಾಡ್ಬೋದು. ಇವತ್ತಿನ ಕಾಲದಲ್ಲಂತೂ ತುಂಬ ಕೆಲಸಗಳು ಮಾಡ್ಬೋದು. ಯಾಕೆಂದರೆ ಆಧುನಿಕವಾದ ಸಂಪರ್ಕ ವ್ಯವಸ್ಥೆಗಳು ಅದು ಎಷ್ಟು ಸುಲಭ ಮಾಡಿಕೊಟ್ಟಿವೆ ಅಂದರೆ ಅದನ್ನೇ ಹೇಳ್ತಾ ಇರೋದು ನಾವು. ಇವತ್ತೊಂದು 95 ವರ್ಷದ ವೃದ್ಧ ಅವ್ನು ಹಾಸಿಗೆ ಮೇಲೆ ಇದ್ದಾನೆ, ಗೆದ್ದು ಬರೋಕ್ಕಾಗಲ್ಲ ಅಂದರೆ ಅಲ್ಲಿಂದ ಗುರು ಸೇವೆ ಮಾಡ್ಬೋದು. ಅಂಥ ಅವಕಾಶಗಳನ್ನ ತಂತ್ರಜ್ಞಾನ ಮಾಡಿಕೊಟ್ಟಿದೆ ಇವತ್ತು ಅಂತ. ಹಾಗಾಗಿ ಧಾರಾಳ ಮಾಡ್ಬೋದು. ಆದರೆ ಇಲ್ಲೇ ಬಂದು ಮಾಡಬೇಕಾಗಿದ್ದು ಇಲ್ಲೇ ಬಂದು ಮಾಡಬೇಕಾಗತ್ತೆ. ಸಮಾಜಕ್ಕೆ ಹೋಗಿ ಮಾಡಬೇಕಾಗಿದ್ದು ಸಮಾಜಕ್ಕೆ ಹೋಗಿ ಮಾಡಬೇಕಾಗತ್ತೆ ಅಲ್ವಾ? ಇತ್ತೀಚೆಗೆಲ್ಲ ಒಂದು ಸರಿ ನಾವು ಒಂದು ಕೆಲವರು ವರ್ಷದ ಹಿಂದೆ ನೋಡಿದ್ವಿ, ಇತ್ತೀಚೆಗೆಲ್ಲ. ಅದೇನೆಂದರೆ ಒಂದು ಆ್ಯಪ್, ಅದು ಅಪ್ಲಿಕೇಶನ್. ಅದು ನೀವು ಅದನ್ನು ತೆರೆದರೆ ಅದು ನೀವು ಗಣಪತಿ ಪೂಜೆ ಅಲ್ಲೇ ಮಾಡ್ಬೋದು ಅಂತ. ಅದೇ ದೂರ ಏರಿಸುತ್ತೆ. ಯಾವುದೋ ಒಂದು ಕಡೆ ಮುಟ್ಟಿರೋ ದೂರ ಏರಿಸುತ್ತೆ, ಇನ್ನೊಂದು ಕಡೆ ಮುಟ್ಟಿದ್ರೆ ಆರತಿ ಮಾಡುತ್ತೆ, ಮತ್ತೊಂದು ಕಡೆ ಮುಟ್ಟಿದ್ರೆ ನೈವೇದ್ಯ ಮಾಡುತ್ತೆ. ಇದು ಸಲ್ಲೋದಿಲ್ಲ. ಈ ಪೂಜೆ
ಗಣಪತಿ ಮುಟ್ಟೋಕ್ಕೆ ಕಷ್ಟ ಇದೆ ಇದು ಅಂತ. ಯಾಕೆಂದರೆ ಇಲ್ಲಿಂದ ಸಲ್ಲ ವಿಷಯ ಬೇರೆ, ಅದು ಅದರ ಪಾತ್ರ ಇದೆ, ದೂರ್ಬೇಕಾದ್ರ ಪಾತ್ರ ಇದೆ, ಮೋದಕಕ್ಕಾದ್ರ ಪಾತ್ರ ಇದೆ. ಈ ಕಂಪ್ಯೂಟರ್ ಮೋದಕದಿಂದ ಹೊಟ್ಟೆ ತುಂಬೋದಿಲ್ಲ. ನಿಜವಾದ ದುರ್ವೆ ಮಾಡೋ ಕೆಲಸವನ್ನು ಕಂಪ್ಯೂಟರ್ ದುರ್ವೆ ಮಾಡೋದಿಲ್ಲ. ಕಂಪ್ಯೂಟರ್ ದುರ್ವೆ ಬೆಳೆಯೋದಿಲ್ಲ. ಕಂಪ್ಯೂಟರ್ ದುರ್ವೆ ಕಣ್ಣಿಗೆ ತಂಪು ಮಾಡೋದಿಲ್ಲ. ಕಣ್ಣಿಗೆ ಸ್ವಲ್ಪ ತೊಂದರೆ ಮಾಡ್ಬೋದು, ತಂಪಂತೂ ಮಾಡೋದಿಲ್ಲ. ಹಾಗಾಗಿ ಯಾವುದನ್ನು ಸ್ವತಃ ಹೋಗಿ ಮಾಡಬೇಕೋ ಅದನ್ನು ಸ್ವತಃ ಹೋಗಿ ಮಾಡಬೇಕಾಗತ್ತೆ, ಅಂಥದ್ದಿರುತ್ತೆ ಕೆಲವು. ಆದರೆ ಅನೇಕ ಕಾರ್ಯಗಳನ್ನು ಇದ್ದಲಿಂದಲೇ ಕುಳಿತಲಿಂದಲೇ ಮಾಡೋಕ್ಕೆ ಸಾಧ್ಯ ಇದೆ, ಮಾಡ್ಬೋದು. ಹೆಸರೇ ಹೇಳ್ತಾ ಇದೆ, ಮಾತೃತ್ವಮ್ಮನ ಹೆಸರೇ ಹೇಳ್ತಾ ಇದೆ. ಅದರ ಹೊಣೆಗಾರಿಕೆ ಏನು ಅಂತ, ತಾಯಂದಿರ ಸಂಘಟನೆ, ಅದು ತಾಯಿಗಾಗಿ ತಾಯಂದಿರ ಸಂಘಟನೆ ಅಂತದ್ದು ಅದನ್ನು ನೀವು ಕರಿಬೋದು. ಮಾತೆಯರ ಮಾತೆ ಗೋಮಾತೆ, ಆ ಗೋಮಾತೆಯ ಸಲುವಾಗಿ ಮಾತೆಯರ ಒಂದು ಸಂಘಟನೆ. ಯಾಕೆಂದರೆ ಹಾವಿನ ಹೆಜ್ಜೆ ಹಾವಿ ಕೂತಾಗತ್ತೆ ಅಂತ ಹೇಳ್ತಾರೆ ನೋಡಿ. ಹಾಗೆ ತಾಯಿಯ ಕಷ್ಟ ತಾಯಿಗೆ ಅರ್ಥ ಆಗುವಂಥದ್ದು. ನಹಿ ವಂದ್ಯಾ ವಿಜಾನಾದಿ ಗುರುವಿ ಪ್ರಸವ ವೇದನ. ಈ ಪ್ರಸವ ವೇದನೆ ಹೇಗಿರುತ್ತೆ ಅಂತ ಬಂಜಕ್ಕೆ ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತಿದೆ ಅಂತ. ಯಾಕೆಂದರೆ ಯಾರಿಗೆ ಜೀವನದಲ್ಲಿ ಆಗಿದೆ ಅದು ಅವ್ರು ಮಾತ್ರ ಬಲ್ಲರು, ಅದನ್ನು ಬೇರೆಯವ್ರು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ಗೋಮಾತೆಯ ಒಂದು ನೋವೇನು, ಗೋಮಾತೆಯ ಒಂದು ಸ್ಪಂದ ಏನು ಅನ್ನೋದು ತಾಯಂದ್ರಿಗೆ ಬೇಗ ಹೆಚ್ಚು ಅರ್ಥ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ತಾಯಂದಿರ ಸಂಘಟನೆ ಮಾಡಲಾಯಿತು. ಇನ್ನೂ ಅನೇಕ ಕಾರ್ಯಗಳನ್ನು ಮಾಡ್ತಾರವರು, ಇದಕ್ಕೆ ಸೀಮಿತ ಅಂತಲ್ಲ. ಪ್ರಮುಖವಾದ ಕಾರ್ಯ ಈ ಗೋಸೇವೆ, ಅದನ್ನು ತಾಯಂದಿರು ಸೇರಿ ಮಾಡ್ತಕ್ಕಂಥದ್ದು. ಅವರು ಅದ್ಭುತಗಳನ್ನೇ ಮಾಡಿದರು. ಅವ್ರಿಗೆ ಹೇಳಿದ್ದು ತಾಯಂದಿರು ಸಂಘಟನೆ ಮಾಡಿ, ಸಂಗ್ರಹ ಮಾಡಿ, ಈ ನಮ್ಮ ಗೋಸ್ವರ್ಗ ನಡೆಸಿ, ಗೋಶಾಲೆಗಳು ನಡೆಸಿ ಅನ್ನೋ ಆಶೀರ್ವಾದ ಕೊಟ್ಟಿದ್ದು. ಅವರುಗಳು ಎಲ್ಲಿವರೆಗೆ ಅಂದರೆ ಅವರೇ ಕೊಟ್ಟಿದ್ದಾರೆ, ಅಥವಾ ಅವರು ಗಂಡಂದ್ರ ಹತ್ರ ಕೊಡಿಸಿದ್ದಾರೆ, ಮಕ್ಕಳ ಹತ್ರ ಕೊಡಿಸಿದ್ದಾರೆ, ತಂದೆ ತಾಯಿಗಳ ಹತ್ರ, ಸೋದರ ಮಾವನ ಹತ್ರ ಕೊಡಿಸಿದ್ದಾರೆ. ಯಾರ್ಯಾರು ಅವ್ರಿಗೆ ಹತ್ರ ಇದ್ದಾರೋ ಅವ್ರ ಹತ್ರ ಒಂದು ಅಭಿಯಾನವನ್ನೇ, ಒಂದು ಆಂದೋಲನವೇ ಹುಟ್ಟುಬಿಟ್ಟಿದೆ ಅದರಿಂದ ಅಂತ. ವಿಚಿತ್ರವಾಗಿರ್ತಕ್ಕಂಥ ಒಂದು ಬೆಳವಣಿಗೆ, ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆ. ಹಾಗಾಗಿ ತಾಯ್ತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ತಾಯ್ತನವನ್ನು ಎತ್ತಿ ಹಿಡಿತಕ್ಕಂಥ ಒಂದು ವ್ಯವಸ್ಥೆ, ಒಂದು ಸಂಘಟನೆ. ಇದು ತುಂಬ ಯಶಸ್ವಿ ಸಂಘಟನೆ. ನಮ್ಮ ಕಾಲದಲ್ಲಿ ತಾಯಂದಿರು ಮಠಕ್ಕೆ ತುಂಬ ಸೇವೆ ಮಾಡಿದರು. ಹಿಂದಿನ ಕಾಲಗಳಿಗೆ ಹೋಲಿಸಿದರೆ ಅವರು ಮಾಡ್ತಾಯಿದ್ರು ಅವರ ಮನೆಗಳಲ್ಲಿ ಆವತ್ತಿನ ಕಾಲದಲ್ಲಿ. ಅದು ಇವರುಗಳು ಈಗಿನ ಕಾಲದ ಅವಕಾಶ ಸಂದರ್ಭಗಳು ಹಾಗಿರುವಂಥದ್ದು. ಮನೆಯಿಂದ ಹೊರಗೆ ಬಂದು ಮಠಕ್ಕೆ ಬಂದು ಸಮಾಜಕ್ಕೆ ಹೋಗಿ ತುಂಬ ಮಠದ ಸೇವೆಯನ್ನು, ಗುರು ಸೇವೆಯನ್ನು ಮಾಡಿದ್ದಾರೆ. ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ. ಇಡೀ ನಮ್ಮ ಸಂಘಟನೆಗೆ, ಇಡೀ ಮಠದ ವ್ಯವಸ್ಥೆಗೆ ದೊಡ್ಡ ಶಕ್ತಿಯಾಗಿ ಇವತ್ತು ತಾಯಂದಿರು ನಿಂತಿದ್ದಾರೆ. ಅದರ ಅಭಿವ್ಯಕ್ತಿ ಮಾತೃತ್ವ. ಪದಾಧಿಕಾರದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಅನಿಸಿದ್ದು, ಪದಾಧಿಕಾರದಲ್ಲಿರುವವರ ಮನಸ್ಥಿತಿ ಹೇಗಿರಬೇಕು? ಒಂದು ವೇಳೆ ಪದಾಧಿಕಾರ ಸ್ವೀಕರಿಸಿ ಅವಧಿ ಪೂರ್ತಿ ಏನೂ ಕೆಲಸ ಮಾಡದೇ ಇದ್ರೆ ಏನು ಪರಿಹಾರ? ಬೇಡ, ಹೊಡಿಬೇಡಿ ಪಾಪ. ಅನೇಕರು ಬೆನ್ನ ಮೇಲೆ ಹೊಡಿಬೋದು, ಅನೇಕರು ಈ ಪ್ರಶ್ನೆಗೆ ಅಂತ. ಈ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು ಅನೇಕರು ಬೆನ್ನು ತಟ್ಬೋದು ಅಂತ ಪ್ರಶ್ನೆ ಅದು. ಅಂಥದ್ದು ಇದೆ ನಮ್ಮಲ್ಲಿ, ಏನೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಂಥ ಉದಾಹರಣೆಗಳು. ಒಳ್ಳೆಯವರೇ ಪಾಪ, ಅವರು ಭಾರಿ ಒಳ್ಳೆಯವರು, ಭಾರಿ ಒಳ್ಳೆಯವರು. ಮುಂದೆ ಅಷ್ಟೇ ಭಾರಿ ಒಳ್ಳೆಯವರು ಅಂತ, ಆಮೇಲೆ ಭಾರಿ ಒಳ್ಳೆಯವರು ಅಂತ. ಈ ಭಾರಿ ಒಳ್ಳೆಯವರಾಗಿ ಪೂರ್ತಿ ಅವಧಿ ಕಳೆದುಬಿಟ್ಟು ಏನು ಮಾಡೋದು, ಮತ್ತೇನು ಮಾಡದೇ ಇದ್ರೆ ಏನು ಮಾಡೋದು ಅಂತ. ಮೇಲಿನ ಹೊಣೆಗಾರಿಕೆ ಹೊತ್ತವ್ರಿಗೆ ತುಂಬ ಸಮಸ್ಯೆ ಆಗುತ್ತದೆ. ಅವ್ರಿಗೆ ಏನು ಮಾಡದೇ ಇದ್ರೆ ಪಾಪ ಆ ಜಾಗ ತುಂಬೋದು ಹೇಗೆ ಅಂತ. ನಾವು ಯಾವಾಗಲೂ ಒಂದು ಶಬ್ದದ ಉತ್ತರ ಕೊಡ್ತೇವೆ, ಇದಕ್ಕೆ ಬದಲಾಗಬೇಕು ಅಂತ. ಈ ಬದಲಾಗಬೇಕು ಅನ್ನೋ ಶಬ್ದಕ್ಕೆ ಎರಡು ಹಂತದಲ್ಲಿ ಅರ್ಥ ಮಾಡ್ಬೋದು ಅಂತ. ಒಂದು, ಆ ವ್ಯಕ್ತಿ ಬದಲಾಗಬೇಕು ಅಂತ, ತನ್ನ ಸ್ವಭಾವವನ್ನು ಬದಲಾಯಿಸ್ಕೊಳ್ಬೇಕು ಅಂತ. ಅವನು ನಿಷ್ಕ್ರಿಯತೆಯಿಂದ ಸಕ್ರಿಯತೆಗೆ ಅವನು ಬದಲಾಗಬೇಕು ಅಂತ. ಆ ವ್ಯಕ್ತಿ ಜಾಡ್ಯದಿಂದ ಚೈತನ್ಯಕ್ಕೆ ಬದಲಾಗಬೇಕು. ಅವನೊಂದು ಹನುಮಂತರ ಆವಾಹನೆ ಮಾಡ್ಕೊಳ್ಬೇಕು. ಕುಂಭಕರ್ಣನನ್ನು ವಿಸರ್ಜನೆ ಮಾಡಿ, ಕುಂಭಕರ್ಣನನ್ನು ಉಚ್ಚಾಟನೆ ಮಾಡಿ ಹನುಮಂತನನ್ನು ಆವಾಹನೆ ಮಾಡ್ಕೋಬೇಕು ಅವನು.
ತನ್ನೊಳಗೆ ಅಂತ. ಹಾಗೆ ಬದಲಾಗಬೇಕು, ಆ ವ್ಯಕ್ತಿ ಬದಲಾಗಬೇಕು ಅನ್ನೋದು ಮೊದಲನೇದು ಅಂತ. ಅದಕ್ಕೆ ಈ ವ್ಯವಸ್ಥೆ ಪ್ರಯತ್ನ ಪಡಬೇಕು. ಅವ್ರ ಸುತ್ತಮುತ್ತ ಇರೋರು, ಕೆಳಗಿರೋರು, ಮೇಲಿರೋರು ಎಲ್ಲರೂ ಕೂಡ, ಕೆಳಗೆ ಮೇಲೆ ಅಂತಿಲ್ಲ, ಅಲ್ಲಿ ಮುಂದೆ ಹಿಂದೆ ಅಂತ ತಿಳ್ಕೊಳ್ಬೇಕಿದ್ರೆ ಅವರೆಲ್ಲ ಸೇರಿ ಪ್ರಯತ್ನ ಮಾಡಬೇಕು. ಏನಾದರೂ ಮಾಡಿ ಅವನಿಗೊಂದು ಕಾಯಿಲೆಗೆ ಒಂದು ಮದ್ದು ಮಾಡಬೇಕಲ್ಲ. ಒಂದು ಅವಕಾಶ ಬಂದಿದೆ, ಸೇವಾವಕಾಶ ಬಾಗಿಲಿಗೆ ಬಂದಿದೆ ಅಂತ. ಭಾಗೀರಥಿ ಬಾಗಿಲಿಗೆ ಬಂದ ಹಾಗೆ ಜನ್ಮ ಜನ್ಮಗಳ ಪುಣ್ಯದ ಫಲವಾಗಿ ಒಂದು ಅದ್ಭುತವಾದ ಸೇವಾವಕಾಶ ಕಾಲ್ಪಡಕ್ಕೆ ಬಂದಿದೆ. ಮಾಡಿದರೆ ಅವನಿಗೆ ಮುಂದೆ ಒಳ್ಳೇದಾಗ್ತಾ ಇತ್ತು, ಮುಂದಿನ ಪೀಳಿಗೆ ಒಳ್ಳೇದಾಗ್ತಾ ಇತ್ತು, ಇವನಿಗೆ ಜೀವನದಲ್ಲಿ ಒಳ್ಳೇದಾಗ್ತಾ ಇತ್ತು, ಇವನ ಆತ್ಮಕ್ಕೆ ಶ್ರೇಯಸ್ಸಾಗ್ತಾ ಇತ್ತು. ತಗೊಂಡು ಮಾಡದೇ ಇದ್ದಾಗ ಕರ್ತವ್ಯ ಲೋಪ ಮಾಡಿದಂತೆ ಆಯಿತು, ಕೊಟ್ಟ ಮಾತಿಗೆ ತಪ್ಪದಂತೆ ಆಯಿತು. ಗುರುಪೀಠಕ್ಕೆ ಕೊಟ್ಟ ಮಾತು, ಸಮಾಜಕ್ಕೆ ಕೊಟ್ಟ ಮಾತು, ಕೊಟ್ಟ ಮಾತಿಗೆ ತಪ್ಪದಂತೆ ಆಯಿತು. ಪಾಪ ಅದು. ಇಡೀ ಸಮಾಜಕ್ಕೆ ಒಂದು ಬಗೆಯಲ್ಲಿ ದ್ರೋಹ ಮಾಡಿದಂತೆ ಅಂತ ಒಪ್ಕೊಂಡು ಮಾಡಿದ್ದೇನೆ ಅದನ್ನ. ಆ ಕೆಲಸ ಹಾಳಾದಾಗ ಇವನು ಹೊಣೆ ಅದಕ್ಕೆ. ಹಾಗಾಗಿ ಅವನ ಸುತ್ತಮುತ್ತ ಇರ್ತಕ್ಕಂಥ ನೀವೆಲ್ಲರೂ, ಅವನ ಆಪ್ತೇಷ್ಟರು, ಹಿತೈಷಿಗಳು, ಅವನ ಮನಃಪರಿವರ್ತನೆ ಮಾಡಬೇಕು. ಅವನಿಗೆ ಯಾವ ಕಾರಣಕ್ಕಾಯಿತು ಯಾರಿಗೂ ಗೊತ್ತು. ಕೆಲವು ಸರಿ ಒಂದು ಚಿಕ್ಕ ಕಾರಣಕ್ಕೆ ಒಬ್ಬನು ಸುಮ್ಮನಾಗ್ಬಿಡ್ಬೋದು. ಒಂದು ಚಿಕ್ಕ ರೀತಿಯಿಂದ ಸರಿ ಮಾಡೋಕ್ಕೆ ಸಾಧ್ಯ ಇರ್ಬೋದು ಅದನ್ನು ಅಂತ. ತುಂಬ ಪ್ರಯತ್ನ ಏನು ಬೇಡ ಅಂತ, ಸಣ್ಣ ಪ್ರಯತ್ನದಿಂದ ಸರಿ ಮಾಡ್ಬೋದು. ಒಂದು ವಾಕ್ಯದಿಂದ ಸರಿ ಆಗ್ಬೋದು, ಒಂದು ಸಾರಿ ಚುರುಕು ಮುಟ್ಟಿದ್ರೆ ಸರಿ ಆಗ್ಬೋದು, ಕೆಲವು ಸರಿ ಇದು ಸಾಧ್ಯತೆ ಇರುತ್ತೆ. ಯಾರು ಹೇಳೋರು ಹೇಳಿದ್ರೆ ಸರಿ ಆಗ್ಬೋದು. ಎಲ್ಲ ದಾರಿಗಳನ್ನ ನೋಡಬೇಕು ಅಂತ. ಅವನನ್ನು ಪುನಃ ಮುಖ್ಯವಾಹಿನಿಗೆ ತರಲಿಕ್ಕೆ, ಸಕ್ರಿಯನಾಗಿ ಮಾಡಲಿಕ್ಕೆ ಏನು ಮಾಡಬೇಕು ಎಲ್ಲ ಮಾಡಿ. ಈಗ ಉದಾಹರಣೆಗೆ ಒಂದು ಅಂಗ ನಿಮ್ಮಲ್ಲಿ ಅದು ನಿಷ್ಕ್ರಿಯ ಆದರೂ ಏನು ಮಾಡ್ತೀರಿ? ಪ್ರಯತ್ನ ಮಾಡ್ತಿರೋ ಇಲ್ಲೋ? ಮೊದಲು ಪುನಃ ಸಕ್ರಿಯ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರೋ, ಕತ್ತರಿಸಕ್ಕೆ ಬಿಡ್ತಿರೋ ಕೂಡಲೇ ಇಲ್ಲ ಅಲ್ವಾ? ಒಳ್ಳೆ ಉದಾಹರಣೆ ಕೊಡೋದಾದರೆ, ನೆಗಡಿ ಆದರೆ ಏನು ಮಾಡ್ತೀರಿ? ಮೂಗೇನು ಕತ್ತರಿಸೋದಿಲ್ಲ ಅಲ್ವಾ ಅಂತ. ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರಲ್ವಾ? ಇಲ್ಲೂ ಮಾಡಬೇಕದನ್ನೇ ಅಂತ. ಆದರೆ ಸರಿ ಮಾಡೋಕ್ಕೆ ಬರದೇ ಇರೋ ಹಂತಕ್ಕೆ ಹೋದರೆ ಈ ಗ್ಯಾಂಗ್ರೀನ್ ಆಗಿದೆ ಉದಾಹರಣೆಗೆ, ಹಾಗೇನು ಮಾಡೋದು? ಬದಲಾಗಬೇಕು ಅಂತ ಅಂದರೆ ಅವನು ಹೋಗಿ ಬೇರೆ ಬರಬೇಕು ಆ ಜಾಗಕ್ಕೆ. ಇಡೀ ವ್ಯವಸ್ಥೆಗೆ ಅವನು ಭಾರ ಆಗಬಾರ್ದು, ಇಡೀ ವ್ಯವಸ್ಥೆಗೆ ಅವನು ಅರ್ಬುದ ಆಗಬಾರ್ದು. ಆಗ್ಬಿಡ್ತಾನವನು ದೀರ್ಘಕಾಲ. ಹಾಗೇ ಇದ್ದರೆ ಜಡನಾಗಿ, ನಿಷ್ಕ್ರಿಯನಾಗಿ, ಏನೂ ಮಾಡದೆ ಕರ್ತವ್ಯ ಭ್ರಷ್ಟನಾಗಿ ಅವನು ಆ ಜಾಗದಲ್ಲಿ ಕೂತ್ಕೊಂಡಿದ್ದರೆ ನಿಧಾನಕ್ಕೆ ಅವನು ವ್ಯವಸ್ಥೆಗೆ ಶಾಪ ಆಗ್ತಾನೆ. ಇಡೀ ವ್ಯವಸ್ಥೆ ಪಾಲಿಗೆ ಒಂದು ರೋಗ ಆಗ್ತಾನೆ. ನಮ್ಮ ದೇಹದಲ್ಲಿ ಯಾವ ಅಂಗ ಕೆಲಸ ಮಾಡದೆ ಹಾಗೆ ಇರುತ್ತೋ ಸುಮ್ಮನೆ ದೀರ್ಘಕಾಲ, ಅದು ರೋಗ ಆಗುತ್ತೆ. ಅದು ರೋಗಕ್ಕೆ ಅನಿವಾರ್ಯ ಪರಿಹಾರ ಬೇರೆ ಯಾವ ದಾರಿ ಇಲ್ದಿದ್ದಾಗ ಕತ್ತರಿಸಿ ತೆಗಿ. ಹೃದಯವೇ ಆದರೂ ಬೇರೆ ಹಾಕ್ತಾರೆ, ಹೌದಲ್ವ ಹೇಳಿ? ಅಂಥದ್ದು ಬಂದಿದೆ ಇವತ್ತು ನೋಡಿ. ಹೃದಯವನ್ನೇ ಬೇರೆ ಹಾಕ್ತಾರೆ, ಶ್ವಾಸಕೋಶವನ್ನೇ ಬೇರೆ ಹಾಕ್ತಾರೆ, ಜಠರವನ್ನೇ ಬೇರೆ ಹಾಕ್ತಾರೆ. ಯಾವಾಗ? ಇನ್ನದು ಕೆಲಸಕ್ಕೆ ಬರೋದಿಲ್ಲ ಅಂತ ಆದರೆ ಅಂತ. ಇಲ್ಲೂ ಮಾಡಬೇಕಾಗುತ್ತೆ ಅದನ್ನು. ಹಾಗಾಗಿ ಉಸಿರುಗಟ್ಟಿ ಸಾಯೋದ್ರ ಬದಲು ಬೇರೆ ಶ್ವಾಸಕೋಶ ಹಾಕ್ಕೊಂಡು ಬದುಕೋದು ಒಳ್ಳೆಯದು. ಸಂಸ್ಥಾನ ಮಠ ಅಂದಾಗ ಸೇವೆ, ಮಠದ ಸೇವೆ ಮತ್ತು ಮಠಕ್ಕೆ ಸೇವೆ ಅದು ಹೇಗೆ, ಮತ್ತು ಸೇವೆ ಅಂದರೆ ಏನು, ಮತ್ತು ಸೇವೆ ಮಾಡಿದರೆ ಶಿಷ್ಯರಿಗೆ ಆಗುವಂಥ ಲಾಭಗಳ ಬಗ್ಗೆ ಹೇಳ್ಬೋದಾ? ಅಂದರೆ ಸಾಮಾನ್ಯವಾಗಿ ವರ್ಕ್ ಮೋಟಿವೇಶನ್ ಅಂತ ಹೇಳ್ತಾರೆ, ಇಲ್ಲಿ ಸೇವೆ ಮೋಟಿವೇಶನ್. ನಮ್ಮ ಉಪಾಧ್ಯಾಯರು ಈ ಸೇವೆ ಶಬ್ದಕ್ಕೆ ಅವರು ಅದ್ವೈತ ಅನ್ನೋ ಅರ್ಥ ಹೇಳ್ತಾ ಇದ್ರು ಅಂತ. ಈಗ ಯಾವುದಾದ್ರೂ ಒಂದು ವಸ್ತುವನ್ನು ಸೇವಿಸಿದಾಗ ಏನಾಗುತ್ತೆ? ಅದ್ವೈತ ಆಗುತ್ತೆ. ಈಗ ಹಾಲು ಸೇವಿಸಿದ್ರಿ, ಏನಾಗುತ್ತೆ? ಅದು ಒಳಗೆ ಹೋಗಿ ಒಂದಾಗತ್ತೆ. ಸೇವೆ ಅನ್ಬೇಕಾದ್ರೆ ಅದ್ವೈತ ಬೇಕು ಅಲ್ಲಿ. ಈಗ ನೀನು ಹೇಳ್ತಾ ಇರೋ ಉದ್ಯೋಗಕ್ಕಿರೋ ವ್ಯತ್ಯಾಸ ಅಲ್ಲೇ ಬರೋದು ಅಂತ. ಅಲ್ಲಿ ಬೇರೆ ಅನ್ನೋ ಭಾವನೆ ಇರುತ್ತೆ. ಅಲ್ಲಿ 5 ಗಂಟೆ ಆಗ್ತಿರಾಗಿ ಅವನು 5 ಗಂಟೆ ಕಾಯ್ತಿರ್ತಾನೆ, ಎಷ್ಟೊತ್ತಿಗಾಗುತ್ತೆ 5 ಗಂಟೆ ಅಂತ ಅಲ್ವಾ? ಈಗ ಕೂಲಿ ಕಾರ್ಮಿಕರು ನೋಡಿರಿ, ಎಷ್ಟೋ ಸರ್ತಿ ಅವರು 5 ಗಂಟೆ ಅಂದರೆ ಡಣ್ ಅಂದರೆ 5 ಗಂಟೆ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಏನು ಮಾಡ್ತಾ ಇದ್ದಾರೋ
ಅರ್ಧಕ್ಕರ್ಧ ಹಾಗೆ ಅಷ್ಟೇ ಬಿಟ್ಟು ಹೋಗ್ತಾರೆ ಅವರು ಅಂತ. ಏನರ್ಥ ಅದಕ್ಕೆ ಅಂದರೆ ಅದು ಅದ್ವೈತ ಇಲ್ಲ ಅಲ್ಲಿ ಅಂತ. ಶಾಲೆಗಳಲ್ಲಿ ಹಿಂದೆ ಇಡೀ ಹಿಂದಿನ ಕಾಲದ ಶಾಲೆಗಳಲ್ಲಿ ಹೇಳ್ತಾ ಇರೋದು ನಾವು, ತುಂಬ ಹಿಂದಿನ ಗುರುಕುಲ ಅಲ್ಲ, ಶಾಲೆ ಕರೆದು ಇಡೀ ಶಾಲೆಯಲ್ಲಿ ಅತಿ ಶ್ರೇಷ್ಠವಾದ ವಸ್ತು ಯಾವುದು ಅಂದರೆ ಆ ಗಂಟೆ ಬೆಳಿತಾರಲ್ಲ ಅದು. ಆ ಗಂಟೆ ಬೆಳಿತಿರಾಗೇನೆ ಓಡ್ ಹೋಗ್ತಾರೆ ಮನೆಗೆ ಮಕ್ಕಳು. ಅದೇ ಶಾಲೆಗೆ ಬರಬೇಕಾದ್ರೆ ಕಾಲು ಎಳ್ಕೊಂಡು ಬರ್ತಾ ಇರ್ತಾರೆ. ಏನರ್ಥ ಅದಕ್ಕೆ? ಏನರ್ಥ ಅದಕ್ಕೆ ಅಂತ? ಅಲ್ಲಿ ಆಸ್ವಾದನೆ ಇಲ್ಲ ಅಂತ ಅರ್ಥ ಅದಕ್ಕೆ ಅಂತ. ಶಾಲೆ ಜ್ಞಾನಾನಂದಮಯ ಆಗಲಿಲ್ಲ ಅಂತ. ಆನಂದವು ಇದ್ದಿದ್ರೆ ಶಾಲೆಗೆ ಓಡಿ ಬರ್ತಾ ಇದ್ದ, ಮನೆಗೆ ಹೋಗ್ಬೇಕಾದ್ರೆ ಕಾಲಾಡ್ಕೊಂಡು ಹೋಗ್ತಾ ಇದ್ದ. ಚೆನ್ನಾಗಿ ಅನ್ಬೋತಾರೆ ಇದ್ದಿದ್ದು ಚಿಕ್ಕ ವಯಸ್ಸಲ್ಲಿ. ಡಣ 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 ಅಂತಂದರೆ ಯಾವ ವೇಗದಲ್ಲಿ ಓಡೋದು ಮಕ್ಕಳು ಅಂದರೆ, ಹಾರಿ ಬಿದ್ದು ಓಡೋದು ಅಂದರೆ ಏನು ಅರ್ಥ ಅದಕ್ಕೆ ಅಂತ. ಅದು ನಿಜವಾಗಿ ಅದೊಂದು ಪ್ರಮಾಣ ಪತ್ರ ಇದ್ದಾಗ, ಶಾಲೆಗೆ ಅಧ್ಯಾಪಕರಿಗೆಲ್ಲ ಪ್ರಮಾಣ ಪತ್ರ ಇದ್ದಾಗ ನೀವು ಏನು ಅಂತ, ನೀವೊಂದು ಯಮಶಿಕ್ಷೆ ಅಂತ, ಹಾಗರ್ಥ ಅಲ್ವ ಅದಕ್ಕೆ ಅಂತ. ಆಸ್ವಾದನೆ ಬೇಕು ಅಂತ. ಹಾಗೆ ಸೇವರು ಆಸ್ವಾದನೆ ಅಂತ, ಸೇವರು ಸೇವನೆ ಅನ್ಬೇಕಾದ್ರೆ ಆಸ್ವಾದನೆ ಇದನ್ನು ಹಾಲು ತಗೊಳ್ಳೋದು ಅಂತ ಹೇಳಿದ್ವಿ ನಾವು. ಅದು ಒಂದು ಯಾವುದೋ ಒಂದು ಸಿಹಿಯಾದ ವಸ್ತು ತಿನ್ನೋದು ಅಂತ ತಗೊಳ್ಳಿ ನೀವು, ಅದನ್ನು ಆಸ್ವಾದನೆ ಇದೆ ಅಲ್ಲಿ. ಕೆಲಸದಲ್ಲಿ ಇದ್ದೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಇದ್ದರೆ ಒಳ್ಳೆಯದು, ಇದ್ದೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿಂದ ಬರಬೇಕು ಅದು ಅಂತ, ಆತ್ಮದಿಂದ ಬರಬೇಕು ಅದು. ಯಾರು ಹೇಳಿದ್ರು ಅಂತ ಮಾಡುವಂಥದ್ದಲ್ಲ ಅದು, ನಮ್ಮ ಆತ್ಮ ಹೇಳ್ತಾ ಇರುತ್ತೆ ಮಾಡಬೇಕು ಅಂತ. ಹಾಗೆ ಆಸ್ವಾದನೆ ಇರುತ್ತೆ, ಅದ್ವೈತ ಇರುತ್ತೆ, ಎರಡೂ ಇದ್ದರೆ ಸೇವೆ ಅದು. ಈ ಆಸ್ವಾದನೆ ಅದ್ವೈತ ಇಲ್ಲದೆ ಇದ್ದರೆ ಅದು ಸೇವೆ ಅಲ್ಲ, ಅದು ಸೇವೆಯ ಪರಿಪೂರ್ಣತೆಯಲ್ಲಿ ಇಲ್ಲ ಅಂತ. ಮತ್ತು ಭೌತಿಕ ಪ್ರತಿಫಲಾಪೇಕ್ಷೆಗಳು ಇಲ್ಲ ಅಲ್ವ ಅಲ್ಲಿ ಅಂತ. ಎತ್ತರಕ್ಕೆ ಹೋಯ್ತದು ಅಂತ. ಈ ಉದ್ಯೋಗ ಅನ್ನುವಾಗ ಭೌತಿಕ ಪ್ರತಿಫಲಾಪೇಕ್ಷೆ ಇದೆ ಅಲ್ಲಿ. ಪ್ರತಿಫಲಾಪೇಕ್ಷೆ ಇಲ್ಲೂ ಕೂಡ ಇದೆ ಒಂದು ಮಟ್ಟದವರೆಗೆ. ಇನ್ನು ಮುಂದುವರೆದು ಇನ್ನೂ ಪಡೆದೇ ಇರ್ಬೋದು. ಅವನು ಕರ್ಮಯೋಗಿ. ಕರ್ಮಯೋಗಿ ಅನ್ನೋಕ್ಕಿಂತ ಹಿಂದಕ್ಕೆ ಪುಣ್ಯ ಬರುತ್ತೆ, ಸಮಾಧಾನ ಸಿಗುತ್ತೆ, ಇಂಥದ್ದೇನೊಂದು ಇದೆ ಇಲ್ಲೂ ಕೂಡ. ಆದರೆ ಭೌತಿಕ ಅಲ್ಲ ಅದು, ಅಭೌತಿಕ ಅದು, ಅಲೌಕಿಕ ಅದು, ಭಾವಾತ್ಮಕ ಅದು, ಶ್ರೇಷ್ಠ. ಹಾಗಾಗಿ ಇದು ತುಂಬ ಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿ ಅದೇ ಮೋಟಿವೇಶನ್. ಸೇವೆಗೆ ಉತ್ತೇಜಕ ಯಾವುದು? ಕನ್ನಡ. ಅಂದರೆ ಸೇವೆನೇ ಅಂತ. ಒಂದು ಸಾರಿ ಸೇವೆ ಮಾಡೋ ರುಚಿ ಕಂಡ್ರೆ ಅವನು ಬಿಡೋದಿಲ್ಲ ಅದನ್ನು. ಅವನು ಹೆಚ್ಚು ಸೇವೆ ಮಾಡ್ತಾ ಹೋಗ್ತಾನೆ. ಅವಕಾಶಗಳನ್ನು ಕಾಯ್ತಾನೋ, ಸೇವೆಯ ಅವಕಾಶಗಳನ್ನ ಕಾಯ್ತಾನವನು. ಅನುಭವದಲ್ಲಿದೆ ಇದು ಅಂತ, ಸಾಕು ಅಂತ ಅನ್ಸೋದಿಲ್ಲ ಅಂತ. ಅದೇ ಉದ್ಯೋಗ ಆಗಲ್ಲ ಅಂತ. ಒಂದು ಸಾರಿ ಕೆಲಸ ಮಾಡಿ ರುಚಿ ಕಂಡು ದಿನ ಕೆಲಸ ಮಾಡಬೇಕು ಅಂತ ಅನಿಸ್ತದೆ ಅಂತ ಯಾರೂ ಹೇಳ್ತಾ ಇಲ್ಲ ಈ ಪ್ರಪಂಚದಲ್ಲಿ ಅಂತ. ಸೋಮವಾರ ಬಂತಲ್ಲ ಅಂತ ಅಲ್ವಾ? ಅತಿ ಕೆಟ್ಟ ವಾರಗಳಲ್ಲಿ ಯಾವುದೊಂದು ಸೋಮವಾರ ಅಂತ. ಅತಿ ಒಳ್ಳೆ ಮುಹೂರ್ತ ಯಾವುದೊಂದು ಶುಕ್ರವಾರ ಸಾಯಂಕಾಲ ಇದೆಯಲ್ಲ, ಅದು ಶ್ರೇಷ್ಠ ಮುಹೂರ್ತ. ಅದು ಅಮೃತಗಳಿಗೆ ಯಾವುದಂದರೆ ಶುಕ್ರವಾರ ಸಾಯಂಕಾಲ 5 ಗಂಟೆ 4 ಗಂಟೆ ಆ ಕಚೇರಿ ಬಿಡೋ ಸಮಯ ಇದೆಯಲ್ಲ, ಅದು ಸುಮುಹೂರ್ತ ಅದು ಅಂತ. ಏನು ಹೇಳ್ತಾ ಇದೆ ಅದು? ಆಸ್ವಾದನೆ ಇಲ್ಲ ಅಂತ. ಹಾಗಾಗಿ ಸೇವೆಗೆ ಉತ್ತೇಜನ ಕೊಡ್ತಾ ಇರುವಂಥದ್ದು. ಮತ್ತು ಧ್ಯೇಯಗಳು, ಆದರ್ಶಗಳು, ತಾನು ಉದ್ಧಾರ ಆಗಬೇಕು ಅನ್ನುವಂಥ ಒಂದು ಆಶಯ, ಸಮಾಜ ಉದ್ಧಾರ ಆಗಲಿ ಅನ್ನುವಂಥ ಆಶಯ, ಇಂಥ ಉದಾತ್ತವಾಗಿರ್ತಕ್ಕಂಥ ಭಾವಗಳು ಅವೇ ಉತ್ತೇಜಕ. ಅದಕ್ಕೆ ಅದೇ ಉತ್ತೇಜನ ಕೂಡ ಸ್ವಲ್ಪ ನಿಧಾನ. ಅವು ಅದಕ್ಕೆ ಕೊಡೋಕ್ಕೆ ಶುರು ಮಾಡಿದರೆ ಅವು ಬಿಡೋದೇ ಇಲ್ಲ ಅಂತ, ಬಿಡ್ತಾನೆ ಇರ್ತವೆ ಅವು ಅಂತ. ಅದೇ ಆದರೂ ಅದು ವೀಕ್ ಎಂಡ್ ಆಗಿರ್ತದೆ, ಸ್ಟ್ರಾಂಗ್ ಎಂಡ್ ಆಗಿ ಇರುತ್ತೆ ಅನ್ನೋದು ಮನಸ್ಸಿಗೆ ಬಂದಿರೋದಿಲ್ಲ. ವೀಕೆಂಡೇ ಇದು ಅಂತ. ಯಾಕೆಂದರೆ ನಾವು ದುರ್ಬಲ ಆಗ್ತೇವೆ. ಶನಿವಾರ ಭಾನುವಾರ ಬರ್ತಿರೋ ಹಾಗೇನೆ ಹಾಸಿಗೆ ಅಂತ ಹೇಳೋದಿಲ್ಲ ಅನ್ನೋ ಅರ್ಥ ಏನದಕ್ಕೆ? ವೀಕೆಂಡೇ ಇದು ಅಂತ. ಎದ್ದು ನಿಂತ್ಕೊಳ್ಳೋ ಶಕ್ತಿನೂ ಇಲ್ಲ ಅಂತ. 10 ಗಂಟೆಯವರು ಹೇಳ್ತಾ ಇಲ್ಲ ಅಂದ್ರೆ ಏನರ್ಥ ಅದಕ್ಕೆ? ಒಂದು ಹುಷಾರಿಲ್ಲ, ಅಥವಾ ಶನಿವಾರ ಭಾನುವಾರ ಅಂತ ಹಾಗ್ತಾನೆ ಅರ್ಥ ಅದಕ್ಕೆ ಅಂತ. ಅದು ಹುಷಾರಿರೋ ಸಂದರ್ಭ ಅಲ್ಲ ಅದು. ಹಾಗಾಗಿ ಅದು ಸ್ಟ್ರಾಂಗ್ ಎಂಡ್ ಅಲ್ವೇ ಅಲ್ಲ, ಅದು ವೀಕೆಂಡೇ ಅದು. ಕೊನೆಯ ಒಂದು ಪ್ರಶ್ನೆ, ಒಂದರಲ್ಲಿ 2 ಕೇಳ್ತೀನಿ. ಇಲ್ಲಿ ತುಂಬ ಜನ ಪದಾಧಿಕಾರದಲ್ಲಿರೋರು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಜವಾಬ್ದಾರಿಗಳಲ್ಲಿ ಇದ್ದಾರೆ. ಅವರು ಹಾಗೆ ಕುಟುಂಬ, ಸಂಸಾರ, ಇದೆಲ್ಲದರ ಒತ್ತಡಗಳಲ್ಲಿ ಈ ಜವಾಬ್ದಾರಿಯನ್ನು ನಿಭಾಯಿಸಲು ಸಮಯ ನಿರ್ವಹಣೆ ಹೇಗೆ ಮಾಡಬೇಕು ಏನು ಅನ್ನೋದೊಂದು. ಹಾಗೆ ಈ ಅವಧಿಯ ಶಾಸನ ತಂತ್ರದಿಂದ ಸಂಸ್ಥಾನಕ್ಕೆ ನಿರೀಕ್ಷೆ ಏನಿದೆ?
ಎರಡು ಪೂರ್ತಿ ಬೇರೆ ಬೇರೆನೇ ಅದು. ಸಮಯ ಇಲ್ಲ, ಅದಕ್ಕೆ ಎರಡೂ ಸೇರಿಸಿ ಒಂದು ಕೇಳಿದೆ. ಒಳ್ಳೆ ಬುದ್ಧಿವಂತಿಕೆ ಅಂತ. ಒಂದರಲ್ಲ ಎರಡು. ಅದಕ್ಕಿಂತ ಮೊದಲು ಆ ಪದಾಧಿಕಾರದ ಬಗ್ಗೆ ಇನ್ನೊಂದು ಮಾತು ಹೇಳಿ ಮುಂದುವರಿತೀವಿ. ಅಧಿಕಾರ ಅಂತ ಇಲ್ಲ ಅಂತ, ಅಧಿಕಾರ ಅಂತ ಯಾವುದನ್ನು ಭಾವಿಸ್ಬೇಡಿ, ಹಾಗಿಲ್ಲ ಇಲ್ಲಿ. ಸೇವೆ ಇರುವಂಥದ್ದು ಎಲ್ಲ ಕಡೆಗೂ ಪೂರ್ತಿ, ಅಧಿಕಾರ ಇಲ್ಲ, ಹೊಣೆಗಾರಿಕೆ ಇದೆ, ಹೊಣೆಗಾರಿಕೆ ಇದೆ. ಅದನ್ನು ನಾವು ಹೇಳಿದ್ವಾಗ ಅಧಿಕಾರ ಇಲ್ಲ. ನಮ್ಮನ್ನೇ ತಗೊಂಡ್ರು ಎಲ್ಲ ಬಿಟ್ಟಿಲ್ಲಿ ಬಂದಿರುವಂಥದ್ದು ಒಂದು ಅಧಿಕಾರದ ಕೇಂದ್ರ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದನ್ನು ತ್ಯಾಗ ಇದೆ, ಸನ್ಯಾಸ ಇದೆ ಅಲ್ಲಿ ಅಂತ, ಮತ್ತು ಉಳಿದವರಿಗೆ ಇಲ್ಲಿಂದ ಬರೋದು. ನಾವೆಲ್ಲ ಸೇರಿ ರಾಮನ ಸೇವೆ ಮಾಡೋದಷ್ಟೇ ಹೊರತು ಆ ಶಬ್ದ ಬಳಸಬೇಡಿ ಅಂತ. ಹಂಗೆ ಅಧಿಕಾರ ಬೇಡ, ಬೇಡ ಬಿಡು ಅಧಿಕಾರ, ಹೊಣೆಗಾರಿಕೆ ತಗೋ ಅಂತ. ಸೇವೆ ಮಾಡು, ಅದ್ಯಾಕೆ ಬೇಡ ಅಂತ ಹೇಳ್ತೀಯ? ಈ ಶಬ್ದ ಹೇಳಬೇಕು ನೀವು ಅಂತ. ಅಧಿಕಾರ ಯಾರಿಗೂ ಇಲ್ವಂತೆ, ರಾಮನಿಗೆ ಮಾತ್ರ ಇರೋದಂತೆ ಅಧಿಕಾರ ನಮ್ಮೆಲ್ಲರ ಮೇಲೆ, ಮತ್ತು ಯಾರ್ಯಾರಿಗೂ ಅಧಿಕಾರ ಇಲ್ಲವಂತೆ. ಮಠ ಅಂದರೆ ಅದು ಸೇವೆ ಹೊಣೆಗಾರಿಕೆ, ಸೇವೆ ಹೊಣೆಗಾರಿಕೆ. ನಾನು ಇದನ್ನು ನೋಡ್ಕೋತೀನಿ ಅಂತ, ಹೊಣೆಗಾರಿಕೆ ಇದು ಅಂತ. ಜಟಾಯು ಹೇಳಿದಾಗೆ ರಾಮನಿಗೆ, ನಾನು ನೋಡ್ಕೋತೀನಿ ಸೀತೆಯಿಂದ ಅಂತ ಹೇಳಿದ್ದ. ಯಾವಾಗಲೂ ಪಾಪ ಹೇಳಿದ್ದವನು, ಆ ದಿವಸ ಅಲ್ಲ ಅದು, ಭೇಟಿಯಾದ ಸಂದರ್ಭ ಆರಂಭದ ದಿನಗಳಲ್ಲಿ ಜಟಾಯು ಹೇಳಿದ್ದು ರಾಮನಿಗೆ, ನೀನು ಇಲ್ಲದಾಗ, ಲಕ್ಷ್ಮಣ ಇಲ್ಲದಾಗ, ನೀವು ಇಲ್ಲದಿರೋ ಸಂದರ್ಭದಲ್ಲಿ ಅದನ್ನು ಸೇರಿಸಿ ಹೇಳ್ತಾನೆ ನಾನು ನೋಡ್ಕೋತೀನಿ ಆಶ್ರಮವನ್ನು, ಸೀತೆಯನ್ನು ಅಂತ. ಹೇಗೆ ನೋಡ್ಕೊಂಡವನು ಅಂತ, ಅತ್ಯದ್ಭುತ ಅದು ಅಂತ. ಪ್ರಾಣ ಕೊಟ್ಟು ಅಂತ, ತನ್ನ ಪ್ರಾಣವನ್ನೇ ಕೊಟ್ಟು ಅಂತ. ಹಾಗಾಗಿ ಹೊಣೆಗಾರಿಕೆಗಳಿದೆ ಇಲ್ಲಿ ಅಂತ. ಅಂಥ ರೀತಿಯಲ್ಲಿ ನಾವು ನಿಭಾಯಿಸ್ಬೇಕಾಗತ್ತೆ. ಇದು ನನ್ನದು ಅಂತ, ನಾನು ಇದನ್ನು ಮಾಡ್ತೇನೆ ಅಂತ, ನಾನು ಇರಲಿ ಹೋಗಲಿ ಅಂತ. ಮಾಡಿಯೇ ತೀರೋದು ಅಂತಿದೆಯಲ್ಲ ಆ ಶಬ್ದ ಅದು ಅಂತ. ಮಾಡಿಯೇ ತೀರ್ತೇನೆ ಅಂತ ಹಿಂದೆಲ್ಲ ಇರ್ತಿತ್ತು ಅದು ಅಂತ. ಆ ಮಾಡಿಯೇ ತೀರ್ತೇನೆ ಅಂದ್ರೆ ಅದು ಅಂತ. ಪ್ರಾಣ ಹೋದ್ರೂ ಮಾಡದೇ ಇರೋದಿಲ್ಲ ಅದನ್ನು ಅಂತ. ಹಾಗಾಗಿ ಅದು ಬೇಕಾಗತ್ತೆ ಇಲ್ಲಿ ಅಂತ. ಆಮೇಲೆ ಆ ಎರಡು ಪ್ರಶ್ನೆಗಳು, ಒಂದನೇ ಪ್ರಶ್ನೆ ಅದರಲ್ಲಿ ವೃತ್ತಿ, ಸಮಯ ನಿರ್ವಹಣೆ, ವೃತ್ತಿ, ಕುಟುಂಬ, ಸಂಸಾರ. ಅದೇನಿಲ್ಲ ಸಮಯ ಹೊಂದಾಣಿಕೆ ಸಮಸ್ಯೆ ಅಲ್ವೇ ಇಲ್ಲ ಅಂತ. ಆಸಕ್ತಿ ಇದ್ರೆ ಸಾಕೋದು ಅಂತ ಆಗುತ್ತೆ, ಅದು ಉಳಿದಿದ್ದು ಅಂತ. ಅದು ರಾಮಕೃಷ್ಣ ಪರಮಹಂಸರ ಉದಾಹರಣೆಯನ್ನು ಕೊಡ್ತಾ ಇರ್ತೀವಿ ನಾವು ಯಾವಾಗಲೂ ಇಂಥ ಸಂದರ್ಭಗಳಿಗೆಲ್ಲ. ಅದೇ ಅವರು ಊಟಕ್ಕೆ ಕೂತಿದ್ರಂತೆ, ಅದು ಸುಮಾರು ಊಟ ಆಯಿತು. ಆಮೇಲೆ ಮತ್ತು ಬಡಿಸೋಕ್ಕೆ ಬಂದಾಗ ಬೇಡವೇ ಬೇಡ, ಯಾಕೆಂದ್ರೆ ಹೊಟ್ಟೆ ತುಂಬಿದೆ, ಇನ್ನು ಮುಂದೆ ಇಷ್ಟು ಜಾಗ ಇಲ್ಲ ಅಂತ, ಒಂದು ತೊಟ್ಟು ನೀರು ಕೂಡ ಒಳಗೆ ಹೋಗೋ ಜಾಗ ಇಲ್ಲ ಅಂತ, ಅಷ್ಟು ಹೊಟ್ಟೆ ತುಂಬಿ ಹೋಗಿದೆ ಅಂತ ಅವ್ರು ಹೇಳಿದ್ರು ಅಂತ ಪರಮಹಂಸರು ಅಂತ. ಆಮೇಲೆ ಜಿಲೇಬಿ ಬಂತಂತೆ, ಹಾಕೊಂಡು ಆಗ ಹೃದಯ ಕೇಳ್ತಾನೆ ಅವನು, ಈಗ ತಾನೇ ಹೇಳಿದ್ರಿ ಒಂದು ಅಗಳು ಕೂಡ ಒಳಗೆ ಹೋಗೋ ಜಾಗ ಇಲ್ಲ ಅಂತ, ಮತ್ತು ಜಿಲೇಬಿಗಳ ಜಾಗ ಇದೆ ಅಂತ. ಜಿಲೇಬಿಗೆ ಹೇಗೆ ಜಾಗ ಆಗುತ್ತೆ ಅಂತ, ಜಿಲೇಬಿ 1, 2, 3 ಹೋಗ್ತಾ ಇದೆ ಆಮೇಲೆ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ಕಲ್ಕತ್ತೆ ಬೀದಿಗಳು ಕಿಕ್ಕಿರಿದಿರ್ತವೆ, ಅಲ್ಲಿ ಒಂದು ಇರುವೆ ಕೂಡ ಪ್ರವೇಶ ಮಾಡೋಕ್ಕೆ ಜಾಗ ಇರೋದಿಲ್ಲ, ಸೊಳ್ಳೆ ಕೂಡ ಪ್ರವೇಶ ಮಾಡೋಕ್ಕೆ ಜಾಗ ಇರೋದಿಲ್ಲ. ಆದರೆ ಗವರ್ನರ್ ಗಾಡಿ ಬಂತು ಅಂದರೆ, ರಾಜ್ಯಪಾಲರ ವಾಹನ ಬಂತು ಅಂದರೆ ತಾನೇ ಜಾಗ ಆಗುತ್ತೆ ಅಂತ. ಹಾಗೆ ಜಿಲೇಬಿ ಅಂದರೆ ಅದು ರಾಜ್ಯಪಾಲರ ವಾಹನ ಇದ್ದಾಗೆ ಅಂತ, ಜಾಗ ಆಗುತ್ತೆ ತಾನೇ ಅಂತ. ಏನು ಹೇಳುತ್ತೆ ಇದು ಅಂದರೆ ಆದ್ಯತೆ ಅಂತ, ಆಸಕ್ತಿ ಅಂತ. ಜಿಲೇಬಿ ಬಗ್ಗೆ ಆಸಕ್ತಿ ಇದ್ದಾಗ ಜಾಗ ಮಾಡಿಸುತ್ತೆ ಅದು. ಇಲ್ಲದಿದ್ರೆ ಈಗ ಹಸಿವಾಗಿದ್ರೂ ಕೂಡ ಅಷ್ಟು ಸರ್ತಿ ನಮಗೆ ಆಸಕ್ತಿ ಇಲ್ಲದಿದ್ರೆ ಬೇಡ ಅಂತ ನಂತರ ಆಗುತ್ತಲ್ವಾ, ನೀವು ಗಮನಿಸಿ ಅಂತ. ಹಾಗಾಗಿ ನಮಗೆ ಪ್ರೀತಿ ಇದ್ದರೆ, ಆಸಕ್ತಿ ಇದ್ದರೆ ನಮಗೆ ಜಾಗ ಮಾಡಿಕೊಡುತ್ತೆ ಅಂತ. ಈ ನಮ್ಮನೇ ಉದಾಹರಣೆ ತಗೊಳ್ಳಿದ್ವಿ. ನಮಗೆ ನಾವು ಪೀಠಕ್ಕೆ ಬಂದಾಗ ಎಷ್ಟು ಕೆಲಸ ಇತ್ತು, ನಮಗೆ ಕೆಲವು ವರ್ಷಗಳಲ್ಲಿ ಎಷ್ಟು ಕೆಲಸ ಆಯಿತು, ಆಮೇಲೆ ಕೆಲವು ವರ್ಷ, ಆಮೇಲೆ ಕೆಲವು ವರ್ಷ, ಈಗ ಅಂತ ತಗೊಂಡ್ರೆ ಅದು ಗುಣಾಕಾರ ಆಗ್ತಾ ಹೋಗಿದೆ. ಅದು ದುಪ್ಪಟ್ಟು ಮುಪ್ಪಟ್ಟು ಮತ್ತು ಹೆಚ್ಚು ಅಂದರೆ ಆ ಕೆಲಸ ಅಷ್ಟು ಹೆಚ್ಚು ಕೆಲಸ ಈಗಲೂ ಆಗ್ತಾ ಇದೆ, ನಡೀತಾ ಇದೆ ಈಗಲೂ ಕೂಡ. ಹೇಗೆ ನಡೀತಾ ಇದೆ ಅದು. ಮಾಡಬೇಕು ಅಂತ ಬರಬೇಕು ಅಷ್ಟೇ, ಬೇರೆ ಏನಿಲ್ಲ. ಮಾಡ್ತಾನವನು ಹೇಗಾದರೂ ಮಾಡ್ತಾನವನು. ನಮ್ಮ ಗುರುಕುಲದ ಒಬ್ಬ ವಿದ್ಯಾರ್ಥಿ ಶ್ರೀರಾಮ ಅಂತ, ತುಂಬ ಒಳ್ಳೆಯ ವಿದ್ಯಾರ್ಥಿ, ಆದರ್ಶ ವಿದ್ಯಾರ್ಥಿ. ಅವನು ಊಟ ತರೋ ಹೊತ್ತಲ್ಲಿ ಶ್ಲೋಕ ಕಂಠಸ್ಥ ಮಾಡ್ತಾ ಇದ್ದ ಅಂತ.
ಏನದು ಅಂದರೆ ಸಮಯ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಸಮಯ ಮಾಡಿಕೊಡುತ್ತೆ ಅದು ಅಂತ ಆಸಕ್ತಿ. ಮಂದರಾದ ಪರ್ವತಿ ಸುಪುತ್ರ ಅವನು ತುಂಬ ಒಳ್ಳೆಯ ವಿದ್ಯಾರ್ಥಿ. ಅವನು ಎಷ್ಟರ ಮಟ್ಟಿಗೆ ಆಸಕ್ತಿ ಅಂದರೆ ಬೇರೆ ಸಮಯದಲ್ಲಿ ಓದಿದರೆ ಬೇರೆ ಮಕ್ಕಳು ಏನು ಹೇಳ್ತಾರೆ ಏನೋ ಅನ್ನೋ ಕಾರಣಕ್ಕೆ ಸ್ವಲ್ಪ ಅಸೂಯೆನೇ ಇರುತ್ತಲ್ವ ಮಕ್ಕಳ ಮಧ್ಯದಲ್ಲಿ, ಇಂಥದ್ದೆಲ್ಲ ಇರುತ್ತಲ್ವ. ಅವನು ಊಟ ತರೋ ಸಮಯದಲ್ಲಿ ಹೋಗ್ತಾ ಬರ್ತಾ ಶ್ಲೋಕ ಕಂಠಸ್ಥ ಮಾಡ್ತಾ ಇದ್ದ ಅಂತ. ಏನಿದು? ವಿರೂಪಾಕ್ಷ ಶಾಸ್ತ್ರಿಗಳು ಅಂತ ಭಾರಿ ದೊಡ್ಡ ವಿದ್ವಾಂಸರು, ತುಂಬ ದೊಡ್ಡ ವಿದ್ವಾಂಸರು, ಭಾರತ ಮಟ್ಟದ ವಿದ್ವಾಂಸರು. ಅವರು ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ದಿದ್ರೆ ಯಾವಾಗ ಅಂದರೆ, ಉದಾಹರಣೆಗೆ ಅವರು ಲಘುಶಂಖ್ಯೆಗೆ ಹೋಗಿ ಬಂದ್ರೆ ತಿಳ್ಕೊಳ್ಳಿ ನೀವು, ಹಿಂದಿನ ಕಾಲದಲ್ಲಿ ಶೌಚಾಚರಣೆ ಮಾಡಬೇಕಿತ್ತು. ಈ ಮೃತ್ತಿಕೆಯಿಂದ ಕೈ ತೊಳೆಯೋದು, ಮೃತ್ತಿಕೆಯಿಂದ ಕಾಲು ತೊಳೆಯೋದು, ಶೌಚದ ಆಚರಣೆ, ಇದೆಲ್ಲ ಸಂದರ್ಭಗಳಿತ್ತು. ಆ ಸಮಯದಲ್ಲಿ ಪಾಠ ಮಾಡೋದು. ಹಾಗೆ ವಿದ್ವಾಂಸರ ಪೀಳಿಗೆಗಳು ತಯಾರಾಗಿದ್ದಾವೆ ಅಂತ ಆ ಥರ ಪಾಠ ಮಾಡಿ ಅವರು ಅಂತ. ಏನದು ಅಂತ ನಿಮಗೆ ಮಾಡಬೇಕು ಅಂತ ಇದ್ದರೆ ಬೇರೆ ಯಾವುದೂ ಅಡ್ಡ ಬರೋದಿಲ್ಲ. ನಿಮ್ಗೆ ಎಷ್ಟೇ ಬೇರೆ ಕೆಲಸ ಇರಲಿ, ಒತ್ತಡ ಇರಲಿ, ನಿಮ್ಮಲ್ಲಿ ಆ ದೃಢ ಸಂಕಲ್ಪ ಇದ್ದರೆ, ಆಸಕ್ತಿ ಇದ್ದರೆ, ಅಭಿರುಚಿ ಇದ್ದರೆ ನೀವು ಮಾಡ್ತೀರಷ್ಟೆ. ನಿಮ್ಮದು ರಾಜ್ಯಪಾಲರ ಗಾಡಿ ಆಗುತ್ತೆ ಅದು ಆಗ ಅಂತ, ಜಾಗ ಆಗತ್ತೆ ಅದಕ್ಕೆ ಅಂತ. ಇಲ್ಲ ಅಂದರೆ ಜಾಗ ಆಗೋದೇ ಇಲ್ಲ ಅಂತ. ಈಗ ಸಂಧ್ಯಾ ವಂದನೆ ಮಾಡೋಕ್ಕೆ ಜಾಗನೇ ಇಲ್ಲ ನೋಡಿ ಅಂತ, ಹಾಗಾಗಿದೆ ಅಂತ. ಯಾಕೆ ಜಾಗ ಇಲ್ಲ ಅಂದರೆ ಅದೇ ಸಮಯದಲ್ಲಿ ಸೀರಿಯಲ್ ಬರ್ತಾ ಇದೆ ಅಂತ, ಧಾರಾವಾಹಿ ಬರ್ತಾ ಇದೆ, ಸಮಸ್ಯೆ ಅದು ಅಂತ. ಧಾರಾವಾಹಿಗೆ ಯಾಕೆ ಜಾಗ ಇತ್ತು ಮತ್ತೆ ಅಂದರೆ ಆಸಕ್ತಿ ಇದೆ ಅಲ್ಲಿ ಅಂತ, ಹಾಗ್ತಾನೆ ಅಂತ. ಪ್ರಶ್ನೆಯ ಬುತ್ತಿ ಮುಗ್ದಿಲ್ಲ, ಆದರೆ ಊಟದ ಬುತ್ತಿ ತೆಗೆಯೋ ಸಮಯ ಕೂಡ ಬಂತು. ಹಾಗೆ ಸಂಸ್ಥಾನದವರ ಅಪ್ಪಣೆಯೊಂದಿಗೆ ಹಾಗೂ ನಿಮ್ಮ ಇಷ್ಟು ಹೊತ್ತಿನ ಪ್ರಬೋಧಕ್ಕೆ ಧನ್ಯವಾದವನ್ನು ಸಮರ್ಪಿಸ್ತಾ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇವೆ. ನೋಡಿ, ಒಂದು ಪ್ರಶ್ನೆ ಬಾಕಿ ಮಾಡಿದ್ದಾರೆ ಇವರು, ಮುನ್ನೋಟ ಅಂತ. ಆ ಮುನ್ನೋಟ ಬಾಕಿ ಇಟ್ಬಿಡೋಣ ಹಾಗೆ ಅಂತ ಅನಿಸ್ತಾ ಇದೆ ನಮಗೆ ಅಂತ. ಅಂದರೆ ಆ ಮುನ್ನೋಟಕ್ಕೆ ಇನ್ನು ಮುಹೂರ್ತ ಬಂದಿಲ್ಲ ಅಂತ ಅರ್ಥ. ಅದಕ್ಕೆ ಅಂತ ಮುನ್ನೋಟಕ್ಕೆ ನಾವು ನೀವೆಲ್ಲ ಸೇರಿ ಆ ಮುನ್ನೋಟ ಮಾಡಬೇಕಾಗತ್ತೆ ಅಂತ. ಸಾರಾಂಶ ರಾಮರಾಜ್ಯವೇ ಮುನ್ನೋಟ, ತ್ರೇತಾಯುಗದ ರಾಮರಾಜ್ಯ ಈ ಲೋಕಕ್ಕೆ ಅದೇ ವಿಸ್ತಾರ ಮುಂದೆ ಸಮಯಾನುಕೂಲ ಆದಾಗ ಮಾಡೋಣ. ತುಂಬ ಸಂತೋಷ ಆಯಿತು. ತುಂಬ ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಸಂವಾದ, ಒಳ್ಳೆಯ ಪ್ರಶ್ನೆಗಳು. ಅವರು ವಿಭಿನ್ನವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ತುಂಬ ತೂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅರ್ಥವತ್ತಾದ ಪ್ರಶ್ನೆಗಳು. ನಿಮ್ಮದೆಲ್ಲ ಪ್ರಶ್ನೆ ಆಗಿರ್ಬೋದು ಅಂತ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ. ಅವರಿಗೂ ಆಶೀರ್ವಾದ ಮತ್ತು ಪ್ರಶ್ನೆ ಹಿಂದಿರ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ಆಶೀರ್ವಾದಗಳು. श्रीमद् जगद्गुरु शंकराचार्य भद्रागमेश्वर भारती स्वामी महाराज की